ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಓಂ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಇಂದಿನ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಚನ್ನಗಿರಿ ತಾಲೂಕು ಬೈರನಹಳ್ಳಿ ಗ್ರಾಮದ ವಾಸಿಗಳಾದಂತಹ ಸದ್ಭಕ್ತರಾದ ಶ್ರೀಯುತ ಸರ್ವಜ್ಞರವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಶರಣ ಶರಣಣ್ಣ. ಶರಣ ಶರಣ. ಇವರು ಗುರುದೈವಗಳನ್ನು ಹುಡುಕುತ್ತಾ ಪ್ರಾಪಂಚಿಕ ಜಗತ್ತಿನಿಂದ ದೂರವಿದ್ದು ಸದ್ಗುರುವಿನ ಸೇವಕನಾಗಿ ಕುಟುಂಬವೆಲ್ಲ ಗುರು ಭಕ್ತರಾಗಿರುವ ಶ್ರೀ ಸರ್ವಜ್ಞರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರ ಒಂದು ಅನುಭವಗಳನ್ನು ಕೇಳೋಣ ಬನ್ನಿ. ಅಣ್ಣ, ಅಪ್ಪಾಜಿಯವರ ದರ್ಶನ ನಿಮಗೆ ಯಾರ ಮೂಲಕ, ಯಾರಿಂದ, ಯಾವಾಗ, ಮತ್ತೆ ಹೇಗೆ ಅವರ ಒಡನಾಟ ಶುರುವಾಯಿತು, ಗುರು ಅಂತ ನಂಬಿಕೆ ಬಂದಿದ್ದು ಹೇಗೆ, ಇದೆಲ್ಲ ವಿಚಾರನ ನಮ್ಮ ಜೊತೆ ಹಂಚ್ಕೊಳ್ರಿ, ತಿಳಿಸ್ರಣ್ಣ. ಓಂ ಶ್ರೀ ಸತ್ತುಪಾಸಿ ನಮಃ. ಸದ್ಗುರು ನನ್ನ ಶ್ರೀ ಸತ್ತುಪಾಸಿ ಅಪ್ಪನವರ ಪಾದ ಕಮಲಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಜೀವನದಲ್ಲಿ ನನ್ನಪ್ಪ ನಡೆಸಿದಂಥ ಸತ್ಯ ದರ್ಶನದ ಸತ್ಯ ಪದಗಳನ್ನು ನುಡಿಲಿಕ್ಕೆ ನನ್ನಪ್ಪ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಪಾದ ಕಮಲಗಳಿಗೆ ನನ್ನ ನಮನಗಳು. ಮೊದಲನೇದಾಗಿ 2014ನೇ ಇಸ್ವಿ ಟೈಮು ನಾನು ಈ ಆಶ್ರಮಕ್ಕೆ ಪಾದಾರ್ಪಣೆ. ಆ ಟೈಮಲ್ಲಿ ದುಗ್ಗವರ LIC ರಂಗಸಮಣ್ಣ ಅಂತ ನನ್ನ ಆತ್ಮೀಯರವರು, ಅವರು ನನಗೆ ಫೋನಲ್ಲಿ ಹಿಂಗೆ ಗೊತ್ತಿದ್ರು, ಹಿಂಗೆ ಪರಿಚಯ, ಹಿಂಗೆ ಮಾತಾಡ್ತಾ ಅವ್ರು ಹೇಳ್ತಾ ಹೋದ್ರು, ಸಾಕ್ಷಾತ್ ಸಂದೀಪು, ಸಾಕ್ಷಾತ್ ಶಿವ ಚಳ್ಳಕೆರೆ ತಾಲೂಕು ದೊಡ್ಡೇರಿ ಆಶ್ರಮ ಅಂತ ಒಂದಿದೆ, ಸಾಕ್ಷಾತ್ ಭಗವಂತನೇ ಇಲ್ಲಿ ನೆಲೆಸಿದಾನೆ, ನೀನು ಬಂದು ಒಂದ್ಸಲಿ ದರ್ಶನ ಮಾಡೋಗಪ್ಪ ನೀನು ಅಂತಂದು ಸಾಕಷ್ಟು ಕೇಳಿದ್ರು. ಒಂದು ಅಂದ್ರೆ ಈಗ ನಮಗೆ ಈ ಅಜ್ಞಾನ ಅಂತ ಕವ್ದಾಗ ಆ ಜ್ಞಾನದ ಆದಿಕ್ಕೆ ಬರೋಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಆ ಅಜ್ಞಾನದಲ್ಲೇ ನಾವು ಇದ್ವಿ. ಆವಾಗ ಒಂದಿನ ಆ ಯೋಗ ಕೂಡಿ ಬಂತು, ಆ ನನ್ನಪ್ಪ ಕರ್ಸ್ಕಣ ಅಂತ ಒಂದು ದಿನ ಕೂಡಿ ಬಂತು. ಹಿಂಗೆ ಸ್ಟಾರ್ಟಿಂಗ್ ಬಂದ್ವಿ. ಬರ್ಬೇಕಾರೆ ದೊಡ್ಡೇರಿ ಆಶ್ರಮ ನಾನು ನೋಡಿಲ್ಲ. ಚಳ್ಳಕೆರೆಗೆ ಬಂದ್ಬಿಟ್ಟು ಅಲ್ಲಿಂದ ಪಾವಗಡ ರೋಡ್ 6 ಕಿಲೋಮೀಟರ್ ದೂರಕ್ಕೆ ಬರಪ್ಪ ಅಂತ ಹೇಳಿದ್ರು. ಆಯ್ತಣ್ಣ ಬರ್ತೀನಿ ಅಂತ ಹೇಳಿದೆ. ಆ ದೊಡ್ಡೇರಿ ಆಶ್ರಮಕ್ಕೆ ಬಂದಾಗ ನಿನಗೆ ಫೋನ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಸಂದೀಪ್, ಬಂದಾಗ ಒಂದು ಫೋನ್ ಮಾಡು, ಸಿಕ್ಕರೆ ಆಯ್ತು, ಸಿಗದೆ ಇರು. ಸರಿ ಅಣ್ಣ ಆಯ್ತು. ಮೊದಲನೇದಾಗೇನೆ ಆ ಗುರುವಿನ ಇರುವಿಕೆ ಇನ್ನು ಹೆಜ್ಜೆ ಇಡಕ್ಕಿನ ಮುಂಚೆನೆ ಗುರು ಇದಾರೆ ಇಲ್ಲಿ, ಸತ್ಯವಾಗ್ಲೂ ಸಾಕ್ಷಾತ್ ಶಿವನೇ ಅವನು ಅನ್ನೋದನ್ನ ಮೊದಲನೇ ದಿನನೇ ನನ್ನಪ್ಪ ನನಗೆ ತಿಳಿಸ್ಕೊಟ್ರು. ಹೇಗೆ ಅಂದ್ರೆ ಗೇಟಿಗೆ ಬರ್ತಾ ಇದ್ದೆ, ಇನ್ನು ಏನಂದ್ರೆ ಆ ಪಲ್ಲಕ್ಕಿ ದ್ವಾರಬಾಗ್ಲ ಹತ್ರ ಬರ್ತಾ ಇದ್ದೆ. ಅಂದ್ರೆ ಫೋನ್ ಅವ್ರು ಸಿಗ್ಲಿಲ್ದಾಗ ನನ್ನ ಜೊತೆಗೊಬ್ರು ಇದ್ರು, ನಮ್ಮ ಸ್ನೇಹಿತರು. ಅವ್ರಿಗೆ ಹೇಳ್ದೆ, ನೋಡಪ್ಪ ಆ ಗುರುವಿನ ಕೃಪೆ ನಮಗೆ ಆಗ್ಬೇಕು, ಆ ಗುರುವಿನ ದರ್ಶನ ನಮಗೆ ಸಿಗ್ಬೇಕು ಅಂತ ಇದ್ರೆ ಆ ಮನುಷ್ಯ ನಮ್ಮನ್ನೇನ್ ಕರೆದಿದಾನಲ್ಲ ಆತ ನಮಗೆ ಆ ಎದುರಿಗೆ ನಮಗೆ ಸಿಗಲಿ ಅನ್ನೋದು ನನ್ನ ಮನ್ಸೊಳಗೆ ಅನ್ಕಂಡೆ. ನಾನು ಆ ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಗುರು ಮುಖೇನ ಆತನಿಗೆ ತಲುಪಿಸಿ ಆತನ ಗೇಟ್ ಹತ್ರ ಕಲ್ಸಿದ್ದು ಇವತ್ತಿನ ದಿನದಲ್ಲಿ ಅದನ್ನ ನಾನು ಹೇಳ್ಬೇಕು ಅನಿಸ್ತು. ಆ ಕ್ಷಣ ನಾನು ಆ ಗೇಟ್ ಎದುರಿಗೆ ಹಿಂಗ್ ಬರ್ತಾ ಇದ್ದೆ ಕಾರಲ್ಲಿ, ಅವ್ರು ನನ್ನ ಎದುರಿಗೆ ಹಿಂಗೆ, ಅವ್ರು ಬಿಟ್ಟು ಬೇರೆ ಇನ್ಯಾರು ಕಾಣ್ತಾ ಇಲ್ಲ. ಯಾರು ಈ ಆಶ್ರಮಕ್ಕೆ ಕರೆದಿದ್ರಲ್ಲ ದುಗ್ಗವರ ರಂಗಸಮಣ್ಣ ಅನ್ನೋರು, ಅವರೇ ಕಾಣ್ತಾ ಇದ್ದಾರೆ. ಬಂದ್ವಿ, ಬಂದ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಬಂದೆ ಎಂಟ್ರೆನ್ಸಿಗೆ. ಅಲ್ಲಿ ಇನ್ನು ಹಳೇದೊಂದು ದನಿನ್ ಕೊಟ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿತ್ತು. ಅವಾಗ ಅಲ್ಲಿ ನಮ್ಮ ನಾಗಲಿಂಗ ಸ್ವಾಮಿಗಳು ಅಲ್ಲಿ ಇರ್ತಾ ಇದ್ರು. ಅವಾಗ ರಂಗಸಮಣ್ಣ ಫಸ್ಟ್ ಅಲ್ಲಿ ಕರ್ಕೊಂಡವ್ರು, ಬಾರಪ್ಪ ಇವ್ರ ಅಪ್ಪನ ಭಾರಿ ಪ್ರೀತಿಯ ಶಿಷ್ಯ ಇವರು, ಇಲ್ಲಿಗೆ ಬಾ, ಮೊದಲು ಹೋಗಿ ಅಲ್ಲಿಗೆ ಹೋಗೋಣ ಅಂದ್ರು. ಆಯ್ತು ಅಂತಂದೇಳಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ್ವಿ, ಆಮೇಲೆ ಮಾತಾಡಿದ್ವಿ. ಆಮೇಲೆ ಅವರು ಒಂದು ಮಾತು ಹೇಳಿದ್ರು, ನನ್ನಪ್ಪ ನಿನ್ನನ್ನು ಕಾಯ್ತಾ ಕೂತಿದ್ದಾನೆ ಹೋಗಪ್ಪ ಅಂದ್ರು. ಅದು ಇವತ್ತು ಅದು ಸತ್ಯ, ಅದು ಸತ್ಯ. ಅವತ್ತು ಅವರು ನುಡಿದಿದ್ದ ಮಾತನ್ನು ಸಹ ಸತ್ಯನೇ ಅದು. ಅವಾಗ ಆಯ್ತಪ್ಪ ಹೋಗಿ ದರ್ಶನ ಮಾಡು, ನನ್ನಪ್ಪ ಕಾಯ್ತಾ ಕೂತಾನೆ ನಿನಗೆ, ಫಸ್ಟ್ ಹೋಗಲ್ಲಿಗೆ ಅಂದ್ರು.
ಅಲ್ಲಿಂದ ಸೀದಾ ಬಂದ್ವಿ. ಅಪ್ಪ ಅಲ್ಲಿ ಊಟದ ಹಾಲ್ ಹತ್ರ ಮಂಚದಲ್ಲಿ ಮಲಗಿದ್ರು. ಯಾರು ಇರ್ಲಿಲ್ಲ, ಒಬ್ರೇನೆ ಇದ್ರು. ಬಂದ್ಬಿಟ್ಟು ಅಪ್ಪ ಮಾತಾಡ್ಸಿ ಎಲ್ಲ ಆಶೀರ್ವಾದ ಮಾಡಿ, ಆಯ್ತಪ್ಪ ಹೋಗು, ದೇವಸ್ಥಾನಕ್ಕೆ ಹೋಗ್ಬಾರ್ದು, ಔದುಂಬ್ರ ಪ್ರದಕ್ಷಿಣೆ ಹಾಕೊಂಡ್ರು. ಹಾಕೊಂಡ್ ಬಂದ್ವಿ. ಬರ್ಬೇಕಾರೆ ದುಗ್ಗವ್ರ ರಂಗಸಮ್ಮಣ್ಣರಿದ್ರು. ಶಿವರಾತ್ರಿ ಸಾಕ್ಷಾತ್ ಶಿವನ ನೃತ್ಯ ಆಗುತ್ತೆ, ನೀನು ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀಯಪ್ಪ, ಇಲ್ಲೇ ಸಾಕ್ಷಾತ್ ಶಿವನ ದರ್ಶನ ಆಗುತ್ತೆ, ನೀನು ಬಾ ಅಂತಂದ್ರು. ಆದ್ರೆ ಅವರಿಗೆ ನಾನು ಇನ್ನು ಫಸ್ಟ್ ಟೈಮ್ ಅಲ್ಲ, ಇನ್ನು ಏನು ನನಗೆ ಅಷ್ಟು ಗೊತ್ತಿಲ್ಲ. ಅವಾಗ ನಾನು ಇಲ್ಲ ಅಣ್ಣ, ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಪ್ರತಿ ವರ್ಷ ಅಲ್ಲಿ ಹೋಗ್ತೀನಿ, ನಾನು ಅಲ್ಲಿಗೆ ಹೋಗ್ತೀನಿ. ಇಲ್ಲಪ್ಪ ನೀನು ಇಲ್ಲಿ ಬಾರಪ್ಪ, ನೀನು ಶಿವರಾತ್ರಿ ಬಾರಪ್ಪ ಅಂತ ಬಹಳ ಸಲ ಹೇಳಿದ್ರು ಅವರು. ಆದ್ರೂ ನಾನು ಇಲ್ಲ ಅಂತಾನೆ ಹೇಳ್ತಾನೆ ಬಂದೆ ನಾನು. ಆಮೇಲೆ ಅಲ್ಲಿಂದ ಬಂದು ಅಪ್ಪ ಇಲ್ಲೊಂದು ತಗಡು ಶೀಟ್ ಕೆಳಗಡೆ ಕೂರ್ತಾ ಇದ್ರು. ಅಲ್ಲಿ ಕೂತಿದ್ರು ಅಪ್ಪ. ಕೂತಾಗ ಬಂದು ಕೂತ್ವಿ ನಾವು. ಕೂತಾಗ ಫಸ್ಟ್ ಮಾತು ಬಂದಿದ್ದೆ ಅಪ್ಪಂದು. ನಾವೆಲ್ಲೋ ಮಾತಾಡಿದೀವಿ ಆ ಮಾತನ್ನ, ರಂಗಸಮ್ಮಣ್ಣ ನನಗೆ ಕೇಳಿರೋದೇ ಎಲ್ಲೋ. ಆದ್ರೆ ಅಪ್ಪ ಬಂದ ತಕ್ಷಣ ಶಿವರಾತ್ರಿ ಬಂದ್ಬಿಡಪ್ಪ ನೀನು ಅಂದ್ರು. ಅವಾಗ ರಂಗಸಮ್ಮಣ್ಣ ಇದ್ಕಿದ್ದಂಗೆ, ನೋಡಪ್ಪ ಶಿವನೇ ನಿನಗೆ ಕರೀತಿದ್ದಾರೆ, ಮತ್ತೆ ಹೆಂಗ್ ಮಾಡ್ತೀನಿ ನೀನು ಅಂದ್ರು. ಆಯ್ತು ಅಪ್ಪ ಹೇಳ್ದಂಗೆ ಆಗ್ಲಿ ಎಂದು ಅವತ್ತೇ ಆ ಕ್ಷಣನೇ ನಮಸ್ಕಾರ ಮಾಡಿ ಶಿವರಾತ್ರಿ 2 ದಿವಸ ಮುಂಚೆನೆ ಬಂದ್ವಿ. ಅದು ಭಗವಂತ ನಾನ್ ಬಂದ್ವಿ ಅನ್ನೋದ್ಕಿಂತ ಆ ಗುರು ಕರ್ಸ್ಕೊಂಡ್ರು ಅವರು. ಯಾಕೆಂದ್ರೆ ಅವ್ರಿಗೆ ಯಾರ ಭಕ್ತನಲ್ಲಿ ಪ್ರೀತಿ ವಿಶ್ವಾಸ ಇದು ಅದು ಕಾಣುತ್ತಾ ಅವರು ಅದನ್ನ ಸೆಳಿತಾರೆ. ಯಾಕೆಂದ್ರೆ ನಾವು ಪ್ರತಿ ಈ ಜೀವಿ ತಪ್ಪುಗಳನ್ನ ನಾವು ಗೊತ್ತಿದ್ದು ಸಮೇತ ಮಾಡ್ತಾ ಇರ್ತೀವಿ, ಗೊತ್ತಿಲ್ದೇನು ಸಹ ಮಾಡ್ತಾ ಇರ್ತೀವಿ. ಅದನ್ನ ತಿದ್ದಿ ನಡ್ಸಕ್ ಒಬ್ಬ ಗುರು ಬೇಕು ಅಂತಂದು ಹೇಳ್ತಾರೆ. ಆ ಗುರು ಸಿಕ್ಕಿದ್ದು ನನ್ನ ಮೊದಲನೇ ಜೀವನದಲ್ಲಿ ಮೊದಲನೇ ಗುರು ಇವರೇನೆ, ಕೊನೆ ಗುರುನು ನನಗೆ ಇವರೇನೆ. ಹಾಗೆ ನಾನು ಯಾವ ಗುರುಗೂ ಹೋಗಿ ಯಾರಿಗೂ ನಾನು ಶರಣಾಗತಿ ಆಗಿಲ್ಲ, ನಾನು ಯಾರು ನೋಡಿಲ್ಲ, ಯಾರನ್ನು ಮಾತು ಆಡಿಸಿಲ್ಲ. ಏನು ಗುರುವಿಗೆ ಒಂದು ನಮನ ಸಲ್ಲಿಸ್ತಿದ್ದೆ. ಆದ್ರೆ ಪೂರ್ಣ ಪ್ರಮಾಣ ಶರಣಾಗತಿ ಆಗಿರೋದಂದ್ರೆ ಇವ್ರೊಬ್ಬರನ್ನೇ. ಇವ್ರ ತರ ನಾನು ಎಲ್ಲೂ ಸಮೇತ ನಾನು ನೋಡಿಲ್ಲ, ಮುಂದೆ ನೋಡಕ್ಕೂ ಆಗೋದಿಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದೌದು. ಅವ್ರ ಮುಖೇನ ಈ ಆಶ್ರಮಕ್ಕೆ ಬಂದಿದ್ದು ನಾವು. LIC ರಂಗಸಮ್ಮಣ್ಣ ಅನ್ನೋರು. ಮೊದ್ಲು ಎಲ್ಲ ನೀವು ಈಗ ದೇವ್ರು ಅನ್ನೋದೆಲ್ಲ ನಂಬಿಕೆ, ದೇವ್ರ ಮೇಲೆ ನನಗೆ ಇನ್ನು ಚಿಕ್ಕಂದಿನಿಂದನೂ ನಾನು ದೇವ್ರ ಪೂಜೆ, ದೇವ್ರ ನಂಬಿಕೆ, ದೇವ್ರ ಮೇಲೆ ಅಪಾರವಾದ ಭಕ್ತಿ. ನಾನು ಹಿಂದಿನಿಂದನೂ ಮನುಷ್ಯನ್ ನಂಬ್ತಾ ಇರ್ಲಿಲ್ಲ, ಭಗವಂತನೇ ನಂಬ್ತಾ ಇರೋದು. ನಾನು ಅದು ಏನೋ ಭಗವಂತ ಚಿಕ್ಕ ವಯಸ್ಸಿನಿಂದನೇ ಅದನ್ನ ನನಗೆ ಶಿವನ ಆರಾಧಕನಾಗಿದ್ದೆ ನಾನು. ಆ ಶಿವನ ಪೂಜೆ ಮಾಡೋದು, ಶಿವನ್ ಇದು ಮಾಡೋದು, ಪ್ರತಿಯೊಂದನು ಅವನು ಶಿವನ ಸ್ಮರಣೆ ಆಗ್ಲಿ, ಅದನ್ನ ಗೊತ್ತಿಲ್ದೇನೋ ಅವತ್ತೇನೆ ಅದನ್ನ ಭಗವಂತ ಅದನ್ನ ನುಡಿಸ್ತಾ, ಅದನ್ನ ಇದು ಮಾಡ್ತಾ, ಅದನ್ನ ಅಂದಿನಿಂದ ಶಿವನ್ ಸ್ಮರಣೆ ಮಾಡಿದ್ಕೆ ಇವತ್ತು ಇಂಥ ಒಳ್ಳೆ ಗುರು ನನಗೆ ಸಿಕ್ಕಿದ್ದಾರೆ. ಅದು ನನ್ನ ಭಾಗ್ಯ. ಅದು ಯಾವ ಜನ್ಮದ ಪುಣ್ಯದ ಫಲನೋ ಅದು ನನಗೆ ಗೊತ್ತಿಲ್ಲ. ನನ್ನ ಅಪ್ಪನ ಬಗ್ಗೆ ಎಷ್ಟು ಹೇಳಿದ್ರು ನನಗೆ ಅದು ಕಡಿಮೆನೆ. ಯಾಕೆಂದ್ರೆ ಅಷ್ಟು ನನ್ನನ್ನ ಸಾಕಿ ಸಲುವಿ ನನ್ನನ್ನ ಈ ಮಟ್ಟಕ್ಕೆ ತಂದು ನಿಮ್ಮೆಲ್ಲರ ಎದುರಿಗೆ ನನ್ನನ್ನು ನಿಲ್ಲಿಸಿ ಪ್ರತಿಯೊಬ್ಬರಿಂದನೂ ನನಗೆ ಆ ಒಂದು ಪ್ರೀತಿ ವಿಶ್ವಾಸ ಕೊಡ್ತಾ ಇರೋಂಥ ನನ್ನ ಅಪ್ಪನಿಗೆ ಎಷ್ಟು ಕೃತಜ್ಞತೆ ಎಲ್ಲಿದ್ರು ನಾನು ಕಡಿಮೆ ಆಗುತ್ತೆ. ಈಗ ನೀವು ಈಗ ಒಡನಾಟ ಈಗ ಬಂದ್ರಿ, ಶಿವರಾತ್ರಿಗೆ ಬಂದ್ರಿ, ಅವಾಗೆಲ್ಲ ಸೇವೆಗಳು ಸಾಕಷ್ಟು ಸೇವೆ ಮಾಡಿದ್ರಿ. ಒಂದು ಒಡನಾಟ ಯಾವ ರೀತಿ ಬೆಳೀತಾ ಬಂತು? ಒಡನಾಟ ಈಗ ನನಗೆ ಇಲ್ಲಿಂದ ಒಂದು ಆ ಶಿವರಾತ್ರಿ ಬಂದಾದ್ಮೇಲೆ ಒಂದು 3 ರಿಂದ 4 ತಿಂಗಳು ನಾನು ಬರ್ತಾ ಇದ್ದೆ. ನನ್ನ ಪಾಡಿ ನಾನು ನಮಸ್ಕಾರ ಮಾಡ್ತಾ ಇದ್ದೆ, ನನ್ನ ಪಾಡಿ ನಾನು ಹೋಗ್ತಾ ಇದ್ದೆ. ಅಂದ್ರೆ ನನಗೆ ಏನಂದ್ರೆ ಇಲ್ಲಿಗೆ ಸೆಳೆತ ಜಾಸ್ತಿ ಆಗ್ತಾ ಹೋಯ್ತು. ವಾರಕ್ಕೆ 1 ಟೈಮ್ ಬರೋದು, ವಾರದಾಗ 2 ಸಲ ಬರೋದು, ನೆನ್ಸ್ಕೊಂಡ ತಕ್ಷಣನೇ ಬರೋದು ನನಗೆ. ನನಗೆ ಹಿಂಗೆ ದಾವಣಗೆರೆಯಲ್ಲಿ ನಮ್ದೊಂದು ಅಂಗಡಿ ಇತ್ತು, ಅಲ್ಲಿಗೆ ಬಂದನೆ ನಾನು ಸೀದಾ ಮತ್ತೆ ಇಲ್ಲಿಗೆ ಬರ್ತಿದ್ದೆ. ಗುರುವಾರ ಪೂಜೆ ಬರ್ತಿದ್ದೆ, ಗುರುವಾರ ಪೂಜೆ ಮುಗಿಸ್ಕೊಂಡು ಮತ್ತೆ ಹಿಂಗೆ ಹೋಗ್ತಾ ಇದ್ದೆ. ಹಂಗೆ ಬರೋದು, ನನ್ನ ಪಾಡಿ ನನ್ನ ಅಪ್ಪ ಈ ನಮಸ್ಕಾರ ಅಂದ್ರೆ ದೂರದಿಂದ ನಮಸ್ಕಾರ ಮಾಡೋದು, ನನ್ನ ಪಾಡಿ ನಾನು ಹೋಗೋದು, ಹಿಂಗೆಲ್ಲ ಮಾಡ್ತಾ ಇದ್ದೆ. ಅಂದ್ರೆ ಅಪ್ಪನಿಗೆ ಪ್ರತಿಯೊಬ್ಬರೂ ಸಮೇತ ಗೊತ್ತಿರ್ತಾರೆ. ಆದ್ರೆ ನಾವು ನನ್ನ ಪಾಡಿ ನಾನು ಅಪ್ಪನಿಗೆ ನಮಸ್ಕಾರ ಮಾಡೋದು, ನನ್ನ ಪಾಡಿ ನಾನು ಬರೋದು ಹೋಗೋದು ಹಿಂಗೆ ನಡೀತಾ ಇತ್ತು. ಆಮೇಲೆ ತನ್ಮಯನಂದ್ರು, ತುಮಕೂರು ತನ್ಮಯನಂದ್ರು, ನಾವು ಅವ್ರ ಜೊತೆ ಒಡನಾಟ ಚೆನ್ನಾಗಿದ್ದೆ ನಾನು. ಅವಾಗ ಒಂದ್ಸಲಿ ಹಿಂಗೆ ಕೂಡ್ಲಿ ಹೊಳೆಹೊನ್ನೂರಿಂದ ಶಿವಮೊಗ್ಗ ಮತ್ತೆ ಹೊಳೆಹೊನ್ನೂರು ನಡುವೆ ಕೂಡಲ ಸಂಗಮ ಇದೆ, ಅಲ್ಲಿಗೆ ಅಪ್ಪ ಮತ್ತೆ ಎಲ್ರು ಕರ್ಕೊಂಡ್ ಬರ್ತಾ ಇದ್ರಂತೆ. ಅವಾಗ ತನ್ಮಯನಂದ್ರು ನನಗೆ ಕರೆ ಮಾಡಿದ್ರು, ನೋಡಪ್ಪ ಅಪ್ಪ ಬರ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದಾರೆ ಅಂತ ಗೊತ್ತಿಲ್ಲ ಯಾರಿಗೂ, ನೋಡೋಣ ನಿನ್ನ ಅದೃಷ್ಟ ಹೆಂಗಿದೆ ಏನೋ, ಬಂದಿರು, ಕರೆದ್ರೆ ಬೇಕಾದ್ರೆ ಬರಂತೆ ಅಂದ್ರು. ಆಯ್ತಪ್ಪ ಗುರು ಇಟ್ಟಂಗಾಗ್ಲಿ ಅಂತಂದು ಹೇಳ್ಬಿಟ್ಟು ಬಂದೆ.
ಬಂದು ನಾನು ಚನ್ನಗಿರಿಯಿಂದ ಎಂಟ್ರೆನ್ಸಿಗೆನೆ ಹ್ಮ್. ಒಂದು ಹಾರ ಹಿಡ್ಕೊಂಡು ನಿಂತಿದ್ದೆ. ಹ್ಮ್ ಅನುಪಣ್ಣ, ಇವಾಗ ನನಗೆ ಅನುಪಣ್ಣ ಅವರೆಲ್ಲ ಪರಿಚಯ. ಅವಾಗ ಅವ್ರು ಯಾರು ಗೊತ್ತಿಲ್ಲ ನನಗೆ. ಹ್ಮ್ ಹ್ಮ್ ಅಪ್ಪನಿಗೆ ಬರೋದು, ನಮಸ್ಕಾರ ಮಾಡೋದು, ನನ್ನ ಪಾಡಿ ನಾನು ಹೋಗೋದು ಅಷ್ಟೇನೆ. ಹ್ಮ್ ಹ್ಮ್ ಆಮೇಲೆ ಅಪ್ಪ ಮಲಗಿದ್ರು ಅಂತಂದು ಆಮೇಲೆ ಹೇಳಿದ್ರು ನನಗೆ. ಹ್ಮ್. ಮಲಗಿದರು, ನಾ ಅಲ್ಲಿ ಹೂವಿನಾರ ಇಟ್ಕೊಂಡಿದ್ದೆ. ಹ್ಮ್. ಅವಾಗ ಅಪ್ಪ ಆ ಅನುಪಣ್ಣ ಗಾಡಿ ಸೈಡಿಗೆ ನಿಲ್ಸು ಅಂತ ಹೇಳಿದ್ರಂತೆ. ಹ್ಮ್ ಹ್ಮ್ ಆ ಕ್ಷಣ ನನಗೆ ಒಂಥರ ದಿಗ್ಭ್ರಾಂತನಾದೆ, ಹ್ಮ್ ಆಶ್ಚರ್ಯಕರನೂ ಆಯ್ತು. ಯಾಕೆಂದ್ರೆ ಈಗ ಯಾವ್ದಾದ್ರು ಗಾಡಿ ಬಂದ್ರೆ ಇಲ್ಲ ಕೈ ಅನ್ಬೇಕು ನಾನು. ಹ್ಮ್ 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 ಈಗ ಸಾಮಾನ್ಯವಾಗಿ ಯಾರ್ಯಾರಿಗೂ ಹೂವಿನಾರ ಹಿಡ್ಕೊಂಡು ನಿಂತಿರ್ತಾರೆ, ಹಂಗೆ ಎಲ್ಲ ಹೋದವು ಗಾಡಿಗಳು ನಿಲ್ಸ್ಬೇಕಿತ್ತಲ್ಲ ಹ್ಮ್ ಅಲ್ವಾ. ಆದ್ರೆ ಗುರುವಿಗೆ ತನ್ನ ಭಕ್ತ ನಿಂತಿದ್ದಾನೆ ಅಂತ ಗೊತ್ತಿದೆ ಅನ್ನೋದನ್ನ ಇದಕ್ಕಿಂತ ದೃಢವಾಗಿ ಇನ್ನೇನು ನಂಬಿಕೆ ಹಾ, ಅಲ್ವಾ. ಇದಕ್ಕಿಂತ ನಂಬಿಕೆ ಮಾತು ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ. ಹೌದು. ಅವಾಗ ನನ್ನಪ್ಪ ನಿಲ್ಸಿದ ತಕ್ಷಣ ಹೋದೆ, ನಕ್ರು ಜೋರಾಗಿ. ಹ್ಮ್. ನನಗೆ ಬಹಳ ಆನಂದ ಆಯ್ತು. ಹ್ಮ್ ಹ್ಮ್ ಅವಾಗ ಯಾರು ಹೇಳಿದ್ರಪ್ಪ ಅಂದ್ರು, ತನ್ಮಯನಂದ್ರು ಫೋನ್ ಮಾಡಿದ್ರಪ್ಪ ಅಂದೆ. ಹ್ಮ್. ಆಯ್ತು ಬಾ ಕೂಡ್ಲಿಗೆ ಹೋಗ್ತಾ ಇದೀವಿ ಅಂದ್ರು. ಹ್ಮ್. ಅವಾಗ ಆಯ್ತಪ್ಪ ಅಂತ ಹೋದ್ವಿ. ಅಲ್ಲಿಗೆ ಹೋಗಿ ಕೂಡ್ಲಿಗೆ ಹೋಗಿ ಎಲ್ಲರೂ ಸ್ನಾನ ಮಾಡ್ತಾ ಇದ್ರು, ಬಂದಂತ ಭಕ್ತರೆಲ್ಲ. ಹ್ಮ್. ಅಪ್ಪ ಕೂತು ಎಲ್ಲರಿಗೂ ಸ್ನಾನ ಮಾಡೋದು ನೋಡಾದ್ಮೇಲೆ ಹ್ಮ್. ಲಾಸ್ಟಿಗೆ ಸ್ನಾನ ಮಾಡಿದ್ರು. ಹ್ಮ್. ನಾನು ಕೂತಿದ್ದೆ ಅಲ್ಲಿ. ಹ್ಮ್. ಆಮೇಲೆ ಬಾಯಲ್ಲಿ ಸ್ನಾನ ಮಾಡೋದಂತ ಜೊತೆಗೇನೆ ಕೂಡಲ ಸಂಗಮದಲ್ಲಿ ಅಪ್ಪಂದು ನಂದು ಅದು ಕೂಡಲ ಸಂಗಮನೇ ಕೂಡಲೇ ಆಗೋಯ್ತು. ಹೌದು, ಕೂಡಲ ಸಂಗಮನೇ ಆಯ್ತು. ಹ್ಮ್. ಅಂದಿನಿಂದ ನನಗೆ ಅಪ್ಪ ಸಾಕಷ್ಟು ಅನುಭವ. ಸೇವೆ ಕೊಟ್ರು, ಅನುಭವ ಕೊಟ್ರು, ಸತ್ಯ ದರ್ಶನಗಳನ್ನ ನನಗೆ ತೋರಿಸ್ತಾ ಹೋದ್ರು. ಹ್ಮ್. ಅಂದ್ರೆ ಪ್ರಾಪಂಚಿಕವಾಗಿ ಇಂದ ಏಕ್ದಮ್ ನಾವು ಈ ಆಧ್ಯಾತ್ಮದಕ್ಕೆ ಬರೋದೂನು ಕಷ್ಟಕರವಾದಂತ ವಿಚಾರ. ವಿಚಾರನೇ. ಹ್ಮ್. ಅವಾಗ ದಿನ ಕಾಲ ಕ್ರಮೇಣ ಕಳೀತಾ ಯಾಕೆಂದ್ರೆ ಅಪ್ಪನ ಒಡನಾಟ ಹೆಂಗಿತ್ತು ಅಂದ್ರೆ, ಹ್ಮ್. ಈಗ ನಾವು ನೀವು ಕೂತ್ ಹೆಂಗ್ ಮಾತಾಡ್ತಿದೀವೋ ಈ ರೀತಿ ಅಪ್ಪ ನಮ್ಮನ್ನು ಕೂರ್ಸ್ಕೊಂಡು ಮಾತಾಡೋರು. ಎಲ್ಲದನ್ನು ಕೇಳೋರು. ಅಂದ್ರೆ ಈಗ ನಮ್ದು ಪ್ರಾಪಂಚಿಕವಾದಂತ ಬುದ್ಧಿವಂತಿಕೆ, ಹ್ಮ್ ಪ್ರಾಪಂಚಿಕವಾದಂತ ಬುದ್ಧಿವಂತಿಕೆಯಲ್ಲಿ ನಾವು ಮಾತಾಡ್ತಿದ್ವಿ. ಹ್ಮ್. ಅಂದ್ರೆ ಭಗವಂತ ಅನ್ನೋ ಒಂದು ಇನ್ನೂ ಅದನ್ನ ಅರಿವಿನಲ್ಲಿ ಗುರು ನೋಡು ಅಂತಂದೇಳಿ ಹ್ಮ್. ಆ ಅರಿವು ಮೂಡಿಸ್ತಾನೆ ಇದ್ರು ಗುರು. ಚಿಕ್ಕದು ಅನುಭವಗಳನ್ನ ನನಗೆ ಕೊಡ್ತಾನೆ ಇದ್ರು. ಆದ್ರೆ ಆ ಅನುಭವ ಆಗ್ಬೇಕು ಅಂದ್ರೆ ಮೊದಲು ನನಗೆ ಅರಿವು ಆಗ್ಬೇಕಲ್ಲ, ಹ್ಮ್. ಇವ್ರು ನನ್ನ ಗುರು, ನನಗೆ ದೈವ. ಅದಂಗೆ ಅಂದ್ರೆ ಈಗ ಏನ್ ಹೇಳ್ತಿದ್ದಾರೆ, ಅದು ಯಾವ್ದಕ್ಕೆ ಏನ್ ಹೇಳ್ತಾರೆ ಅನ್ನೋದು ಇನ್ನೂ ಅಷ್ಟು ಅರಿವು ಆಗ್ತಾ ಇರ್ಲಿಲ್ಲ ಅವಾಗ. ಇನ್ನು ಸ್ಟಾರ್ಟಿಂಗ್ ಏನು ಅಂದ್ರೆ ಈಗ ನಾವು ಹೋಗಿ ಲಿಂಗಕ್ಕೆ ಒಂದು ನಮಸ್ಕಾರ ಮಾಡೋದು, ಹಿಂಗ್ ನಮ್ಮ ಪಾಡಿ ನಾವು ಹೋಗೋದು. ಹಂಗೆ ನಮಗೆ ಅಪ್ಪನಿಗೆ ನಮಸ್ಕಾರ ಮಾಡೋದು, ಅಪ್ಪ ನಾವು ಮಾತಾಡ್ದಂಗೆ ಮಾತಾಡ್ತಾರೆ ಅನ್ನೋದು ಆ ಒಂದು ಭಾವನೆಯಲ್ಲೇ ಹಿಂಗೆ ಮಾತಾಡ್ತಾ ಇದ್ವಿ. ಆದ್ರೆ ಭಯ ಇತ್ತು, ಭಕ್ತಿ ಇತ್ತು, ಅರಿವು ಇರ್ಲಿಲ್ಲ. ಅದನ್ನ ಕಾಲಕ್ರಮೇಣವಾಗಿ ಅಪ್ಪ ತಿಳಿಸ್ತಾ ಹೋದ್ರು. ಆಮೇಲೆ ಅಪ್ಪ ಎಲ್ಲಾದ್ರೂ ಹೋದಾಗ ಜೊತೆಗೆ ಕರ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅಪ್ಪನ ರಥನ ಸಾಗಿಸ್ಲಿಕ್ಕೆ ಒಬ್ಬ ಏನು ಈ ನಾವು ಚಾಲಕನಾಗಿ ನನ್ನನ್ನ ಕೆಲವು ದಿನಗಳು, ವರ್ಷಗಳು ನನ್ನನ್ನು ತಗೊಂಡಿದ್ರು. ಅದು ತುಂಬಾ ಅದ್ಭುತವಾದಂತ ದಿನಗಳು. ಅಲ್ಲ, ಇದು ಅಪ್ಪನ ಜೊತೆ ಎಲ್ಲರೂ ಹೋಗ್ಬೇಕಾರೆ, ನಾವೀಗ ಕಾರ್ನಲ್ಲಿ ಅಪ್ಪನ ಜೊತೆ ಹೋಗ್ಬೇಕಾರೆ ಈ ಕಾರಲ್ಲೆಲ್ಲ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಅವಾಗೆಲ್ಲ ಅವಕಾಶ ಅದು ನನ್ಗೆ ಸಿಕ್ತು. ನಮ್ಮ ಅಯ್ಯಪ್ಪಣ್ಣ ಓಡಿಸ್ತಾ ಇದ್ರು, ಆಮೇಲೆ ಅನುಪಣ್ಣ ಓಡಿಸ್ತಾ ಇದ್ರು. ಆಮೇಲೆ ಅದೇ ತರ ನಂಗನು ಅಪ್ಪ ಕರೆದ್ಬಿಟ್ಟು ಸೇವೆ ಕೊಟ್ಬಿಟ್ಟು ಅವಾಗ ನನಗೆ ಅಪ್ಪನ ಒಂದು ಮಹಿಮೆ ತಿಳಿಸ್ತಾ ಹೋದ್ರು. ಯಾಕೆ ಕರ್ಕೊಂಡು ಹೋಗ್ತಾರೆ ಒಬ್ಬನ ಭಕ್ತನ ಜೊತೆಗೆ ಅಂದ್ರೆ, ಈಗ ಯಾರಾದ್ರೂ ಈಗ ನೀವು ಏನಾರೇ ನಾನು ಹಿಂಗೆ ಅಂತ ಹೇಳಿದ್ರೆ ನಾವು ನಂಬೋದಿಲ್ಲ. ಆದ್ರೆ ನೀವು ಜೊತೆಗೆ ನೀವೆಲ್ಲರೂ ಕರ್ಕೊಂಡೋಗಿ ನಿಮ್ ಬಗ್ಗೆ ಬೇರೆ ಹೇಳ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಅಂತ ಪ್ರಪಂಚಕ್ಕೆ ಹೋಗಿ ಹೇಳಿದಾಗ. ಹಂಗೇನೆ ಅಪ್ಪ ಪ್ರಾಪಂಚಿಕರಿಗೆ ಹೆಂಗ್ ಕರ್ಕೊಂಡೋಗಿ ಯಾವ ರೀತಿ ಗುರು ಹೆಂಗೆ ಇವರು, ಯಾವ ರೀತಿ ಗುರು, ಯಾವ ಭಗವಂತ ಹೆಂಗೆ ಇವರು ಅನ್ನೋದನ್ನ ನಮಗೆ ಮನವರಿಕೆ ಮಾಡಿ ಅರಿವು ಮೂಡ್ಸಕ್ಕೋಸ್ಕರನೇ ನಮ್ಮನ್ನ ಒಂದು ಸೇವೆ ಕೊಟ್ಟು ನಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಬೇಕಾದಷ್ಟು ಎಂತೆಂತ ಭಕ್ತರುಗಳು ಹೆಂಗೆ ಅದು ಹೇಳಕ್ ಆಗಲ್ದು. ಅಪ್ಪನಿಗೆ ಅಷ್ಟು ಶರಣಾಗತಿ ಆಗ್ಬಿಟ್ಟಿದ್ದಾರೆ. ಸಾಕಷ್ಟು ರಾಜ್ಯಾದ್ಯಂತ, ದೇಶಾದ್ಯಂತ, ನನ್ನಪ್ಪಂದು ವಿಶ್ವದಾದ್ಯಂತನೇ ಹರಡೋಗಿದೆ ಅದು. ಪ್ರತಿಯೊಬ್ಬರ ಮನಸ್ಸಲ್ಲೂ ನನ್ನಪ್ಪ ತುಂಬಿದ್ದಾರೆ ಅವರು. ಯಾಕೆಂದ್ರೆ ಅವರು ಬೇರೆ ತರ ಅವರಲ್ಲ. ಯಾಕೆಂದ್ರೆ ಅವರು ಸಾಕ್ಷಾತ್ ಭಗವಂತ, ಶಿವನ ಸ್ವರೂಪಿ, ದತ್ತಾತ್ರೇಯ. ಆಮೇಲೆ ನಾವು ನೀನ್ ಯಾವ ದೇವರು ಅಂತೀಯ ಆ ದೇವರ ರೂಪದಲ್ಲೇ ಅವ್ರು ದರ್ಶನ ಕೊಡ್ತಿದ್ದಾರೆ ಈಗ ಇಂದು ನಮ್ಗೆಲ್ಲ. ಅದರಿಂದ ಅವನು
ಯಾವ್ದಕ್ಕೂ ಸಿಲುಕ್ದನಲ್ಲ ಹೌದು. ಭಗವಂತ, ಅವನು ಎಲ್ಲದಕ್ಕೂ ಮೀರಿದ ನನ್ನಪ್ಪ ನನ್ನ ಗುರು. ಇಂಥ ಗುರುನ ಈ ಜಗತ್ತಲ್ಲಿ ನಾವು ನೋಡಕ್ಕೆ ಯಾರಿಂದನೂ ಸಾಧ್ಯದಿಲ್ಲ. ಈ ಗುರು ಕೊಟ್ಟಂತ ಪ್ರೀತಿ, ವಿಶ್ವಾಸ, ನಮಗೆ ಆಶ್ರಯ ಕೊಟ್ಟು, ಅನ್ನವಿಟ್ಟು, ಬಟ್ಟೆ ಇಟ್ಟು, ಪ್ರತಿಯೊಂದನ್ನು ಸುಖ ಕೊಟ್ಟು, ಸಂಪತ್ತು ಕೊಟ್ಟು, ಈ ನಗನಗುತ್ತಾ ನಮ್ಮನ್ನ ಇಷ್ಟು ಪ್ರೀತಿಯಿಂದ ಆನಂದವಾಗಿಡಂತ ನಮ್ಮ ಗುರು ಈ ಜಗತ್ತಲ್ಲಿ ಯಾರಿಲ್ಲ. ಅದು ನನ್ನಪ್ಪ ಶ್ರೀ ಸತ್ತುಪಾಸಿ ಸದ್ಗುರುನಾಥ. ಅವರೇನೆ ಅಂತಾನೆ ಹೇಳ್ಬೋದು. ಹೇಳ್ಬೋದು ಅದು ಹೇಳಬಹುದು ಅನ್ನೋದಕ್ಕಿಂತ ಅದು ದೊಡ್ಡ ಮಾತು. ಅದು ದೊಡ್ಡ ಮಾತು. ಅದು ಎಷ್ಟು ಹೇಳಿದ್ರು ಕಡಿಮೆನೆ ಅದು. ಹೌದೌದು. ಸರ್, ಈಗ ನೀವು ಹಿಂಗೆ ಒಡನಾಟ ಸ್ಟಾರ್ಟ್ ಆಯ್ತು, ಆಶ್ರಮಕ್ಕೆ ನಿಮ್ಮ ನೆನ್ಸ್ಕೊಂಡಾಗೆಲ್ಲ ಬರ್ತಾ ಇದ್ರಿ. ಈಗ ನಿಮ್ಮ ಕುಟುಂಬದ ವರ್ಗದವರು ಯಾವ ರೀತಿ ಇದಕ್ಕೆ ಸ್ಪಂದನೆ ಮಾಡಿದ್ರು? ಹಿಂಗೆ ನಾನು ಮನೆಯದು ಪೂರಾ ಜವಾಬ್ದಾರಿ ವಹಿಸ್ಕೊಂಡು ವ್ಯವಹಾರ ಎಲ್ಲ ಮಾಡ್ತಾ ಇದ್ದೆ ಮನೆಯಲ್ಲಿ. ನಮ್ದು ಮೂಲ ಕಸುಬು ಅದು ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲ ಮಾಡ್ತಾ ಇದ್ವಿ. ಹಿಂಗೆ ನಾನು ಆಶ್ರಮಕ್ಕೆ ಪದೇ 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 ಬರೋದು ನಮ್ಮ ಮನೆಯವರಿಗೆ ಯಾರಿಗೂ ಇಷ್ಟ ಆಗ್ಲಿಲ್ಲ, ಇಡೀ ನಮ್ಮ ಕುಟುಂಬಕ್ಕೇನೆ. ಅವಾಗ ಅವ್ರಿದ್ದವ್ರು, ನೋಡಪ್ಪ ನೀನು ಹಿಂಗೆ ಆಶ್ರಮಕ್ಕೆ ಹೋಗೋದಾದ್ರೆ ನೀನು ವ್ಯವಹಾರ ಇಲ್ಲಿ ನೋಡ್ಕೊಂತ ಇಲ್ಲ ಸರಿಯಾಗಿ, ಬರೀ ಆಶ್ರಮ ಅಂತೀಯ, ನೀನು ಆಶ್ರಮಕ್ಕೆ ಹೋಗ್ತೀಯ ವ್ಯವಹಾರ ಮಾಡ್ತೀಯ ಅಂದ್ರು. ಆ ಕ್ಷಣ ಒಂದು ಕ್ಷಣನೂ ನಾನು ಯೋಚನೆ ಮಾಡಲಿಲ್ಲ ಅವರಿಗೆ. ನಿಮ್ಮ ವ್ಯವಹಾರ ನನಗೆ ಬೇಡ, ಇದು ನಿಮ್ಮದು, ನೀವು ತಗೊಳ್ರಿ. ನನಗೆ ನನ್ನ ಅಪ್ಪ ಬೇಕು, ನನಗೆ ನನ್ನ ಗುರು ಬೇಕು. ಇದು ಶಾಶ್ವತ ಅಲ್ಲ, ಇದು ನನಗೆ ಶಾಶ್ವತವಾಗಿರೋದು ಅಲ್ಲಿದೆ, ನಾನು ಅದರ ಹತ್ರ ಹೋಗ್ತೀನಿ ಅಂತಂದೇಳಿ ಆ ಕ್ಷಣನೇ ಕೊಟ್ಟೆ ನಾನು ಬೀಗನ. ಆ ಲೆಕ್ಕ ಗಿಕ್ಕ ಎಲ್ಲ ನಾನು ಆಮೇಲೆ ಮಾಡ್ಕೊಂತೀನಿ, ನೀವು ಇರೋದೇನೈತೆ ಅದು. ನಾನು ಅಲ್ಲಿ ಆ ಕಡೆ ಮತ್ತೆ ಆ ಅಂಗಡಿಗೋ ಕಾಲು ಯಾವತ್ತೂ ಇಡ್ಲಿಲ್ಲ ನಾನು, ಯಾವತ್ತೂ ಇಡ್ಲಿಲ್ಲ ನಾನು. ಆ ಕ್ಷಣನೇ, ಈ ಕ್ಷಣದಿಂದಾನೇ ನೀವು ಲೆಕ್ಕ ತಗೊಳ್ರಿ, ಅದು ಅಮೌಂಟ್ ಏನಿದೆಯೋ ನೀನು ಲೆಕ್ಕ ಮಾಡಿ ನೀವೇ ಕೊಡ್ರಿ, ನಾನು ಬರೋದಿಲ್ಲ ಅಲ್ಲಿ ಅಂತ ಹೇಳಿದೆ. ಅವಾಗ ಅವ್ರು ಮತ್ತೆ ನಮ್ಮ ಕುಟುಂಬದವರೆಲ್ಲ ಕೂತು ಮಾತಾಡಿ, ಅಲ್ಲ ಏಕ್ದಮ್ ಅವ್ನು ಇಷ್ಟೊಂದೆಲ್ಲ ವ್ಯವಹಾರ ಮಾಡ್ದೇನೆ ಹೆಂಗ್ ಬಿಡಿಸೋದು ಅಂತಂದೇಳ ದೊಡ್ಡವ್ರು ಚರ್ಚೆ ಮಾಡಿ ಮತ್ತೆ ನನಗೆ ಕರೆ ಮಾಡಿದ್ರು. ಬಾ ನೀನು ಬಂದ್ಬಿಟ್ಟು ಮಾಡ್ಕೊಂಡು ಹೋಗು ಅಂತ ಅಂದ್ರು. ಇಲ್ಲ, ಅದು ನಿಮ್ದದು, ನನ್ನ ಸೊತ್ತಿರೋದು ಅಲ್ಲಿ ದೊಡ್ಡೇರಿಯಲ್ಲಿ, ನಾನು ಅಲ್ಲಿಗೆ ಹೋಗ್ತೀನಿ, ನನಗಿದು ಬೇಡ, ನಿಮ್ದು ಬೇಡ ನನಗೆ ಅಂತಂದೇಳಿ. ನನ್ನ ಆಸ್ತಿ ಅಲ್ಲಿದೆ, ಅಲ್ಲಿಗೆ ಹೋಗ್ತೀನಿ ನಾನು ಸಂತೋಷವಾಗಿರ್ಬೇಕು, ನಾನು ಇದು ಬೇಡ ನನಗೆ ಅಂತಂದೇಳಿ ಅವ್ರಿಗೆ ಸಂತೋಷವಾಗಿ, ನಾನೇನು ದುಃಖ ಪಟ್ಕೊಂಡ್ ಕೊಡ್ತಿಲ್ಲ, ನಾನು ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಅದು ಲಾಸ್ ಆಗಿತ್ತು, ಎಲ್ಲ ಇಷ್ಟಗೊಂದೆಲ್ಲ ನೀನು ಸಾಲ ಕೊಟ್ಟಿರ್ತೀಯ, ಅದು ಮಾಡಿರ್ತೀಯ, ಅದೆಲ್ಲದಕ್ಕೂ ನನ್ನ ಭಗವಂತ ಇದ್ದಾನೆ, ಎಲ್ಲದಕ್ಕೂ ನನ್ನ ಗುರು ಇದ್ದಾನೆ. ಆ ಗುರು ನನ್ನನ್ನು ಕಾಯ್ತಾರೆ, ನಾನು ಆ ಗುರುವಿನ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಸಂಬಂಧದ್ದು ಇಷ್ಟೇನೆ ಅಂತ ನನಗೆ ತಿಳಿದೋಯ್ತು. ನೇರವಾಗಿ ಹೇಳಿದೆ ನಾನು, ಸಂಬಂಧ ಏನು ಅನ್ನೋದು ನನಗೆ ರಕ್ತ ಸಂಬಂಧ ತಿಳಿದೋಯ್ತು. ಆ ಗುರುವಿನ ಪ್ರೀತಿ ವಿಶ್ವಾಸ, ಆ ಸಂಬಂಧ ಏನು ಅನ್ನೋದು ನನಗೆ ತಿಳಿದಿದೆ. ಅದು ನಿಜವಾದ ಸಂಬಂಧ ನಂದು, ಇದು ಇಷ್ಟಕ್ಕೇನೆ ಸೀಮಿತ ಇದು ಅಂತಂದೇಳಿ ಅವ್ರಿಗೆ ಪ್ರೀತಿಯಿಂದ ನಗುನಗ್ತಾನೆ, ನಿಮ್ಮೆಲ್ಲರ ಜೊತೆ ಚೆನ್ನಾಗಿರ್ತೀನಿ, ಆದ್ರೆ ನಿಮ್ಮ ಆಸ್ತಿ ನನಗೆ ಬೇಡ, ನಿಮ್ಮ ಆಸ್ತಿ ನನಗೆ ಬೇಡ, ನೀವು ಇಟ್ಕೊಳ್ರಿ ಅಂತ ಹೇಳಿ ನಮಸ್ಕಾರ ಮಾಡಿ ನಾನು ಆ ಕ್ಷಣನೇ ಹೊರಟೆ. ನಾನು ಅಲ್ಲಿಂದ ಹೊರಟುಬಿಟ್ಟು ನಾನು ಸುಮಾರು ದಿವಸ ನನಗೆ ಯಾವುದೇ ವ್ಯವಹಾರಗಳು ಇರಲಿಲ್ಲ. ಆ ಕೊಟ್ಟಂತ ಬಾಕಿಗಳು ಹಂಗೇನೆ ಇದ್ದು, ಆ ಕಡೆ ತಿರುಗಿ ನೋಡಕ್ ಹೋಗ್ಲಿಲ್ಲ. ಅಪ್ಪ ಯಾವ ಕರೀತಾರ ಬರ್ತಿದ್ದೆ, ಸೇವೆ ಮಾಡ್ತಿದ್ದೆ, ನಗನಗ್ತಾ ಇರ್ತಿದ್ದೆ. ಯಾವತ್ತು ನನ್ನಪ್ಪ ನನಗೆ ದುಃಖ ಬಂದಿದೆ, ನನಗೆ ನೋವಾಗಿದೆ, ಅದನ್ನೆಲ್ಲ ಬಿಟ್ಟು ಬಂದಿದೀಯಲ್ಲಪ್ಪ ನೀನು ಅನ್ನೋ ಒಂದು ಕ್ಷಣನೂ ಸಹ, ಒಂದು ಕಿಂಚಿತ್ತು ಸಹ ನನಗೆ ಅದು ಅನಿಸ್ಲಿಲ್ಲ ನನಗೆ. ಯಾಕೆಂದ್ರೆ ಅಂತ ಜಾಗಕ್ಕೆ ಬಂದಿದ್ದೆ ನಾನು, ಆ ಸಂತೋಷ, ಆ ಅಮೃತ ಸಿಗಂತ ಜಾಗಕ್ಕೆ ನಾನು ಬಂದಿದ್ದೆ ನಾನು. ಅದರಿಂದ ಯಾಕೆಂದ್ರೆ ಇದನ್ನು ಬಿಟ್ಟು ಅವ್ರ ಆ ಕ್ಷಣ ನಾನು ಏನಾದ್ರು ಪ್ರಾಪಂಚಿಕವಾಗಿದ್ದಾಗ ಅವ್ರೇನಾರು ಅಲ್ಲಿ ಬಿಡಿಸಿದ ತಕ್ಷಣನೇ ನಾನು ಎಲ್ಲರೇ ಹೋಗಿ, ಇಲ್ಲ ಇಲ್ಲಿ ಗುರುವಿನ ಹತ್ರ ಬರ್ದೇನೆ ನಾನು ಈ ಪ್ರಾಪಂಚಿಕವಾದ ಜೀವನದಲ್ಲೇ ನಾನು ಇದ್ದಿದ್ರೆ, ಗುರು ಸಿಗದೇನೆ ಪ್ರಾಪಂಚಿಕವಾದ ಜೀವನದಲ್ಲಿ ಇದ್ದಾಗ ಅವ್ರು ಆ ರೀತಿ ಮಾಡಿದಾಗ, ಇಲ್ಲ ವಿಷ ಕುಡಿಬೇಕು, ಇಲ್ಲ ಏನಾದ್ರೂ ಒಂದು ಮಾಡ್ಕೊಂಡು ನಾನು ಯಾವತ್ತೋ ಹೋಗ್ಬೇಕಿತ್ತು ನಾನು ಆ ಕ್ಷಣ. ಯಾಕೆಂದ್ರೆ ಎಷ್ಟು ಲಕ್ಷಗಟ್ಲೆ, ಈಗ 50-60 ಲಕ್ಷ ಡೈಲಿ ಟ್ರಾನ್ಸಾಕ್ಷನ್ ಮಾಡೋನ್ನ ಏಕ್ದಮ್ ಬಿಡಿಸಿದ್ರು ಅಂದಾಗ ಏನಾಗ್ಬೋದು ಒಬ್ಬ ಮನುಷ್ಯ, ಹೆಂಗಾಗ್ಬೋದು ಆ ಕ್ಷಣ? ನಾನು ಸಂತೋಷವಾಗಿ ಬಿಟ್ಕೊಟ್ಟು ಬಂದಿದ್ದೀನಿ ಆ ಕ್ಷಣನ. ಯಾಕೆಂದ್ರೆ ಮನಸ್ಥಿತಿ ಕೊಟ್ಟವರು ನನ್ನಪ್ಪ ಅದು. ಈಗ ಅದು ಯಾಕೆಂದ್ರೆ ಅದಕ್ಕೆ ಈಗ ಇದಕ್ ಬೆಲೆ ಕಟ್ಲಿಲ್ದಾಗದಂತ ವಸ್ತು ನನಗೆ ಸಿಕ್ಕೋಗ್ಬಿಟ್ಟಿದೆಯಲ್ಲ ನನಗೆ. ಈಗ ಬೆಲೆ ಕಟ್ಟ ವಸ್ತು ಅವ್ರ ಹತ್ರ ಐತೆ, ನನಗೆ ಬೆಲೆ ಕಟ್ಟೋದಾಗದಷ್ಟು ಅಂತ ಒಂದು ನನಗೆ ನಿಧಿ ಸಿಕ್ಕಿದೆಯಲ್ಲ ನನಗೆ. ಇದು ನನಗೆ
ಹ್ಮ್. ಬೇಕಾಗಿತ್ತು ನನಗೆ. ಹೌದು. ಅದಕ್ಕೋಸ್ಕರ ನಾನು ಅದನ್ನ ಹಂಬಲಿಸಿ ನಾನು ಬಂದೆ. ಹ್ಮ್. ಹಂಬಲಿಸಿ ಬಂದಿದ್ದಕ್ಕೆ ನನ್ನಪ್ಪ ಅಷ್ಟೇ ಪ್ರೀತಿ, ಅಷ್ಟೇ ಪ್ರೇಮ, ಅಷ್ಟೇ ಕರುಣೆ, ನನಗೆ ಎಲ್ಲದಕ್ಕೂ ಉಡೋಕು ಉಣ್ಣಾಕು ಪ್ರತಿಯೊಂದನ್ನು ಕೊಟ್ಟು ನನ್ನನ್ನು ಆನಂದವಾಗಿಟ್ಟಿದ್ದಾರೆ. ಆನಂದವಾಗಿ ಅಂದ್ರೆ ಆನಂದವಾಗಿಟ್ಟಿದ್ದಾರೆ ನನಗೆ. ಹ್ಮ್. ಈ ನಿಶ್ಚಿಂತೆಯಿಂದ ಇದ್ದೀನಿ ನಾನು. ಹೌದು. ಯಾಕೆಂದ್ರೆ ಬಂಧು ಅಂದ್ರೆ ಏನು, ಬಳಗ ಅಂದ್ರೇನು, ಈ ರಕ್ತ ಸಂಬಂಧ ಅನ್ನೋದೇನು, ಹ್ಮ್. ಅದು ನನಗೆ ನಗು ಬರುತ್ತೆ ಹೇಳಿಕ್ಕೆ. ಯಾಕೆಂದ್ರೆ ಹ್ಮ್. ಆದಷ್ಟು ಬೇಗ ನನಗೆ ಗುರು ಅದನ್ನು ತಿಳಿಸ್ಕೊಟ್ಟ ನನಗೆ. ಹ್ಮ್. ಯಾವುದು ಒಂದು ಏನಿದು ಸಂಬಂಧ ಅನ್ನೋದು ಸ್ಥಿರನೋ ಇದು ಸ್ಥಿರನೋ ಅನ್ನೋದು ಹ್ಮ್. ಆದಷ್ಟು ಬೇಗ ನನಗೆ ನನ್ನಪ್ಪ ತಿಳಿಸ್ಕೊಟ್ಟಿದ್ಕೆ ಹ್ಮ್. ನನ್ನಪ್ಪನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನಾನು ಕಡಿಮೆ ಆಗುತ್ತದೆ. ಹ್ಮ್. ಆ ನಮ್ಮಪ್ಪನಿಗೆ ಅದು ಎಷ್ಟು ಸೇವೆ ಮಾಡಿದ್ರು ನಾವು ಕಮ್ಮಿನೇ. ಅದು ಹೌದು. ಅವನು ಆತನ ಋಣ ತೀರ್ಸಕ್ಕೆ- ಗುರುವಿನ ಋಣನ ತೀರ್ಸಕ್ಕೆ ಆಗೋದಿಲ್ಲ. ಹೌದು. ಆ ವಿಚಾರಕ್ಕೆ ಅಪ್ಪ ಒಂದ್ಸಲಿ ನನಗೆ ಅಪ್ಪ ಎಲ್ಲದನ್ನೂ ಅಪ್ಪ ಕೊಟ್ರು, ಪ್ರತಿಯೊಂದನ್ನು ಕೊಡ್ತಾ ಇದ್ರು. ಅವಾಗಪ್ಪ ಹ್ಮ್. ಹೆಂಗಪ್ಪ ನಿನ್ನ ಗುರು ಋಣ ತೀರ್ಸಕ್ಕೆ ಅಂತಂದು ಹೇಳಿದಾಗ ಅಪ್ಪ ಹ್ಮ್. ಇದಕ್ಕೂ ಸಮೇತ ಒಂದು ಮಾತು ಹೇಳಿದ್ರು. ಹ್ಮ್. ಅವನಿಗೆ ಪ್ರೀತಿ, ಅವನಿಗೆ ಖುಷಿಯಾಗೋ ರೀತಿನಲ್ಲಿ ಅವನಿಗೆ ಭಕ್ತಿಯಿಂದ ಸೇವೆ ಮಾಡಿ ಹ್ಮ್. ಅವನಿಗೆ ಖುಷಿ ಪಡಿಸ್ಬಿಟ್ರೆ ಸಾಕಣಪ್ಪ. ಅವನಿಗೆ ಹ್ಮ್. ಅದೇ ಅವನಿಗೆ ಆ, ನೀವು ಋಣ- ಋಣ ಅನ್ನೋದೇನ್ ಮಾತು ಕಡಿಮೆ. ಬರೋದಿಲ್ಲ ಅವನಿಗೆ. ಹಾ. ಋಣ, ಗುರು ಮತ್ತೆ ಭಕ್ತನ ನಡುವೆ ಋಣ ಅನ್ನೋದು ಬರೋದಿಲ್ಲಪ್ಪ. ಅದು ಹ್ಮ್. ಅವನು ಭಕ್ತಿಗೆ ಅವನು ಇಷ್ಟಪಡೋದು, ಸೇವೆಗೆ ಇಷ್ಟಪಡೋದಪ್ಪ ಅವನು. ಅದು ಬಿಟ್ಟು ಹ್ಮ್. ಈ ಋಣ ಅನ್ನೋದು ಗುರು ಮತ್ತೆ ಭಕ್ತನ ಮಧ್ಯೆ ಬರೋದಿಲ್ಲಪ್ಪ ಅದು ಅಂತ. ಎಂತ ಮಾತು ಹೇಳಿದ್ರು. ಹೌದು, ಅಪ್ಪ ಮಾತು ಹೇಳಿದ್ರು ಅದನ್ನ. ಹ್ಮ್. ಅವಾಗಿಂದ ಅಂದಿನಿಂದ ಇಂದಿನವರೆಗೂ ಅಪ್ಪನ ಸೇವೆ ಮಾಡ್ಕೊಂಡು ಹ್ಮ್. ಆಮೇಲೆ ಕ್ಷಣಕಾಲ ಈಗ ನಮಗೆ ಏನಂದ್ರೆ ಈ ಪ್ರಾಪಂಚಿಕರಿಗೆ ಏನೇ ಇದ್ರೂ ಹೊರಗೆ ಹೋದಾಗ ಒಂಥರ ಮನಸ್ಥಿತಿ ಚಂಚಲ ಮನಸ್ಸಾಗಿರೋದ್ರಿಂದ ಹ್ಮ್. ಬರ್ತೀವಿ ಹೋಗ್ತೀವಿ, ಆದ್ರೂ ಅಪ್ಪನ ಹಂಬಲಿಸ್ತಾನೆ ಇರ್ತೀವಿ. ಈಗ ಏನಾಗಿದೆ, ಪ್ರಾಪಂಚಿಕವಾಗೂ ಬದುಕಬೇಕಾಗತ್ತಲ್ಲ, ಹ್ಮ್. ಹೌದು, ಅದು ಅನಿವಾರ್ಯ. ಅದು ಅನಿವಾರ್ಯ ಆಗಿರುತ್ತೆ. ಅದರಿಂದ ಹೋಗೋದು ಬರೋದು ಬರ್ತಾ ಇರ್ತೀವಿ. ಕೆಲವೊಂದು ಟೈಮ್ ಅಪ್ಪನಿಗೂ ಸಾಕಷ್ಟು ಸಲ ನಾವು ನೋವು ಮಾಡಿದೀವಿ. ಅದಕ್ಕೆ ಅಪ್ಪನ ಕ್ಷಮೆ ಇರಲಿ, ನನಗೆ ಕ್ಷಮಿಸೋ ತಂದೆಯೇ ಕ್ಷಮಿಸುತ್ತಾನ. ಅಂತಾನೆ ಹೇಳ್ತಾರೆ. ಅದನ್ನ ಅಪ್ಪ ಅದಕ್ಕೇನೆ ಎಲ್ಲಾ ತರದಲ್ಲೂ ಈ ಭಕ್ತರು, ಈಗ ನಾವು ಕೂತು ಈಗ ಒಂದು ಶಿಲೆ ಮುಂದೆ, ಈಗ ಲಿಂಗದ ಮುಂದೆ ನಾವು ಕೂತು ಕೇಳ್ಕಂತೀವಲ್ಲ, ಹ್ಮ್. ಅದನ್ನ ಯಾವ ರೀತಿ ನೀವು ಕೇಳ್ಕೋಬೇಕು ಅನ್ನೋದು ಒಂದು ಹಾಡಿನ ರೂಪದಲ್ಲೇ ಬರ್ದಿದ್ದಾರೆ ಅದನ್ನೆಲ್ಲದನ್ನು. ಕ್ಷಮಿಸೋ ತಂದೆಯೇ ದೇವಾ, ಕರುಣಿಸೋ ನಾಗೈದ ಪಾಪವಾ. ನೋಡಿ, ನಾವು ಪಾಪ ಮಾಡಿದ್ದನ್ನ ಹೆಂಗೆ ಕ್ಷಮಿಸ್ಬೇಕು ಅನ್ನೋದನ್ನ ಸಮೇತ ನನ್ನಪ್ಪ ಬರೆದು ಭಕ್ತರು ಯಾವ ರೀತಿ ಕೇಳ್ಕೊಂಡು ಅವ್ರು ಪಾವನರಾಗ್ಲಿ ಅಂತಂದೇಳಿ ಅದನ್ನೆಲ್ಲದನ್ನು ಬರೆದಿದ್ದಾರೆ. ಇದೇ ರೀತಿ ನನ್ನ ಜೀವನನ ಸುಖಕರವಾಗಿ ಇವತ್ತು ಇಟ್ಟಿದ್ದಾರೆ ನಮ್ಮಪ್ಪ. ಹ್ಮ್. ಅದೇ ನನಗೆ ನನ್ನ ಸೌಭಾಗ್ಯ. ಅಣ್ಣ, ನಿಮ್ ಮೊದಲ ಹೆಸರು ಸಂದೀಪ ಅಂತ, ಅದನ್ನ ಸರ್ವಜ್ಞ ಅಂತ ಅಪ್ಪಾಜಿಯವರು ನಾಮಕರಣ ಮಾಡಿದ್ದು. ಆ ಒಂದು ಸಂದರ್ಭದ ಒಂದು ಅನುಭವ ಹೇಳ್ರಿ. ಅದು ಅಪ್ಪ ಶಿವಮೊಗ್ಗ ಆಶ್ರಮಕ್ಕೆ ಬಂದಿದ್ರು. ಹ್ಮ್. ಅವಾಗ ನಾನು ಸುಮ್ಮನೆ ಅಲ್ಲಿ ಕೂತಿದ್ದೆ. ಹ್ಮ್. ಅಂದ್ರೆ ಗುರು ಅವ್ನು ಕೊಟ್ಟಿದ್ದು ಯಾರಿಗೂ ಗೊತ್ತಾಗಲ್ಲ ಅನ್ಲಿಕ್ಕೆ ಇದೊಂದು ದೊಡ್ಡ ಕಾರಣ ಅಂತ ಅನ್ಸುತ್ತೆ. ಹ್ಮ್. ಹೆಂಗೆ ಅಂದ್ರೆ ಹ್ಮ್. ಒಂದ್ಸಲಿ ವಿಚಿತ್ರ ಅದೇನೋ ಒಂಥರ ಈ ವಿಸ್ಮಯ ಆದಂಗೆ ಆಗುತ್ತೆ. ಅದೊಂಥರ ಅಪ್ಪ ಏನಾರ ಇದು ಮಾಡ್ದಾಗ ಹ್ಮ್. ಸಂದೀಪನ್ ಕರೀರಿ ಅಂದ್ರು. ಬಂದೆ. ಹ್ಮ್. ಬಂತಾನೆ ಪಕ್ಕದ ಕುತ್ಕೊಳ್ಳೋ ಅಂತ ಐತಪ್ಪ. ನನಗೆ ಒಂದ್ಸಲಿ ಭಯ ಆಗ್ಬಿಡ್ತು ಒಂದ್ ಕ್ಷಣ. ಹ್ಮ್. ಆಗ ಕುತ್ಕ ಇಲ್ಲಿ ಅಂತ, ಕುತ್ಕ ಅಂತ ಗದರ್ತ. ಅವಾಗ ಸುಮ್ ಕುತ್ಕೊಂಡೆ. ಅವಾಗ ಕಿವಿಗೆ ಸರ್ವಜ್ಞ 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 ಅಂತ. ಆ ಕ್ಷಣ ಹೆಂಗಿತ್ತು ಅಂದ್ರೆ ರೋಮಾಂಚನ. ಅದು ಈ ಈ ಕೈಲಾಸದಿಂದ ಈ ಶಿವನ ಒಂದು ಮಾತನ್ನ ಕೇಳಿದಾಗ ನಾವು ಈ ಟಿವಿಗಳಲ್ಲಿ ಇದನ್ನೆಲ್ಲ ನೋಡ್ತೀವಿ ಒಂಥರ. ಅದನ್ನ ಲೈವ್ ಆಗಿ ನಾವು ಒಂದು ಕೇಳಿದಂತ ಕಿವಿಗೆ ಆ ಆನಂದ ಬಾಷ್ಪ ಬರುತ್ತದೆ. ಆ ಕರ್ಣಗಳು ಅದು ನಂಗೆ ಸೀದಾ ಹೋಗಿ ಹಂಗೆ ಔತ್ಕೊಂಡ್ಬಿಡ್ತಾವ ಆ ಕ್ಷಣ. ಇಂಥ ಒಂದು ಅನುಭವ ಆಯ್ತು. ಹೌದು, ಆ ಕ್ಷಣ ಆ ತರ ಆಯ್ತು. ಎಂಥ ಒಂದು ಒಳ್ಳೆ ಹೆಸರು ಸರ್ವಜ್ಞ. ಹೌದು ಅಂತ ಹೆಸರಿಟ್ಟಿದ್ದಾರೆ. ಅದ್ರ ಒಂದು ಅರ್ಥ ಹೇಳಿರ್ಬೇಕು ನಿಮ್ಗೆ. ಇಲ್ಲ, ಅದನ್ನ ಏನು ಅಪ್ಪ ಏನು ಹೇಳಲಿಲ್ಲ. ಸರ್ವಜ್ಞ ಅಂತ ಹೆಸರು ಹೇಳಿ ಅಲ್ಲಿಗೆ ಇದು ಮಾಡಿದ್ರು. ಅವಾಗಿಂದ ಸರ್ವಜ್ಞ ಅಂತ ಕರೀರಿ ಅಂತ ಎಲ್ರಿಗೂ ಹೇಳಿದ್ರು ಅಪ್ಪ. ಇಲ್ಲಿ ಆಶ್ರಮದಲ್ಲಿ ಇರೋರಿಗೆ ಅವರಿಗೆಲ್ಲ ಹೇಳಿದ್ರು. ಆ ವಿಚಾರವಾಗಿ ನನ್ನ ಹತ್ರ ಅಪ್ಪ ಅದನ್ನ ಆ ವಿಷಯ ಏನ್ ಪ್ರಸ್ತಾಪ ಮಾಡಲಿಲ್ಲ. ಈ ರೀತಿ ಅಪ್ಪನ ಒಟ್ಟು ಅಪ್ಪ
ಯಾವಾಗ ಭಕ್ತನಿಗೆ ಏನ್ ಕೊಡ್ತಾರೆ ಅನ್ನೋದನ್ನ ನಾವು ಊಹಿಸಕ್ಕೆ ಆಗೋದಿಲ್ಲ. ಅದನ್ನ ಅದು ಸತ್ಯ. ಅದು ಊಹಿಸಕ್ ಆಗೋದಿಲ್ಲ. ಗುರುಗೆ ಯಾವಾಗ ಯಾವ ಭಕ್ತನ ಮೇಲೆ ಏನು ಬರುತ್ತೋ ಅದನ್ನ ಆ ಕ್ಷಣನೇ ಅದನ್ನ ಕೊಟ್ಟೋಗ್ಬಿಡ್ತಾರೆ ಅವ್ರು. ಹೌದೌದು. ಈ ಮನುಷ್ಯ ಅಂದನ್ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ 100 ಸಲ. 100 ಸಲ ಏನು ಕೋಟಿ ಸಲ ಯೋಚನೆ ಮಾಡ್ತಾನೆ ಅವನು, ಇವನಿಗೆ ಇದು ಕೊಟ್ರೆ ಹೆಂಗೆ, ಇದು ಕೊಟ್ರೆ ಹೆಂಗೆ ಅಂತ. ಆದ್ರೆ ನನ್ನ ಗುರು ಅದನ್ನ ಯೋಚನೆ ಮಾಡೋದಿಲ್ಲ. ಅದು ಯೋಚನೆ ಅನ್ನೋ ಪದನೇ ನನ್ನ ಗುರುವಿನ ಇದ್ರಲ್ಲಿ ಇರೋದಿಲ್ಲ. ಅದು ಆ ಕ್ಷಣಕ್ಕೆ ಅದು ಏನ್ ತಿಳಿತದ ಗುರು ಅದನ್ನ ಆ ಭಕ್ತನಿಗೆ ಅದನ್ನ ಕೊಡೋದೇ ಆ ಗುರುವಿನ ಒಂದು ಕರ್ತವ್ಯ. ಅದಕ್ಕೆ ಸದ್ಗುರು. ಅದಕ್ಕೋಸ್ಕರ ಸದ್ಗುರು ನನ್ನಪ್ಪ ಶ್ರೀ ಸತ್ಯಪಾಸೀನ ಮಹಾರಾಜ. ಸರಿ, ಇವಾಗ ನೀವು ಹಿಂಗೆ ಒಡನಾಟ ಹಿಂಗೆ ವರ್ಷಗಳು ಕಳೆದ್ರಿ. ಈಗ ಅದೇ ನೀವು ಒಂದು ಈಗ ಮದುವೆ ವಿಚಾರ ಬಂದಾಗ ಈಗ ನೀವು ಭಕ್ತರನ್ನೇ ಮದುವೆ ಆಗ್ಬೇಕು ಅಂತ ಒಂದು ಅಪೇಕ್ಷೆಯಿಂದ ಶ್ರುತಿನ ತೇಜಸ್ವಿನಿ ಅವ್ರನ್ನ ಮದುವೆ ಮಾಡ್ಕೊಂಡ್ರಿ. ಅದ್ರ ಒಂದು ಅನುಭವ ಹೇಳಿ. ಅಂದ್ರೆ ನಾನು ತೇಜಸ್ವಿನಿಯನ್ನು ಇಷ್ಟಪಟ್ಟು ನಾನು ಮದುವೆ ಆಗಿದ್ದು ಏನಕ್ಕೆ ಅಂದ್ರೆ, ಇದು ಗುರು ಪರಂಪರೆ ಇದ್ರೆ ನನ್ನ ಗುರುವಿನ ಹತ್ರನೇ ನಾನು ಇರ್ತೀನಿ ಅನ್ನೋದೊಂದು ಬಯಕೆ ನನಗೆ ಜಾಸ್ತಿ, ಅದೊಂದು ಹೆಚ್ಚಾಗಿತ್ತು ಅದು. ಯಾಕೆಂದ್ರೆ ಹೊರಗಿಂದ ಈಗ ಪ್ರಾಪಂಚಿಕರನ್ನ ಮದುವೆ ಆದಾಗ ಅದೇನ ಎತ್ತು ದಡಿಗೆಳಿತು, ಎಮ್ಮೆ ನೀರಿಗೆಳಿತು ಅನ್ನಂಗೆ ಅಲ್ಲಿ ಆಗಿ ಈಗ ನಾನು ಸಾಕಷ್ಟು ನೋಡ್ತಾ ಇದ್ದೆ ಪ್ರಾಪಂಚಿಕರದು. ಮತ್ತೆ ಇಲ್ಲಿ ಇದ್ದಂತರನೇ ನಾನು ಕಣ್ತುಂಬ ನೋಡ್ತಾ ಇದ್ದೆ. ಅದ್ ನೋಡೋದ್ರಿಂದ ನನಗೆ ಏನಿಸ್ತಾ ಹೋಯ್ತು ಅಂದ್ರೆ, ಅಪ್ಪನ ಭಕ್ತರೇ ಆಗ್ಬಿಟ್ರೆ ನನಗೆ ಈ ಜಾಗ ನಾನು ಯಾವತ್ತೂ ನನಗೆ ಇಲ್ಲಿಂದ ಶಾಶ್ವತವಾಗಿರುತ್ತೆ ಈ ಜಾಗ. ನನಗೆ ಬೇಕಾಗಿರೋದಕ್ಕೆ ಏನಂದ್ರೆ, ಈಗ ಅದನ್ನ ಪ್ರಾಪಂಚಿಕವಾದ ಆಲ್ರೆಡಿ ನಾನು ಈಗ ಸಮಾಧಾನಕ್ಕೆ ಎಲ್ಲರ ಜೊತೆ ಮಾತಾಡ್ಕೊಂಡು ಪ್ರಾಪಂಚಿಕವಾಗಿದ್ದೀನಿ ಅಂತ ಪೂರ್ಣ ಪ್ರಮಾಣದಾಗ ನಂಬ್ಕೊಂಡಿರೋದು ಅದನ್ನ ನನ್ನ ಅಪ್ಪನ ಪಾದನೆ ನಾನು ನಂಬ್ಕೊಂಡಿರೋದು. ಅದರಿಂದ ಏನಾಯ್ತು, ನೀನ್ ಬಿಟ್ರೆ ಇನ್ಯಾರು ಇಲ್ಲ, ನೀನೇ ನನಗೆ ಗತಿ ಅನ್ನೋದು ನನಗೆ ಸಂಪೂರ್ಣವಾಗದು ಅವಾಗ್ಲೇನೆ ನನಗದು ಮನವರಿಕೆ ಆಗಿತ್ತು ನನಗೆ. ಅದರಿಂದ ಏನ್ ಮಾಡಿದೆ ಅಂದಾಗ, ಅದು ಹಣೆ ಬರೋಕ್ಕೆ ಹೊಣೆಯಾರು ಅನ್ನಂಗೆ ನನಗೆ ಅದ್ಭುತವಾದಂತ ನಾನು ಹೆಂಗ್ ಇಷ್ಟಪಟ್ಟಿದ್ನೋ, ಯಾವ ರೀತಿ ಇಷ್ಟಪಟ್ಟಿದ್ನೋ ಎಲ್ಲದಕ್ಕೂ ಸ್ಪಂದಿಸಂತ ಒಂದು ಮಡದಿನ ನನ್ನ ಗುರು ನನಗೆ ಕರುಣಿಸಿದ್ದಾರೆ. ಇವತ್ತು ಸುಖವಾಗಿ ಆನಂದವಾಗಿ ಪ್ರೀತಿಯಿಂದ ಎಲ್ಲದಕ್ಕೂ ಸ್ಫೂರ್ತಿಯಾಗಿ ಅವಳು ನನ್ನ ಜೊತೆ ಸದಾ ನಿಂತಿದ್ದಾಳೆ. ಅವಳಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಈ ಜಾಗಕ್ಕೆ ಬರೋಕರೆ ಅದು ಹೆಚ್ಚಿನ ಒಂದು ಮಹತ್ವ ನನ್ನ ಹೆಂಡತಿದು ಸಮೇತ ಇದೆ. ಹೌದು. ಯಾಕೆಂದ್ರೆ ನಾನು ಒಂದು ಕ್ಷಣ ಮನೆಯಲ್ಲಿ ಸುಮ್ಮನೆ ಕೂತಿದ್ದೆ ಅಂದ್ರೆ, ಹೋಗ್ರಿ ಆಶ್ರಮಕ್ಕೆ ಹೋಗ್ರಿ, ಅಪ್ಪನ ಹತ್ರ ಆಶ್ರಮಕ್ಕೆ ಹೋಗ್ರಿ, ಅಲ್ಲಿ ಸೇವೆ ಮಾಡೋಗ್ರಿ. ಒಂದಿನ ಫ್ರೀಯಾಗಿ ಮನೇಲಿದ್ದೆ ಅಂದ್ರೆ, ಇಲ್ಲಿದ್ದೇನ್ ಮಾಡ್ತೀನಿ ನೀನು, ಅಲ್ಲಿಗಾದ್ರೂ ಹೋಗು. ಯಾಕೆಂದ್ರೆ ಅಂತ ಹೆಂಡತಿ ಪಡಿಲಿಕ್ಕೆ ನಾನು ಬಹಳ ಅದೃಷ್ಟ ಮಾಡಿದ್ದೀನಿ. ಅದಕ್ಕೆ ಈ ಮಾತನ್ನ ನಾನು ಅವಳ ಎದುರಿಗೆ ಹೇಳಿಲ್ಲ. ನಾನು ಗುರು ಮುಖೇನ, ಈಗ ಗುರು ಭಕ್ತರ ಮುಖೇನ ಅವಳಿಗೆ ನಾನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದೊಂದು ಅವಕಾಶ, ನನಗೆ ಒಳ್ಳೆ ಅವಕಾಶ ನನಗೆ ಸಿಕ್ಕಿದೆ. ಅದು ಅವಳ ಬಗ್ಗೆ ಹೇಳಲಿಕ್ಕೆ ಆಗ್ಲಿ. ನನ್ನ ಗುರುವಿಗೂ ಈಗ ಎಲ್ಲ ಭಕ್ತರು ಹೆಂಗೆ ಪ್ರೀತಿಯಿಂದ ನನ್ನಪ್ಪ ಇಷ್ಟಪಡ್ತಾರೆ, ಅದೇ ರೀತಿ ಅವಳನ್ನು ಸಮೇತ ಅದೇ ನನಗೆ ಆನಂದ. ಯಾಕೆಂದ್ರೆ ಇವತ್ತು ಏನಾದ್ರು ಆಶ್ರಮಕ್ಕೆ ಹೋಗಿದ್ದಾರೆ ಅಂದ್ರೆ ಒಂದಿನ 2 ದಿನ ಆಗಿರಲ್ಲ, ಅಲ್ಲೇ ಮಾಡ್ತೀವಿ ಬಾರಪ್ಪ ಅನ್ನಂತ ದಿನಗಳು ಇವು. ಯಾಕೆಂದ್ರೆ ಕಣ್ಣಾರೆ ಅದನ್ನ ಕಾಣ್ತಾ ಇರ್ತೀವಿ. ಅದ್ರಲ್ಲಿ ನಾನು 1 ದಿನ 2 ದಿನ ಅಲ್ಲಿ ಮನೇಲಿ ಆರಾಮಾಗಿದ್ದೆ ಅಂದ್ರೆ, ನೀನ್ ಆಶ್ರಮಕ್ಕೆ ಹೋಗವ ಅಂತ 8 ದಿನ ನಾನು ಪಡೆದಿದ್ದೀನಿ ಅಂದ್ರೆ ಪುಣ್ಯವಂತನೇ ನಾನು. ಎಷ್ಟೋ ಜನ ಎಷ್ಟೋ ಒಂದು ಕುಟುಂಬದಲ್ಲಿ ಅಪೋಸ್ ಮಾಡಾರೆ. ಹೌದು. ಅವಳು ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು ಅಪ್ಪನ ಸ್ಮರಣೆಯಲ್ಲೇ ಅವಳು ಇರ್ತಾಳೆ. ಅದೇ ತರ ಅಪ್ಪ 2 ಮಕ್ಕಳನ್ನ ಕರುಣಿಸಿದ್ದಾರೆ. ಅವರು ಸಮೇತ ಯಾವಾಗಲೂ ಅಪ್ಪನ ಸ್ಮರಣೆಯಲ್ಲೇ ಇರ್ತಾರೆ. ಅದು ನನಗೆ ಇನ್ನೂ ಅದ್ಭುತವಾದಂತ ಒಂದು ಸಂತೋಷ, ಬಹಳ ಅದ್ಭುತ ಅದೊಂಥರ. ಯಾಕೆಂದ್ರೆ ದೊಡ್ಡ ಮಗ ಉನ್ಮತ್ತ ಅಂತ ಹೇಳಿ, 2ನೇ ಮಗ ಗುರುದತ್ತ. ಅವನು ಮೊದಲನೇ ಮಗ ಹುಟ್ಟಕ್ಕಿಂತ ಮುಂಚೆ ನಾವು ಮದುವೆಯಾಗಿ 1.5 ವರ್ಷ ಆಯ್ತು. ಆಮೇಲೆ ಹಿಂಗೆ ಅವರು ತೇಜಸ್ವಿನಿ ತರಕಾರಿ ಹೆಚ್ಚುತ್ತಾ ಇದ್ದು, ಅಪ್ಪ ಅಲ್ಲೇ ಔದುಂಬ್ರ ಮರ ಪಕ್ಕದಲ್ಲೇ ಕೂತಿತ್ತು. ಅವಾಗ ಸುದರ್ಶನ್ ನಮ್ಮ ಲಾಯರ್ ಇದಾರಲ್ಲ, ಅವರು ಸುದರ್ಶನ್ ಅಣ್ಣ ದೋಸೆ ತಂದು ಕೊಟ್ರು ಅಪ್ಪನ ಕಡೆ.
ಅಪ್ಪ ಅವಳು ಅವಾಗ ಅಪ್ಪ ಏನು ನಾಮಕರಣ ಮಾಡಿದ್ದಿಲ್ಲ. ಅವಾಗ ಶ್ರುತಿ ಕರೀಲಿ ಅಂತ ಕರೆದೆ. ನನಗೇನೆ ಹೇಳಿದ್ರು, ನಾನೇ ಕರೆದೆ. ಅವಾಗ ಅವಳಿಗೆ 3 ತುತ್ತು ದೋಸೆ ತಿನ್ಸ್ಬಿಟ್ಟು ಮುಂದಿನ 9 ತಿಂಗಳು, ಇನ್ನು 9 ತಿಂಗಳು ಬಿಟ್ಟು ಗಂಡು ಮಗನ ಎತ್ತುವ ಅಂತ ಇದೇ ಮಾತೇ ಹೇಳಿದ್ರು ಸ್ಟಾರ್ಟಿಂಗ್ಗೆ. ಒಂದು ಗಂಡು ಮಗನ ಎತ್ತು ಅಂತಂದೇಳಿ. ಅವಾಗ ಆನಂದ ಆಯ್ತು. ಆ ಕ್ಷಣದಿಂದ ಏನು ಅಪ್ಪ ಪ್ರೆಗ್ನೆನ್ಸಿ ಅನ್ನೋದನ್ನ ಹೇಳಿದ್ರಲ್ಲ, ಅವತ್ತು ಅವಳು ಪ್ರೆಗ್ನೆನ್ಸಿಯ 2 ತಿಂಗಳಿಗೆ ಟೆಸ್ಟ್ ಆಯ್ತು, ಪ್ರೆಗ್ನೆನ್ಸಿನೂ ಆಯ್ತು. ಅವಾಗ ಅಪ್ಪ ಅದೇನು ಅಂದಿನಿಂದ 9 ತಿಂಗಳು ಆ ಮಗುವಿನ ಆರೈಕೆ, ಪ್ರತಿ ಕ್ಷಣ ಪ್ರತಿ ಗಳಿಗೆ ಎಲ್ಲದನ್ನು ಅಪ್ಪನೇ ನೋಡ್ಕೊಂಡ್ರು ಅದನ್ನ. ಅಂದ್ರೆ ಆ ಟೈಮ್ ಸ್ಥಿತಿಗತಿ ಹೆಂಗಿತ್ತು ನನಗೆ ಅಂದ್ರೆ, ಎಲ್ಲೆಲ್ಲೋ ನಾನು ಬಿಸ್ನೆಸ್ ಮೇಲೆ ದುಡ್ಡು ಹಾಕಿದ್ದೆ, ವಾಪಸ್ ನನಗೆ ಬಂದಿರ್ಲಿಲ್ಲ. ಪರಿಸ್ಥಿತಿ ಆ ಕ್ಷಣಕ್ಕೆ ನನಗೆ ಸಿಗ್ತಾ ಇರ್ಲಿಲ್ಲ. ಅವಳು ಏನ್ ಬಯಸ್ತಾಳ ಆ ಕ್ಷಣಕ್ಕೆ ನನಗೇನು ಸಿಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಈ ಗರ್ಭಿಣಿ ಬೈಕೆನ ಒಂದು ದಿನ ಒಂದು ಕ್ಷಣನ ನಾನು ಅವಳಿಗೆ ನೆರವೇರ್ಸಕ್ ಆಗ್ಲಿಲ್ಲ. ಅದನ್ನ ನನ್ನ ಗುರು, ಅವಳದು ಏನಿದೆಯೋ ಗರ್ಭಿಣಿ ಬೈಕೆ, ಅವಳು ಅಂದುಕೊಂಡಿದ್ಕಿಂತ 1000 ಪಟ್ಟು ಹೆಚ್ಚಾಗಿ ಅವಳ ಬೈಕೆನ ಅವ್ರು ಈಡೇರಿಸಿದ್ದಾರೆ. ಯಾಕೆಂದ್ರೆ ಅವಳಿಗಿಂತ ಹೆಚ್ಚಾಗಿ ನಾನು ಕಣ್ಣು ತುಂಬ ಅವಳು ನನ್ನ ಜೊತೆನೆ ಮಾತಾಡ್ತಾ ಇದ್ದು, ಅದನ್ನ ಅಪೇಕ್ಷೆ ಪಡ್ತಿದ್ದು ನನ್ನ ಜೊತೆನೆ. ಅದು ಇನ್ನೊಬ್ರಿಗೆ ಗೊತ್ತಿರ್ತಿರ್ಲಿಲ್ಲ. ರೀ ನನಗಿದು ಬೇಕು ಅಂತ ಇವಳಲ್ಲಿ ಕೇಳ್ತಿರೋಳು, ಅಪ್ಪ ಅಲ್ಲಿಂದ ಕಳಿಸಿರೋರು. ಇದು ಸತ್ಯ, ಇದು ಸತ್ಯ. ಇದು ನಾನು ಕಣ್ಣು ತುಂಬ ನೋಡಿರೋದು. ನಾನು ಇದನ್ನ ನನ್ನ ಕಣ್ಣು ತುಂಬ ಇದನ್ನ ನೋಡಿದ್ದೀನಿ. ಇದು ಯಾಕೆಂದ್ರೆ 9 ತಿಂಗಳು ಸಮೇತ ಈ ಸತ್ಯ ದರ್ಶನ ಪ್ರತಿ ದಿನ ಪ್ರತಿ ಕ್ಷಣ ಅನುಭವಿಸಿದ್ರದು ಇದು. ಆಮೇಲೆ ಇದೇ ರೀತಿ ಈಗ ಹೆಣ್ಣು ಮಕ್ಕಳಿಗೆ ಒಂದು ಬೈಕೆ ಅಂತ ಬರುತ್ತೆ, ಅದು ಸೀಮಂತ ಕಾರ್ಯ. ಅವಾಗ ಹಿಂಗೆ ನಾನು ಎಲ್ಲಿಂದ ಬಂದೆ, ಇಲ್ಲಿರ್ಲಿಲ್ಲ ನಾನು. ಅವತ್ತು ನೈಟ್ ಬಂದೆ. ನಾನು ಬಂದಾಗ ಅಪ್ಪ 12 ಗಂಟೆ ಟೈಮ್ ರಾತ್ರಿ ಕೂತಿದ್ರು. ಮತ್ತೆ ಏನಪ್ಪ ಮತ್ತೆ ಸೀಮಂತ ಕಾರ್ಯದ್ದು ಏನ್ ಮಾಡ್ಕೊಂಡೆ, ಏನು ಏನರೇ ಮಾತಾಡ್ಕೊಂಡಿ? ಇಲ್ಲಪ್ಪ, ಆಯ್ತು ಬಿಡು, ನಾಳೆಕ್ಕೆ ಸೀಮಂತ ಕಾರ್ಯ ಮಾಡೋಣ. ಒಂದು ಸಲ ಸಿಡ್ಲೋಡ್ದಂಗಾಯ್ತು. ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಈಗ ಗುರು ಅವನ್ನೆಲ್ಲ ಈಗ ನಮ್ಮ ಮನ್ಸಲ್ಲಿ ಅದೇ ಇಲ್ಲ. ಆದ್ರೆ ನನ್ನ ಗುರು ಭಕ್ತನಿಗೆ ಸಂತೋಷ ಪಡಿಸ್ಕೊಂತ, ಅವನಿಗೆ ಪ್ರತಿಯೊಂದು ಆಸೆಗಳನ್ನು ಈಡೇರಿಸ್ತಾ, ಎಲ್ಲದನ್ನು ಕೊಡ್ತಾ ಹೋಗಂತ ಈ ಜಗದ್ಗುರು, ಈ ನನ್ನಪ್ಪ ಸದ್ಗುರು ಈ ಜಗತ್ತಲ್ಲಿ ಯಾರು ಸಿಗೋದಿಲ್ಲ ಅಲ್ಲಕ್ಕ. ಯಾರು ಹೋದ್ರೆ ಫಸ್ಟ್ ಈ ಕಾಣಿಕೆ ಏನಾಗ್ತಾನೆ ಅಂತ ಕೈ ನೋಡ್ತಾರ ಅವ್ರು, ಜೋಬಿಂದ ತೆಗೆದು ಕೈಯಿಂದ ಏನಾಗ್ತದೆ. ಆದ್ರೆ ಈ ಭಗವಂತ ನನ್ನಪ್ಪ ಭಕ್ತನಿಗೆ ಏನ್ ಬೇಕು, ಅವನಿಗೆ ಏನ್ ಕೊಡ್ಬೇಕು ನಾನು, ಅವನಿಗೆ ಹೆಂಗ್ ಖುಷಿ ಪಡಿಸ್ಬೇಕು ನಾನು, ಅವನನ್ನ ಹೆಂಗೆ ನಾನು ನನ್ನ ಆಧ್ಯಾತ್ಮದ ದಾರಿಗೆ ನನ್ನ ಹೆಂಗೆ ಎಳ್ಕೊಂಡು ಹೋಗ್ಬೇಕು ನಾನು. ನಮ್ಮಿಂದ ನಮ್ಮಪ್ಪ ಏನ್ ಅಪೇಕ್ಷೆ ಅಂದ್ರೆ ಸೇವೆ ಭಕ್ತಿ ಬಿಟ್ರೆ ಅದನ್ನು ನೆಟ್ಟು ಮಾಡಲ್ಲ ನಾವು. ಅದನ್ನ ನನ್ನಪ್ಪ ಬಯಸೋದು ಅಷ್ಟೇನೆ. ಆದ್ರೆ ನಾವು ಅದನ್ನು ನೆಟ್ಟು ಮಾಡಲ್ಲ. ಅಪ್ಪ ಹೇಳೋದು ಗುರುವಾಕ್ಯ ಪಾಲನೆ ಮಾಡ್ರಿ. ನಮಗೆ ನಮ್ಮಪ್ಪನ ಕೇಳ್ಕೊಳೋದು ನಾವು ಅದನ್ನೇ. ಗುರುವಾಕ್ಯ ಪಾಲನೆ ಮಾಡೋ ಅಂತ ಬುದ್ಧಿ ಜ್ಞಾನ ಅದನ್ನ ಕೊಟ್ಟು ನೀನು ಕಾಪಾಡ್ಕೊಂಡು ಅದನ್ನ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಪ್ಪ. ಯಾಕೆಂದ್ರೆ ಅವಿವೇಕಿಗಳು ನಾವು, ಅಜ್ಞಾನಿಗಳು. ಯಾಕೆಂದ್ರೆ ಈ ಅಜ್ಞಾನದ ಒಂದು ಈ ಜಗತ್ತೊಳಗೆ ನಾವು ಪೂರ ಮುಳುಗೋಗಿದ್ದೀವಿ ನಾವು. ಯಾಕೆಂದ್ರೆ ಈಗ ಅದು ಜ್ಞಾನ ಅನ್ನೋದು ಇರೋದು ಇದೊಂದೇ ಜಾಗದಲ್ಲಿ. ಅದು ನನ್ನ ಅಪ್ಪನ ಹತ್ರ ಬಿಟ್ರೆ ಬೇರೆ ಇನ್ನೆಲ್ಲೂ ಇಲ್ಲ. ಅದನ್ನ ತಿಳಿಸ್ಕೊಡ್ಬೇಕಾಗಿರೋದು ನನ್ನಪ್ಪ. ಅದನ್ನ ತಿಳಿಸ್ಕೊಟ್ಟದನ್ನ ಅದನ್ನ ನೆನಪಲ್ಲಿ ಇಟ್ಕೊಂತ ಬುದ್ಧಿ ಜ್ಞಾನ ಕೊಡ್ಬೇಕಾಗಿರೋದು ನಮ್ಮ ಅಪ್ಪನೇ. ಅದ್ ನಾವಪ್ಪ ಕೊಡ್ಲಿಲ್ಲ ಅಂದ್ರೆ ಅದನ್ನ ಮತ್ತೆ ಹಂಗೆ ಹೊಡೆ ಹೋಗ್ತಾ ಇರ್ತದೆ. ಅದನ್ನ ನಾವು ತಪ್ಪುಗಳನ್ನ ಮಾಡದ ರೀತಿಯಲ್ಲಿ ನನ್ನಪ್ಪ ನಮ್ಮನ್ನ ಅದನ್ನ ಎಳೆದಿಟ್ಕೊಂಡು ಅದನ್ನ ಕರ್ಕೊಂಡು ಹೋಗ್ಬೇಕು ಅಂತಂದೇಳಿ ನನ್ನ ಅಪ್ಪನ ಹತ್ರ ನಾನು ಕೇಳ್ತಾ, ಆ ಒಂದು ಸೀಮಂತ ಕಾರ್ಯ ಟೈಮಲ್ಲಿ ಅಪ್ಪ ಈ ರೀತಿ ಹೇಳಿದಾಗ ಒಂದು ಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂತು. ಅವಾಗ ಯಾಕೆ ಬಂತು ಅಂದ್ರೆ, ತಂದೆ ತಾಯಿ ಬಂಧು ಬಳಗ ಯಾರು ವಿಚಾರಿಸ್ತಾ ಅದನ್ನ ಈ ಪ್ರಾಪಂಚಿಕವಾಗಿರೋದು ಇದು ಸೀಮಂತ ಕಾರ್ಯ ಅನ್ನೋದು ಪ್ರಾಪಂಚಿಕವಾದಂತ ವಿಚಾರ. ಅದು ನನ್ನ ಸದ್ಗುರಿಗೆ ಬೇಕು ಆಗಿಲ್ಲ. ಆದ್ರೆ ಪ್ರಾಪಂಚಿಕವಾದಂಥದ್ದನ್ನು ಸಮೇತ ನಮಗೆ ಮಾಡಿಬಿಟ್ಟು ನಮ್ಮನ್ನು ಖುಷಿ ಪಡಿಸಿ, ಅದರಲ್ಲೂ
ಈಗ ಅಧ್ಯಾತ್ಮದಲ್ಲೂ ಇದ್ದು ಅದರಲ್ಲೂ ನಮ್ಮನ್ನ ಸಂತೋಷ ಪಡಿಸ್ತಾ ಕರ್ಕೊಂಡು ಹೋಗ್ತಾ, ಅದನ್ನ ಯಾರು ನಮ್ಮ ಮನೇಲಿ ಏನಪ್ಪ ನೀನು ಮಾಡ್ತೀಯ ಏನು ಎಂತು ಕೇಳರ್ ದಿಕ್ಕು ದೆಸೆ ಇಲ್ಲದಂತ ಒಂದೊಬ್ಬ ಅನಾಥನಾಗಿದ್ದೆ ನಾನು. ಆ ಕ್ಷಣ ನಾನು ಅದು ತುಂಬಾ ನೊಂದಿದ್ದೆ ನಾನು. ಅವಾಗ ನನ್ನಪ್ಪ ನನಗೆ ಅದನ್ನ, ಏಕೆಂದ್ರೆ ಅವಳು ನನ್ನ ಹೆಂಡತಿ ಅದಳು, ಅವಳು ನನಗೆ ಕೇಳಿದ್ಲ ವಿಷಯನ, ಏನ್ರಿ ಸೀಮಂತ ಕರೆ ಹೆಂಗೆ ಏನು ಅಂತ. ಅದನ್ನ ಅಪ್ಪ ಏನತ್ರ ನಾನು ಹೇಳಿಲ್ಲ, ಅವಳು ಹೇಳಿರೋದಿಲ್ಲ. ನನ್ನ ಗುರುವಿಗೆ ಹೆಂಗೆ ಪ್ರತಿ ಕ್ಷಣ ಪ್ರತಿ ಗಳಿಗೆ ನಮ್ಮ ನೋವು ನಮ್ಮ ಮಾತು ನನ್ನ ಅಪ್ಪನಿಗೆ ಗೊತ್ತಾಗ್ತಾ ಇತ್ತಲ್ಲ. ಮತ್ತೆ ಭಗವಂತ ತಾನೆ ಅವನು, ಸದ್ಗುರುನಾಥ. ಅವನಿಗೆ ಬಿಟ್ಟರೆ ಬೇರೆ ಪ್ರಾಪಂಚಿಕರಿಗೆ ಗೊತ್ತಾಗಬೇಕಿತ್ತಲ್ಲ. ಮತ್ತೆ ಸಾಕ್ಷಾತ್ ಭಗವಂತ ಆಗಿರೋದಕ್ಕೆ ತಾನೆ ಅದು ಗೊತ್ತಾಗಿರೋದು. ಇನ್ ಹೆಂಗೆ ದೃಢಪಡಿಸ್ಬೇಕು ನಮ್ಮಪ್ಪ ನಮಗೆ? ಅವನಿರುವಿಕೆ ಇದಕ್ಕಿಂತ ಇನ್ನೆಂತ ಬೇಕು ನಮಗೆ? ಪ್ರತಿ ಕ್ಷಣ ಪ್ರತಿ ಗಳಿಗೆ ನಮ್ಮನ್ನ ಅದನ್ನು ಕಾಯ್ತಾ ಇದ್ದಾನೆ, ನಮ್ಮನ್ನು ನೋಡ್ತಾ ಇದ್ದಾನೆ. ನಮ್ಮನ್ನು ಪ್ರತಿಯೊಂದರಲ್ಲೂ ನಾವೇನ್ ಇಷ್ಟಪಡ್ತಿದೀವಿ, ಸಣ್ಣದು ಇಷ್ಟಪಟ್ಟರು ಕೊಡ್ತಾನೆ, ದೊಡ್ಡದು ಇಷ್ಟಪಟ್ರು ಆ ಕ್ಷಣ. ಯಾಕೆಂದ್ರೆ ನಮಗೆ ದುಡ್ಡು ಕೊಟ್ಟರು ಸಿಗದಿಂದ ಈಗ ಸಿಗ್ಲಾರ್ದಂತ ವಸ್ತುನ ಸಮೇತ ನನ್ನ ಗುರು ಕ್ಷಣಾರ್ಧದಲ್ಲಿ ನಮಗೆ ಅದನ್ನು ದೊರಕಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ನನಗೆ ಆ ಸೀಮಂತ ಕಾರ್ಯಕ್ಕೆ ರೆಡಿ ಮಾಡ್ತಪ್ಪ. ಬೆಳಿಗ್ಗೆ ನಮ್ಮ ಸಾಯಿಮ್ ದೇವ್ ಇದಾರಲ್ಲ, ಅವರು ಸಂದೀಪ್ ಮತ್ತೆ ರೇಷನ್ನು ತರಕಾರಿ ತರಕ್ ಚಳಿಕೇರಿಗೆ ಹೋಗೋಣಪ್ಪ ಅಂದ್ರು. ಆಯ್ತು ಸಾಯಿಮ್ ದೇವ್ ಹೋಗೋಣ ಅಂತಂದೆ. ಆದ್ರೆ ಅವತ್ತು ನನ್ನ ಜೋಬಲ್ಲಿ ಒಂದು ಬಿಡಿಗಾಸು ಸಮೇತ ಇಲ್ಲ. ಇದು ಸತ್ಯ, ಇದು ಒಂದು ಬಿಡಿಗಾಸು ನನ್ನ ಹತ್ರ ಇಲ್ಲ. ಅದು ಯಾರಿಗೂ ಗೊತ್ತಿಲ್ಲ, ನನ್ನ ಹೆಂಡತಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನನ್ನ ಗುರುವಿಗೆ ಮಾತ್ರ ಗೊತ್ತಿತ್ತದು. ನನ್ನ ಗುರು ಅದನ್ನ ಸಾಯಿಮ್ ದೇವ್ಗೆ ಹೇಳಿದ್ದಾರೆ, ಸಾಯಿಮ್ ದೇವ್ ಸಂದೀಪ್ನ ಹತ್ರ ₹1 ಇಸ್ಕೊಂಡ್ ಕೂಡ್ದು, ಆ ರೀತಿ ಇದನ್ನ ಸೀಮಂತ ಕಾರ್ಯ ಮಾಡ್ಬೇಕು. ನೋಡು ಎಷ್ಟು ನನ್ನ ಗುರು ಪ್ರೀತಿ ಅಲ್ಲ, ಎಲ್ಲದನ್ನು ಗೊತ್ತಾಗುತ್ತಲ್ಲ. ಅವನ ಹತ್ರ ಜೋಬ್ನೆ ದುಡ್ಡಿಲ್ಲ ಅನ್ನೋದು ನಾನೇನು ಹೇಳಿಲ್ಲ, ನಾನು ಹೇಳಿಲ್ಲ ಅಪ್ಪನಿಗೆ. ನಾನು ಹೋಗೇ ಇಲ್ಲ ಆ ವಿಚಾರಕ್ಕೆ. ಸಾಯಿಮ್ ದೇವ್ ಅಪ್ಪನ ಹತ್ರ ರಾತ್ರಿ ಸೀಮಂತ ಕಾರ್ಯ ಮಾಡೋಣಪ್ಪ ಆಯ್ತು ಅಂತಂದು ಅಷ್ಟು ಬಿಟ್ರೆ, ಬೆಳಿಗ್ಗೆ ಸಾಯಿಮ್ ದೇವ್ ರೇಷನ್ಗೆ ತರಕ್ ಹೋಗೋಣ, ಮತ್ತೆ ಅಪ್ಪನ ಹತ್ರ ನಾವು ಹೋಗಿಲ್ಲ. ಮತ್ ನಾನು ಯಾರ ಹತ್ರ ನನ್ನ ಹತ್ರ ದುಡ್ಡಿಲ್ಲ ಅಂತಾನೆ ಹೇಳ್ಕೊಳಕ್ಕೂ ಹೋಗಿಲ್ಲ. ಯಾಕೆಂದ್ರೆ ಅವತ್ತಿನಿಂದ ಅಂದಿನಿಂದ ಇಂದಿನವರೆಗೂ ಜೋಬ್ನೆ ದುಡ್ಡಿರ್ಲಿ ದುಡ್ಡು ಇರ್ದ ಇರ್ಲಿ, ನನ್ನಪ್ಪ ಇವತ್ತಿನ ತನಕನು ನನ್ನ ಹತ್ರ ದುಡಿಮೆ ಇಲ್ಲ ಅಂದ್ರೆ ರಾಜನ್ ತರನೇ ಸಾಕ್ಯಂತ ಬಂದಿದ್ದಾರೆ ಅವ್ರು. ಇದನ್ನ ನಾನು ಎದೆ ತಟ್ಕೆಂದು ಹೇಳ್ತೀನಿ, ಇದನ್ನ ಶತಸಿದ್ಧ. ಇದು ₹10 ದುಡಿಮೆ ಇಲ್ಲ, ₹10 ಜೋಬ್ನೆ ಇಲ್ಲ ಅಂದ್ರೂ ಬೆಂಗಳೂರು ಸುತ್ತರಿಸಿದ್ದಾರೆ, ಸತ್ಯ ಇದು. ಆಗ ಅದೇ ಇನೋವಾ ಕಾರಲ್ಲೇ ಹೋಗ್ತಿದ್ದೆ. ಒಂದ್ಸಲ ಇನೋವಾ ಕಾರ್ನಾಗ ಹೋದ್ರೆ 4,000 ರಿಂದ 5,000 ರೂಪಾಯಿ ಡೀಸೆಲ್ ಬೇಕು, ಅಲ್ಲಿಗೆ ಹೋದಾಗ 5,000 ರೂಪಾಯಿ ಖರ್ಚು ಬೇಕು. ಆದ್ರೆ ನನ್ನ ಗುರು ಅದ್ ಹೆಂಗ್ ಮಾಡ್ತಿದ್ದೆ, ಏನ್ ಮಾಡ್ತಿದ್ದೆ, ₹1 ಜೋಬ್ನೆ ದುಡ್ಡು ಇರ್ತಿದ್ದಿಲ್ಲ, ಸುಮ್ ಕಾರ್ ಹತ್ಕೊಂಡು ಹೋಗ್ತಿದ್ದೆ. ಇದು ನನ್ನ ಪ್ರತಿ ಕ್ಷಣ ಅದನ್ನ ಅನುಭವಿಸಿದ್ದೀನಿ ನಾನು. ಅಪ್ಪ ಇನ್ಮೇಲೆ ಭಾರ ಹಾಕೋದು, ಅಪ್ಪ ನೀನಿದೀಯ, ನೀನಿದ್ದಂಗೆ ನನಗೆ ಭಯ ಯಾಕೆ? ನಿರ್ಭಯವಾಗಿ ಓಡಾಡ್ತಿದ್ದೆ ನಾನು, ಭಯನೇ ಇಲ್ಲ. ನಾನು ರಾತ್ರಿ 12 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ಒಬ್ನೇ ಬರ್ತೀವಿ. ಇಲ್ಲ, ನನ್ನಪ್ಪ ನನ್ನ ಜೊತೆಗೆ ಒಬ್ನೇ ಓಡಾಡ್ಬೇಡಪ್ಪ ಅನ್ನೋರು ಎಲ್ಲರೂ. ನನ್ನಪ್ಪ ಇರೋದಾಗ ನನಗೆ ಭಯ ಯಾಕೆ? ಸತ್ಯದ ಹಾದಿಯಲ್ಲಿ ನಡಿ ಅಂತ ಹೇಳಿದ ನನ್ನಪ್ಪ. ಸತ್ಯದ ಹಾದಿಯಲ್ಲಿ ನಡೀತಾ ಇರ್ಬೇಕಾದ್ರೆ ನನಗೆ ಭಯ ಇರೋದಿಲ್ಲ ನನಗೆ. ಅವನೆಂತ ಕ್ರೂರಿನರೇ ಬರ್ಲಿ, ಅವನೆಂತ ದುಷ್ಟನರೇ ಬರ್ಲಿ, ಅವನು ಯಾರೇ ಬರ್ಲಿ, ನಿರ್ಭಯವಾಗಿ ಹೋಗ್ತೀನಿ. ಯಾಕೆಂದ್ರೆ ನನ್ನಪ್ಪ ಹೇಳ್ಕೊಟ್ಟಿದ್ದಾನೆ ನನಗೊಂದು, ಸತ್ಯದ ಹಾದಿಯಲ್ಲಿ ನಡಿ ನೀನು, ಭಗವಂತ ನಿನ್ನನ್ನು ಪ್ರತಿಕ್ಷಣ ನಿನ್ನನ್ನು ಕಾಯ್ತಾ ಇರ್ತಾನೆ. ಅದರಿಂದ ಇರೋದ್ರಿಂದ ನನಗೆ ಭಯ ಅನ್ನೋದು ನನಗೆ ಈ ಕ್ಷಣನೂ ನನಗಿಲ್ಲ. ಅದು ನನ್ನ ಅಪ್ಪನ ಹತ್ರ ಬಂದಿಂದನೂ ನನಗೆ ಭಯ ಅನ್ನೋದು ಹೋಗೇ ಬಿಟ್ಟಿದೆ. ಅದೇನು ಬಂದ್ರು ನಮ್ಮಪ್ಪ ಇದ್ದಾರೆ, ಅದು ನಮ್ಮಪ್ಪ ಹಂಗ್ ನಡ್ಸ್ಕೊಂಡು ಹೋಗ್ತಿದ್ದಾನೆ. ಅದನ್ನ ನಾನು ಕಂಡ್ಕೊಂಡಿನಿ. ನಾನು ಸೀಮಂತ ಕಾರ್ಯ ಏನಾಯ್ತು, ಸಾಯಿಮ್ ದೇವ್ಗೆ ನೋಡಪ್ಪ ನೀನ್ ₹1 ಖರ್ಚು ಮಾಡ್ಕೊಡ್ದು ಅಂದ್ರು. ಆಯ್ತಪ್ಪ ಅಂತಂದೆ. ಹೋದ್ವಿ, ಎಲ್ಲ ರೇಷನ್ ಎಲ್ಲ ತಗೊಂಡ್ ಬಂದ್ವಿ, ಎಲ್ಲ ಆಯ್ತು. ಸ್ವಇಚ್ಛೆಯಿಂದ ಅಪ್ಪಯ್ಯ ಕರಿಗಡಬನ್ನ ಕಟ್ಟಿದ್ರು ಕೂತು, ಕೈಯಿಂದ ಅಪ್ಪನೆ ಅದನ್ನ ಅದನ್ನ ನಾನು ಅದು
ಆಮೇಲೆ ಹಣ್ಣು ಹಂಪ್ಲು ಈ ಸ್ವೀಟ್ಸ್ಗಳು ಮತ್ತೆ ನಾವುಗಳು ಮಾಡೋದು ಯಾದಾನಿ ಅಂಬಾನಿ ಅವ್ರು ಯಾರು ಮಾಡೋಕ್ಕಾಗಲ್ಲ ಅಂತ ಸೀಮಂತ ಕಾರ್ಯನ. ಹ್ಮ್. ಎಷ್ಟೋ ಕೋಟಿ ಇದ್ದವರು ಸಮೇತ ಹ್ಮ್. ಏನಾದ್ರೂ ಒಂದು ಮರ್ತಿರ್ತಾರ ಅವ್ರು. ಆಮೇಲೆ ಇಷ್ಟಿಷ್ಟೇನಿಲ್ಲ ಸ್ವೀಟ್ ಗೇಟು. ಇಂಥ ತಟ್ಟೆಯಲ್ಲಿ ಒಂದೊಂದು ಸ್ವೀಟ್ ಇಷ್ಟಿಷ್ಟು ತಟ್ಟೆಯಲ್ಲಿ ಇದ್ದು, ಒಂದೊಂದು ಸ್ವೀಟು ಹೆಚ್ಚು ಕಮ್ಮಿ ಒಂದು 35-36 ಥರ ಇತ್ತದು. ಸ್ವೀಟ್ಸ್ಗಳು, ಹಣ್ಣು, ಬಾಳೆ ಕೊನೆಗಳು, ತೆಂಗಿನಕಾಯಿಗಳು, ಈ ಎಳ್ನೀರುಗಳು, ಆಮೇಲೆ ಇಷ್ಟು ಬಳೆಗಳು. ಅದನ್ನ ಹೆಂಗ್ ಹೇಳಿ ನಾನು ಎಲ್ಲೂ ನೋಡಿಲ್ಲ. ನಾನು ಅದನ್ನ ಆ ರೀತಿ ಸೀಮಂತ ಕಾರ್ಯ ಮಾಡೋದು ನಾವು ನೋಡಿಲ್ಲ. ನೀವುಗಳು ನೋಡಿದಿರೇನೋ ನನಗೆ ಅದು ಗೊತ್ತಿಲ್ಲ. ಯಾಕಂದ್ರೆ ಹೆಣ್ಮಕ್ಳು ನಮಗೆ ಅದ್ರ ಬಗ್ಗೆ ನಾನು ಆ ಸೀಮಂತ ಕಾರ್ಯ ಅನ್ನೋದು ನಾನು ಯಾವ ಟಿವಿನೋ ಫಿಲಮ್ ಯಾವ್ದ್ರಲ್ಲೂ ನಾನು ನೋಡಿಲ್ಲ. ಅದನ್ನ ಮೊಟ್ಟ ಮೊದಲನೇ ಬಾರಿಗೆ ಆ ಥರ ಸೀಮಂತ ಕಾರ್ಯ ನಾನು ಮೊಟ್ಟ ಮೊದಲ ಬಾರಿಗೆ ಹೋಳಿಗೆ ಸಾರು, ಅನ್ನ ಸಾರು, ಪಲ್ಯ, ಕೋಸಂಬರಿ, ಮತ್ತೊಂದು ಮಗದೊಂದು ಅದ್ದೂರಿ ಅದು ಭೋಜನ, ಮೃಷ್ಟಾನ್ನ ಭೋಜನ ಅಂತಾರಲ್ಲ ಅಂತ ಭೋಜನ ಪ್ರತಿಯೊಬ್ಬರು ತಿಂದು ಆನಂದಿಸಿರು. ಎಷ್ಟು ಆನಂದ ಕೊಟ್ಟ ಗುರು. ಬಂಧುಗಳು ಕೊಟ್ರ ಅದನ್ನ ನಿಮಗೆ ಸಿಕ್ಕಿದ್ದು. ಹೌದು, ನೀನೇ ನನಗೆ ಎಲ್ಲದಕ್ಕೂ ನೀನೇ ದಿಕ್ಕು, ನೀನೇ ಗತಿ, ನನಗೆ ನಿನ್ನ ಬಿಟ್ಟು ನನಗೆ ಗತಿ ಇಲ್ಲ ಅಂದಿದ್ಕೆ ಅಷ್ಟನ್ನು ನನಗೆ ವಿಜೃಂಭಣೆಯಿಂದ ಪ್ರತಿಯೊಂದನ್ನು ಕೊಟ್ಟು ಎಲ್ಲದನ್ನು ಮಾಡಿದ್ದು ನನ್ನಪ್ಪ. ಈ ರೀತಿಯಾಗಿ ಅದ್ದೂರಿ ಅಂದ್ರೆ ಅದನ್ನು ವರ್ಣಿಸಕ್ಕೆ ಆಗೋದಿಲ್ಲ ಅಂತ ಅಷ್ಟೊಂದು ಅದ್ದೂರಿ. ಈಗ ಮದುವೆ ಅಂತ ಅಂದಾಗ ಈಗ 15 ದಿನ ಅಷ್ಟೇ ನಿಮ್ಗೆ ಟೈಮ್ ಇದ್ದಿದ್ದು. ಒಂದು ಸಂದರ್ಭದಲ್ಲಿ ಏನು ಒಂದು ಹೆಂಗ್ ವ್ಯವಸ್ಥೆ ಆಯ್ತು ಅನ್ನೋದನ್ನ ಹೇಳ್ರಿ. ಮದುವೆ ವಿಷಯಕ್ಕೆ ಹೋದ್ರೆ ಹಿಂಗೆ ಅಪ್ಪ ಹೇಳಿದ್ರು, ಎಲ್ಲ ಆಯ್ತು. ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗೋದು, ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದು ಎಲ್ಲ ಮನೆ ನೋಡ್ಕೊಳೋದು ಮಟ್ಟದ ಅದೆಲ್ಲ ಆಯ್ತು. ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು. ಎಂಗೇಜ್ಮೆಂಟ್ ಎಲ್ಲ ಆದಾಗ ಅದನ್ನ ಎಂಗೇಜ್ಮೆಂಟ್ ಇಂದ ಏನಾಯ್ತು ಅಂದ್ರೆ ನನಗೆ ಅಪ್ಪನ ಬಿಟ್ಟು ಬೇರೆ ಕಡೆ ನನಗೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೂ ಸಮೇತ ನನಗೆ ಇಷ್ಟ ಇರಲಿಲ್ಲ. ಅಪ್ಪ ಪೂನಕ್ಕ ಎಲ್ಲ ಹೋಗಿದ್ರು. ಅವಾಗ ಅಪ್ಪ ನೀನ್ ಬರ್ದಲ್ಲೇ ನಾನು ಎಂಗೇಜ್ಮೆಂಟ್ ಮಾಡ್ಕೊಳಲ್ಲ ಅಂತ ಹಠ ಹಿಡ್ಕೊಂತೀನಿ. ಅವಾಗ ಅಪ್ಪನಿಗೆ ಅಪ್ಪ ಇದ್ದ ನಾನು ಇದೀನಿ, ನಾನು ಬರ್ತೀನಿ, ನಾನು ಅಲ್ಲಿ ಇರ್ತೀನಿ, ನೀನು ಸುಮ್ ಮಾಡ್ಕ ನೀನು ಅಂದ್ರು. ಇಲ್ಲಪ್ಪ ನಾನು ಒಂಥರ ಅವಾಗ ಏನಂದ್ರೆ ಒಂಥರ ಭಾಳ ಹಠಮಾರಿ ನಾನು ಅವಾಗ ಅಪ್ಪ ಇಂತ. ಯಪ್ಪ ನನಗೆ ಇದು ಬೇಕಪ್ಪ ಅಂತಂದ್ರೆ ಹಂಗೆ ಹಠ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಇವನು ಹಠಮಾರ ನನ್ನ ಮಗ ಅಂತ ಅನ್ನೋದು. ಅಪ್ಪ ಬೈಯೋದು ಮತ್ತೆ ಇದು ಮಾಡೋದು ಅದು ಪ್ರೀತಿ. ಅದು ಅಪ್ಪನು ಬೈದತ್ತಂದ್ರೆ ಅದು ನನಗೆ ಒಂಥರ ಖುಷಿ. ಅಯ್ಯಪ್ಪ ಬೈದ್ರೇನೆ ಒಂದು ಆನಂದ ನನಗೆ. ಅವಾಗ ಆಯ್ತು ನಾನು ಬರ್ತೀನಿ, ಸುಮ್ಮನೆ ನೀನು ಮಾಡ್ಕ ಅಂತು. ಆಯ್ತಪ್ಪ ಅಂತಂದ್ವಿ. ಆಯ್ತು ಒಂದು ಅಪ್ಪ ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಹೊರಟು ಇಲ್ಲಿ ಬಂದ್ರಂತೆ. ಅಲ್ಲಿ ಬಂದರೆ ಹೇಳಿದ್ರು ನನಗೆ, ಅದು ಗೊತ್ತಿಲ್ಲ. ಅದು ನೀನು ಹೇಳಿದ ಮೇಲೆ ಅಪ್ಪ ಒಂದು ಕ್ಷಣ ನಿಂತಿಲ್ಲ, ಎಲ್ಲೂ ತಿಂಡಿ ತಿನ್ಲಿಲ್ಲ, ನಾವು ಒಂದು ರಿಸೆಷನ್ ನಿಂತಿಲ್ಲಪ್ಪ, ಸೀದಾ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಒಂದು 2:15-3 ಗಂಟೆಗೆ ಅಪ್ಪ ಇಲ್ಲಿ ಬಂದಿದ್ರು. ನೀನ್ ಮಾಡ್ಕ ಅಂತ ಅಂದ್ಮೇಲೆ ಆಯ್ತಪ್ಪ ನಮಸ್ಕಾರ ಮಾಡಿ ಎಂಗೇಜ್ಮೆಂಟ್ ಮುಗಿಸಿದ್ವಿ. ಮುಗಿಸ್ತಿದ್ದಂಕಲೆ ಅಪ್ಪ ಆಶ್ರಮಕ್ಕೆ ಬಂದ್ರು ಅಂತ ಗೊತ್ತಾದ ತಕ್ಷಣ ಅಲ್ಲಿಂದ ಹಂಗೆ ಹೊರಟೆ ಬಿಟ್ವಿ ನಾವು. ನೆಂಟ್ರು ಇಷ್ಟ್ರು ಎಲ್ಲರೂ ಇದ್ರು ಅಲ್ಲೇನೆ. 2 ಕಾರ್ ತಗೊಂಡ್ವಿ, ಹತ್ಕೊಂಡು ಸೀದಾ ಅಪ್ಪನ ಹತ್ರ ಬಂದ್ವಿ. ಇಲ್ಲಿಗೆ ಆಶ್ರಮಕ್ಕೆ ಬಂದ್ವಿ. ಆಶ್ರಮಕ್ಕೆ ಬಂದು ಅಪ್ಪನ ಆಶೀರ್ವಾದ ತಗೊಂಡ್ವಿ. ನನಗೆ ಅಲ್ಲಿ ಆ ಜನಗಳು ಪ್ರೀತಿ ವಿಶ್ವಾಸಕ್ಕಿಂತ ನನಗೆ ನನ್ನ ಅಪ್ಪನ ಬೇಕಿತ್ತು. ನನಗೆ ನಮ್ಮ ಅಪ್ಪನ ಆಶೀರ್ವಾದ ಬೇಕಿತ್ತು. ಅದರಿಂದ ನಾನು ಮತ್ತೆ ಅಲ್ಲಿಂದ ಓಡ್ ಬಂದೆ. ನಾನು ಓಡ್ ಬಂದಾಗ ನಮ್ಮಪ್ಪ ಅಷ್ಟೇ ಅದನ್ನ ಪ್ರೀತಿಯಿಂದ ನಮ್ಮನ್ನ ಸ್ವೀಕಾರ ಮಾಡಿ ಆಶೀರ್ವದಿಸಿ ಆಯ್ತು ಚೆನ್ನಾಗಿ ಬದುಕಿ ಬಾಳ್ರಪ್ಪ ಅಂತಂದು ಎಂಗೇಜ್ಮೆಂಟ್ನಾಗ ಹೇಳಿದ್ರು. ಅದಾದ್ಮೇಲೆ ಇನ್ನೇನು ಮದುವೆದು ಅದು ಅಪ್ಪನಿಗೆ ಗೊತ್ತಿತ್ತು ಯಾವಾಗ ಮಾಡ್ಬೇಕು ಏನು ಅಂತ. ನಾನು ಹಿಂಗ್ ಬರೋದು ಹೋಗೋದು ಮಾಡ್ತಾ ಇದ್ದೆ. ಅಪ್ಪ ಹಿಂಗೆ ಇಲ್ಲಿ ಓಡಾಡ್ತಾ ಇದ್ರು. ನಾನು ವಿಶ್ವಾನಂದ್ರು ಕೂತಿದ್ವಿ. ಅವಾಗ ಚಿಕ್ಕಣ ಇವನ್ ಮದುವೆ ಹತ್ರ ಬಂತು, ಏನಪ್ಪ ಮದುವೆ ಏನು ಯಾವ ಮಾಡ್ಕೊಳೋದು. ನಾನ್ ಬಂದಿದ್ದ ಉದ್ದೇಶನ ಅವತ್ತು ಅದಕ್ಕೇನೆ, ಆ ಡೇಟ್ ಅನ್ನು ಕೇಳಕ್ಕೇನೆ ನಾನು ಬಂದಿರೋದು. ಆದ್ರೆ ನಾನು ವಿಶ್ವಾನಂದ್ರಿಗೆ ಮಾತ್ರ ನಾನು ಕುಂತಾಗ ಹೇಳಿದ್ದು. ನಾನು ಮುಂಚೆನೆ ಫೋನ್ನಾಗ ಹೇಳಿಲ್ಲ, ನಾನು ಕೂತಾಗ ನಾನು ವಿಶ್ವಾನಂದ್ರಿಗೆ ಹೇಳಿದ್ದು. ವಿಶ್ವಾನಂದ್ರೆ ಮತ್ತೆ ಹಿಂಗ್ ಮದುವೆದು ಮತ್ತೆ ಅಪ್ಪ ಯಾವಾಗ ಹೇಳ್ತಾರೆ ಏನು ಅಂತಂದೇಳಿ ಈ ಶ್ರೀಪಾದ ವಲ್ಲಭರ ಜಯಂತಿ ಅಂದಿತ್ತು, ಇನ್ನೇನು ಹೆಂಗ ಏನು ಅಂತಂದ್ ನಾವು ಅಲ್ಲಿಬ್ರೇ ಮಾತಾಡ್ಕೊಂಡ್ವಿ. ಅಪ್ಪ ದೂರದಾಗಿದ್ರು. ಬಂತು ಇನ್ನು ಕೂರ್ತಿದ್ದಂಗಿಲ್ಲ. ಏನ್ ಚಿಕ್ಕಣ ಇವನು ಮದುವೆ ಹತ್ರ ಬಂತು ಮತ್ತೆ ಯಾವಾಗ ಏನಂತ ಕೇಳಂಗಿಲ್ಲ.
ಮದುವೆ ಆಗೋನು ಅಂತಂದು ಅಪ್ಪ ಅಂದ್ರು. ಅಪ್ಪ ಅದಕ್ಕೆ ಬಂದಿದ್ದಾನಪ್ಪ ಅಂದ್ರು. ನೋಡು, ಗುರುವಿಗೆ ಪ್ರತಿಯೊಂದು ಮನದಾಳದ ಮಾತು ನನ್ನ ಅಪ್ಪನಿಗೆ ತಿಳಿತತ್ತೆ ಅನ್ನಕ್ಕೆ. ಆಯ್ತು ಹೋಗು ಗಣಪತಿ ಹಬ್ಬಕ್ಕೆ ಮಾಡೋಣ ಅಂದ್ರು. 5ನೇ ತಾರೀಕು 9ನೇ ತಿಂಗಳು 2016ನೇ ಇಸ್ವಿ ನಮ್ಮ ಮದುವೆ ಆಯ್ತು. ಅವಾಗ ಇನ್ನು 15 ದಿವಸ ಇತ್ತು ಅಷ್ಟೇನೆ ಮದುವೆ. ₹1 ದುಡ್ಡಿಲ್ಲ ನನಗೆ. ಆದ್ರೂ ಅಪ್ಪ ಹೇಳಿದಾರೆ ಬಿಡು ಅಷ್ಟೇನೆ. ಅದು ಹೆಂಗಾಯ್ತು ಅದು ಆ ಕ್ಷಣ ಎಲ್ಲದನ್ನು ನನ್ನ ಅಪ್ಪನೇ ಮಾಡಿಸಿದ್ದು ಪ್ರತಿಯೊಂದನ್ನು. ಎಷ್ಟು ಅದು ಬಂಗಾರ ಆಗಿರ್ಲಿ, ಕಂಚಿಗೆ ಹೋಗೇನೆ ಮತ್ತೆ ಅದನ್ನ ಬಟ್ಟೆ ತೆಗ್ದಿದ್ದು. ಕಂಚಿಗೆ ಹೋಗಿದ್ದೀನಿ, ನೀವು ನಂಬ್ತೀರ ಇಲ್ಲ ಗೊತ್ತಿಲ್ಲ, ಇದೊಂದು ಆಶ್ಚರ್ಯಕರವಾದ ಮಾತು. 10,000 ಜೋಮ್ನ ಇಟ್ಕೊಂಡು ಕಾರ್ತಾಂಡ್ ನಾನು ಕಂಚಿಗೆ ಹೋಗಿದ್ದೀನಿ 4 ಲಕ್ಷ ರೂಪಾಯಿ ಬಟ್ಟೆ ತರಕ್ಕೆ. ಬರೀ 10,000 ಜೋಮ್ನ ಇಟ್ಕೊಂಡು ಹೋಗಿದ್ದೀನಿ ನಾನು. ನನ್ನ ಹೆಂಡತಿಗೆ ಏನ್ ಹೇಳಿಲ್ಲ, ನಿನಗೆ ಎಷ್ಟು ಬೇಕು ಏನ್ ಬೇಕು ಎಲ್ಲ ತಗೊಳ್ರಿ, ಎಲ್ಲರಿಗೂ ಬಟ್ಟೆ, ಮತ್ತೆ ಆಶ್ರಮದವ್ರಿಗೆ ಬಟ್ಟೆ, ಮತ್ ನಮ್ ಸಂಬಂಧಿಕರಿಗೆ ಬಟ್ಟೆ, ಅವ್ರ ಸಂಬಂಧಿಕರಿಗೆ ಬಟ್ಟೆ, ಎಲ್ಲರಿಗೂ ರೇಷ್ಮೆ ಸೀರೆ ತಗೊಳ್ರಿ ಅಂತ ಹೇಳ್ತಾ ಇದೀನಿ. ಜೋಮ್ನ ಎಷ್ಟು ಇಟ್ಕೊಂಡಿನಿ? 10,000 ಇಟ್ಕೊಂಡಿನಿ. ಸತ್ಯವಾಗ್ಲು ಇದು. ನನಗೆ ನಂಬಿಕೆ ಇದೆ, ನನ್ನ ಅಪ್ಪ ಇದಾರೆ, ನಮ್ಮ ಅಪ್ಪ ಇದ್ಬಿಡು, ನನಗೆ ಯಾಕೆ ಅದ್ ನೋಡೋಣ ಅಲ್ಲಿ ಮುಂದೆ ಅಂತಂದೇಳಿ ಧೈರ್ಯ ನನಗೆ. ಅದು ನಮ್ಮಪ್ಪ ಇರೋದು ನನಗೆ ಒಂದು ಧೈರ್ಯ. ಆಯ್ತು ಹೋದ್ವಿ. ಅದು ಇಮಿಡಿಯೇಟ್ ಆಗಿ ಸಾಯಂಕಾಲದಷ್ಟೊತ್ತಿ ದುಡ್ಡು ಬಂದು ಎಲ್ಲ ಆಯ್ತು. ಅಲ್ಲಿಂದ ಸೀರೆ ಬಟ್ಟೆ ಎಲ್ಲ ತಗೊಂಡ್ವಿ. ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗೂ ದುಡ್ಡಿಲ್ಲ, ಅಲ್ಲಿಗಾತು. ಆಮೇಲೆ ಮತ್ತಿಲ್ಲಿಗೆ ದುಡ್ಡು, ಮತ್ತಿಲ್ಲಿ ಬಂದಾಗ ಮತ್ತೆ ಅವ್ರ ಪಾಡಿಗೆ ಎಲ್ಲರಿಗೂ ಬಟ್ಟೆ ತೆಗೆ ಕೇಳ್ತಿದ್ದೆ. ನನ್ನ ಕೆಲಸ ಏನಿದೆಯೋ ನಾನು ಮಾಡ್ತಿದ್ದೆ, ಅದು ಕರೆಕ್ಟಾಗಿ ಅದಕ್ಕೂ ಬಂತು. ಬಂಗಾರಕ್ಕಾಗಿರ್ಲಿ, ಭಗವತ್ ಭಕ್ತರನ್ನೇ ಕೊಟ್ಟುಬಿಟ್ಟು ಬಂಗಾರನೂ ಮಾಡಿಸ್ಕೊಡ್ತು. ಎಲ್ಲದನ್ನು ನನ್ನಪ್ಪನ ಇಚ್ಛೆ ಅಂತಾನೆ. ಅದು ನಮಗೇನು ಆಸೆ ಇತ್ತೋ ಅದೇ ರೀತಿನೇ ನಮ್ಮಪ್ಪ ಮದುವೆನೂ ವಿಜೃಂಭಣೆಯಿಂದ. ಈಗ ಕೈಲಾಸದಲ್ಲಿ ಶಿವ ಪಾರ್ವತಿ ಹೆಂಗೆ ಮಾಡ್ತಾರೋ ಅಮ್ಮಯ್ಯ ಅಪ್ಪಯ್ಯ, ಅಮ್ಮಯ್ಯ ಅಂತೂ ಅದು ಪಂಚಪ್ರಾಣ. ನಮ್ಮಮ್ಮ ಗುರುಮಾತೆ ಪಂಚಪ್ರಾಣ. ಸಂದೀಪ ಕುಂತ್ರು ಸಂದೀಪ, ನಿಂತ್ರು ಸಂದೀಪ. ಆ ಪ್ರೀತಿಗೆ ನನಗೆ ಈ ರಕ್ತ ಸಂಬಂಧ ಏನಂತು ಅಂದ್ರೆ, ನಮ್ಮ ರಕ್ತ ಸಂಬಂಧದ ತಾಯಿ ಏನಂತು ನಮ್ಮ ಅಮ್ಮಯ್ಯ ಒಂದ್ಸಲಿ ಅವರು ಇಬ್ರು ಕೂತಿದ್ರು. ಅಮ್ಮ, ಇವರು ನನ್ನ ತಂದೆ ತಾಯಿ ಅಂತ ಮರ್ತ್ಬಿಟ್ಟಿದಂಗ ಕಣಮ್ಮ, ಇವನು ನಿಮ್ಮನ್ನೇ ತಂದೆ ತಾಯಿ ಮಾಡ್ಕೊಂಡ್ರದು, ಇವನು ನಮಗ್ ತಿರುಗು ಸಮೇತ ನೋಡ್ತಾ ಇಲ್ಲ ಇವನು. ಈ ಮಾತನ್ನ ಅಮ್ಮಯ್ಯನ ಎದುರಿಗೇನೆ ಹೇಳಿದ್ರು ಒಂದಿನ. ನಾನು ನಮ್ಮಮ್ಮನಿಗೆ ಹೇಳ್ದೆ, ಹೌದಮ್ಮ, ಅದು ಇಷ್ಟ ದಿನ ನಿಮ್ ಸೇವೆ ಮಾಡಕ್ಕೆ ನನಗೆ ಅವಕಾಶ ಇತ್ತು, ಈ ಗುರುಮಾತೆ ಸೇವೆ ಮಾಡಕ್ ಒಂದು ಅವಕಾಶ ಸಿಕ್ಕಿದೆ, ಇದು ಪ್ರೀತಿಯಿಂದ ನಾನು ಮಾಡ್ತೀನಿ, ಅದನ್ನ ನನಗೆ ಅವಕಾಶ ಮಾಡ್ಕೊಡ್ರಿ ಅಂತಂದೇಳಿ ಅಮ್ಮಯ್ಯನ ಎದುರಿಗೆ ನಾನು ಇಲ್ಲ ಹೋಗಮ್ಮ, ಅವನು ಎಲ್ಲಾರು ನೋಡ್ಕೊಂತಾನೆ ಅಂತ ಅಮ್ಮಯ್ಯ ಮಾತ್ರ ಅದು ಹೇಳ್ತಿರ್ದು ನನಗ. ಅಷ್ಟು ಆನಂದ, ಅಷ್ಟು ಪ್ರೀತಿ. ಆ ಮದುವೆ ಒಳಗೆ ಒಂದ್ ಕಡೆ ಅಮ್ಮಯ್ಯ ಕೈ ಹಿಡ್ಕೊಂಡು, ಒಂದ್ ಕಡೆ ಅಪ್ಪಯ್ಯ ಕೈ ಹಿಡ್ಕೊಂಡು ಸೀದಾ ಒಂದು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಇಬ್ರುನು ಅಲ್ಲಿ ನಿಲ್ಸಿ, ಆಮೇಲೆ ಹುಡುಗಿನ ಒಂದ್ಸಲಿ ಅವರೇ ಇಬ್ರು ಮತ್ತೆ ಡ್ಯಾನ್ಸ್ ಮಾಡಿಸ್ಕೊಂತ ಎಲ್ಲ ಆಶ್ರಮದ ಭಕ್ತರುಗಳು ಎಲ್ಲ ನಮ್ಮ ಇಡೀ ಆಶ್ರಮದ ಭಕ್ತರಿಗೆಲ್ಲ ಕರ್ಸಿ ಎದುರುಗಡೆ ನಮ್ಮ ಎದುರು ಡ್ಯಾನ್ಸ್ ಮಾಡಿಸ್ಕೊಂತ ಆ ಸ್ಟೇಜ್ ಮೇಲೆ ಅಮ್ಮಯ್ಯ ಅಪ್ಪಯ್ಯ. ಈ ಕೈಲಾಸದಲ್ಲಿ ಹೆಂಗೆ ಮದುವೆ ಆಗುತ್ತೆ ಅಂತ ಅಂತಾರಲ್ಲ, ಆ ರೀತಿ ನನಗೆ ಅದು ಶಿವ ಪಾರ್ವತಿ, ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಇಬ್ರು ಶಿವ ಪಾರ್ವತಿ ರೀತಿನೇ ಅವ್ರು ಇರೋದು. ಅದೇನೆ ನನಗೆ ಕೈಲಾಸದಲ್ಲಿ ಶಿವ ಪಾರ್ವತಿ ಜೊತೆನೆ ನಾನು ಮದುವೆ ಆಗ್ತಾ ಇರೋದು, ಅವರೇ ನನಗೆ ಮದುವೆ ಮಾಡ್ತಾ ಇರೋದು ಅನ್ನೋದು ಬಿಟ್ಟು ಬೇರೆ ಇನ್ಯಾ ಜನನೇ ಕಾಣ್ತಾ ಇಲ್ಲ ನನಗೆ. ಏನೇನು ಕಾಣ್ತಿಲ್ಲ. ನಾನು ಕೈಲಾಸದಲ್ಲಿ ಇದ್ದೀನಿ, ನಾನು ತೇಲಾಡ್ತಿದ್ದೀನಿ. ಅವತ್ತು ಆಲ್ಬಮ್ ನೋಡಿದ್ಮೇಲೆ ಯಾರು ಬಂದಾರೆ ಅಂತ ಗೊತ್ತಾಗಿರೋದು ನನಗೆ. ಸತ್ಯವಾದ ಮಾತಿದು. ಅದು ಬಿಟ್ರೆ ನನಗೆ ಇನ್ನೇನು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇಂಥ ಒಂದು ಇದು ಯಾರಿಗೆ ಸಿಗುತ್ತೆ ಅವಕಾಶ? ಎಷ್ಟು ಪುಣ್ಯ ಮಾಡಿದೀವಲ್ಲ, ಇದನ್ನ ಹೆಂಗೆ ತೀರ್ಸ್ಬೇಕು ಅನ್ನೋದನ್ನ ಅದು ನನಗೆ ದಿನ 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 ಈಗ ಕಾಡ್ತಾ ಇರೋದು. ಪ್ರತಿದಿನ ಪ್ರತಿ ಕ್ಷಣ ಇವ್ರದ್ದು ಹೆಂಗೆ ನನಗೆ ಸೇವೆ ಯಾವ ರೀತಿ ಮಾಡ್ತೀವಿ, ಇವ್ರದ್ದು ತೀರ್ಸಕ್ಕೆ ಆಗ್ತಾ ಇಲ್ಲ ನನಗೆ. ಅದಕ್ಕೇನೆ ಅಪ್ಪ ಅದರಲ್ಲಿ ಒಂದು ಹೇಗೆ ತೀರಿಸಲ ಅದರಲ್ಲಿ ಇನ್ನೊಂದು, ನೀನು ಸಾಹುಕಾರನು ಶಿವ, ನಾನು ಸಾಲಗಾರನು. ಯಾಕೆಂದ್ರೆ ಅವನ್ ಸಾಹುಕಾರ, ನಾನ್ ಸಾಲಗಾರ. ಅವನ್ ಸಾಲ ತೀರ್ಸಕ್ ಆಗ್ತಾನೆ ಇಲ್ಲ. ಅದು ಸಾಲ ತೀರ್ಸಕ್ ಆಗ್ತಾನೆ ಬಡ್ಡಿ ಬೆಳೀತೈತೆ ನನಗೆ ಇನ್ನೂ ಜಾಸ್ತಿನೇ. ಯಾಕೆಂದ್ರೆ ಅಷ್ಟು ಪ್ರೀತಿ ಕೊಡ್ತಿದ್ದಾನೆ, ಅಷ್ಟು ಸುಖವಾಗಿ ನಮಗೆ ಆ ಶಿವ ಪಾರ್ವತಿ ನಮ್ಮನ್ನು ಸಾಕ್ತಾ ಇದ್ದಾರೆ. ಎಡ ಬಿಡದೆ ಪ್ರತಿ ಕ್ಷಣ ಒಂದು ಹತ್ರನೂ ನಮ್ಮನ್ನ ಎಡವಕ್ ಬಿಡ್ತಾ ಇಲ್ಲ, ದಾರಿ ತಪ್ಪಕ್ ಬಿಡ್ತಿಲ್ಲ.
ಎಲ್ಲರೇ ನಾವೇನಾದ್ರು ಹೋಗ್ತಿದೀವಿ ಅಂದ್ರೆ ಮತ್ತೆ ಜಗ್ಗಿ ಮತ್ತೆ ಎಳಿತಾರೆ, ಮತ್ತೆ ಹಿಡ್ದಾಕ್ತಾರೆ, ಬೈದು ಬಿಟ್ಟು ನಮಗೆ ಬುದ್ಧಿ ಕಲ್ಸಿ ಅದಲ್ಲ ಇದು ಮಾಡ್ಕೊಂಡು ಇಲ್ಲಿರ್ಬೇಕು ನೀನು. ಇಂಥ ಗುರು ಎಲ್ಲಿದ್ದಾರೆ, ಎಲ್ಲಿ ಸಿಗ್ತಾರೆ? ಯಾರೂ ಇಲ್ಲ ಬಿಡ್ರಿ ಪ್ರಪಂಚದಾದ್ಯಂತ. ಸಾಧ್ಯ ಆಯ್ತಾ? ಇಲ್ಲ. ಈಗ ನಾವು ಪ್ರಾಪಂಚಿಕ ಸಾಕಷ್ಟು ಸುತ್ತಿದೀನಿ ನಾನು, ಮಠ ಮಾಧ್ಯಮಗಳು ಹೋಗ್ತಿದೀವಿ, ಮಾಡಿದೀವಿ, ಎಲ್ಲ ಮಾಡಿದೀವಿ, ನೋಡೇ ಇಲ್ಲಲ್ಲ ನಾನು ಅದನ್ನ. ನೋಡ್ಲಿಲ್ದಕ್ಕೆಲ್ವ ನನಗೆ ಇಲ್ಲಿ ಇದು ಅಮೃತ ಸವಿತಾ ಇರೋದು ನಾನು. ಹೌದು, ಈ ರೀತಿಯಾಗಿ ಅದ್ದೂರಿಯಾಗಿ ಮದುವೆ ಅದ್ದೂರಿ ಅಂದ್ರೆ ಅದು ಎಷ್ಟು ಅದು ಇಡೀ ಜನ್ಮನೇ ಇಟ್ಕಣ ಅಂತ ಅದಕ್ಕೋಸ್ಕರನೇ ನನ್ನ ಅಪ್ಪನಿಗೆ ನನ್ನ ಈ ಜೀವ ಇರೋ ತನಕನು ಸದಾ ನಿನ್ನ ಸೇವೆ ಮಾಡಿ ನಿನ್ನ ಪಾದದ ಧೂಳಾಗಿ ಈ ಕುಟುಂಬನ, ಈ ಹೆಂಡತಿ ಮಕ್ಕಳು ಅನ್ನೋದನ್ನ ಕೊಟ್ಟಿದೀಯ, ಅವ್ರನ್ನೆಲ್ಲರನ್ನು ನೀನು ಸದಾ ನೀನು ಇಟ್ಕೊಳ್ಬೇಕಾಗ ಅಂತ ನಾನು ನನ್ನ ಅಪ್ಪನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಪ್ರತಿ ಕ್ಷಣ ಪ್ರತಿಗಳಿಗೆ. ಸರ್ವಜ್ಞನ ಒಂದ್ಸಾರಿ ನೀವೇನೋ ಇನೋವಾ ಕಾರಲ್ಲಿ ಹೀಗೆ ಹೋಗ್ತಾ ಇದ್ರಂತೆ, ಅವಾಗ ಒಂದು ಏನೋ ಇನ್ಸಿಡೆಂಟ್ ಅಪಘಾತ ಏನೋ ಆಯ್ತಂತೆ, ಅದರ ಒಂದು ಅನುಭವ ಹೇಳ್ರಿ. ಹಿಂಗೆ ಅದನ್ನು ಅಪ್ಪ ಒಂದ್ಸಲಿ ಫೋನ್ ಮಾಡಿದ್ರು ನನಗೆ, ನೀನು ಆಶ್ರಮಕ್ಕೆ ಬಾ ಅಂತ ಬೆಳಗ್ಗೆನೆ ಫೋನ್ ಮಾಡಿದ್ರು. ಅವಾಗ ನಾನು ಹೊರಟಾದ್ಮೇಲೆ ಏನಾಯ್ತು, ಮತ್ತೆ ಬೇರೆಯವರು ಅಪ್ಪನ ಜೊತೆಗಿದ್ದಾರೆ ನಮ್ಮ ತಿಪ್ಪೇಸ್ವಾಮಿಯವರು ವಾಪಸ್ ಮತ್ತೆ ಫೋನ್ ಮಾಡಿದ್ರು ನನಗೆ. ಈಗೇನು ನೀನು ಬರೋದ್ ಬೇಡಪ್ಪ, ಆಮೇಲೆ ಹೇಳ್ತೀವಿ ಬರಂತೆ ಅಂದ್ರು. ಆಯ್ತು ಬಿಡಪ್ಪ ಅಂತ ಸುಮ್ಮನಾದೆ ನಾನು. ಆಮೇಲೆ ಮತ್ತೆ ನಾನು ಭದ್ರಾವತಿಗೆ ಹೋಗಿ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಇನ್ನು ಆ ಹೊಳೆ ಮೇಲೆ ಹೋಗ್ತಾ ಇದ್ದೆ. ಅಪ್ಪ ಫೋನ್ ಮಾಡಿ, ಸರ್ನಿಗೆ ನೀನು ಬಂದ್ಬಿಡ್ಬೇಕು ಆಶ್ರಮಕ್ಕೆ ಅಂದ್ಬಿಡ್ತು ಫೋನ್ ಮಾಡಿ. ಆಯ್ತಪ್ಪ ಅಂತ ಬಂದೆ. ಅಪ್ಪ ಹಂಗೆ ಕರೀತಲ್ಲ ಅಂತ ಏನ್ ಮಾಡಿದೆ, ನಾನು ಮೈ ಮ್ಯಾಗ ಎಚ್ಚರಿಲ್ದಂಗೆ ಕಾರ್ ಓಡಿಸ್ಕೊಂಡ್ ಬಂದೆ ನಾನು. ಯಾಕಂದ್ರೆ ನಮ್ಮಪ್ಪ ಹೇಳಿದ್ ಬೆಳಿಗ್ಗೆ ಬಾ ಅಂತ ಹೇಳಿ, ನಾನು ಆಲ್ರೆಡಿ ಗುರುವಾಕ್ಯ ತಪ್ಪಿಬಿಟ್ಟಿದ್ದೀನಿ. ಗುರುವಿನ ವಾಕ್ಯ ನಾನು ಕರೆಕ್ಟಾಗಿ ಕೇಳಿದ್ರೆ ಕ್ಷೇಮವಾಗಿ ನಾನು ಇಲ್ಲಿ ಮುಟ್ತಿದ್ದೆ ಅನ್ನೋದು ಅವತ್ತಿನ ಅವತ್ತು ಆಗಿದ ಒಂದು ಇನ್ಸಿಡೆಂಟಿಗೆ ಆ ಕ್ಷಣ ನನಗೆ ಒಂದು ಅರಿವಾಯ್ತದು. ಅಪ್ಪ ಯಾ ಕ್ಷಣ ಬೇರೆಯವ್ರು ಏನ್ 1000 ಹೇಳಿ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಬಾರ್ದು. ಗುರು ನನಗೆ ಆ ಕ್ಷಣ ಏನ್ ಹೇಳ್ತಾನೋ ಅಷ್ಟೇ ಮಾಡ್ಬೇಕು ನಾನು, ಅಷ್ಟೇನೆ ಅಂತಂದೇಳಿ ಅಂದಿನಿಂದ ನನಗೆ ಮನವರಿಕೆ ಸ್ಟಾರ್ಟ್ ಆಯ್ತು. ಅವಾಗ ಬರ್ಬೇಕಾರೆ ಸ್ಪೀಡಾಗಿ ಬರ್ತಾ ಇದ್ದೆ, ಅದು ಇದ್ಕಿದ್ದಂಗೆ ಅದು ಏನಾಗುತ್ತೋ, ಒಂದು ಬೈಕಿಗೆ ಆಕ್ಸಿಡೆಂಟ್ ಆಯ್ತು, ಎಲ್ಲ ಆಯ್ತು. ಆದಾಗ ಅದು ನಗಬೇಕು ಅಳಬೇಕು ನನಗೆ ಒಂದು ಗೊತ್ತಾಗ್ತಿಲ್ಲ. ಆ ಕ್ಷಣ ಆಕ್ಸಿಡೆಂಟ್ ಆದ್ಮೇಲೆ ನಿಮ್ ಪ್ರಕಾರ ಯಾರಾದ್ರೂ ಡ್ರೈವಿಂಗ್ ಸೀಟಲ್ಲಿ ಇರೋನು ಅಲ್ಲೇ ಇರಕ್ ಸಾಧ್ಯನಾ? ಇಲ್ಲ, ಡ್ರೈವಿಂಗ್ ಮಾಡ್ತಿದ್ದಾನು. ಏನಿಲ್ಲ, ಒಂದು ಕ್ಷಣ ಆಕ್ಸಿಡೆಂಟ್ ಆಯ್ತು, ಅಪಾ ಅಂತ ಜೋರ ಕೂಗ್ಬಿಟ್ಟೆ ನಾನು ಕಣ್ಣು ಮುಚ್ಕೊಂಡು. ಆ ಕ್ಷಣದಿಂದನೇ ಅಪ್ಪ ನನಗೆ ಫೋನ್ ಮಾಡಿದ್ರು. ನೋಡು, ನಾನು ಕೂಗಿದ್ದೆಲ್ಲೋ ನಮ್ಮಪ್ಪ ಪ್ರತಿ ಒಂದು ಕಡೆಯಲ್ಲೂ ನನ್ನಪ್ಪ ಭಕ್ತನ ಜೊತೆ ಇರ್ತಾನೆ. ಅಪ್ಪ ಹೇಳ್ತಿರ್ತಾರೆ, ಎಡ ಬಿಡದೆ ಕ್ಷಣ ಕ್ಷಣನು ನನ್ನ ಭಕ್ತರನ್ನ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾರೆ. ಇದಕ್ಕಿಂತ ಇನ್ನೇನ್ ಬೇಕು? ಕಾಯ್ತಾ ಇದಾರೆ ತಾನೆ, ಸತ್ಯ ತಾನೆ ಇದು. ಸತ್ಯನೇ. ಅಪ್ಪ ಹೇಳಿದ್ದು ಸತ್ಯನೇ ತಾನೆ ಅದು. ಎಡ ಬಿಡದೆ ಕ್ಷಣ ಕ್ಷಣನು ನನ್ನ ಭಕ್ತರನ್ನ ನಾನು ಕಾಯ್ತೀನಿ ಅಂದಾಗ ಮತ್ತೆ ನನ್ ಕರೆ ನಾನೇನ್ ಫೋನ್ ಮಾಡಿ ಹೇಳಿದ್ನೆ ಹಿಂಗ ಆಗಿತ್ತಪ್ಪ ಅಂತ. ವಿತ್ತಿನ ಅಪ್ಪ ಅಂತಿದ್ದಂಕಲ್ಲ ಇಮ್ಮಿಡಿಯೇಟ್ ಕರೆ, ಅಪ್ಪ ಹಿಂಗೆ ಆಯ್ತಪ್ಪ ಏನೂ ಆಗಲ್ಲ. ಇಳಿದು ಬಿಟ್ಟು ಬಿದ್ದಿರ ನೀರ್ ಕುಡಿಸಿ ಆಂಬುಲೆನ್ಸಿಗೆ ಫೋನ್ ಮಾಡಿ, ಅದು ಬೈಪಾಸ್ ಬೇರೆ, ಅದು ಆ ಬೈಪಾಸ್ ಒಳಗೆ 100 ಜನ ಒಂದೇ ಸಲ, ಗೊತ್ತಲ್ಲ ಅದು ಬೈಪಾಸ್ಗಳಲ್ಲಿ ಸುಮಾರು 150-200 ಜನ ಒಂದೇ ಕ್ಷಣ ಸೇರ್ಕೊಂಡ್ಬಿಡ್ತು. ಭಯ ಇಲ್ಲ ನನಗೆ, ನನ್ನಪ್ಪ ಐತೆ. ನೊಂದಿರನಿಗೆ ಮೊದಲು ಏನಾದ್ರೂ ನನ್ನ ಕೈಲದ್ ನಾನು ಮಾಡ್ಬೇಕಷ್ಟೇನೆ. ಭಯ ಈಗ ನನಗೆ ಏನು ತಪ್ಪು ಆಗಿದ್ರೆ ನನಗೆ ಭಯ ಇರೋದು. ಆ ಕ್ಷಣ ನನಗೆ ತಪ್ಪಾಗಿತ್ತೆ ಅಂತ ಏನೋ ಅನಿಸ್ತಾನೆ ಇರ್ಲಿಲ್ಲ. ಯಾಕೆ ಕರೆಕ್ಟ್ ರೂಟಲ್ಲಿ ನಾನಿದ್ದೀನಿ, ಆತ ಬಂದು ಇದ್ಕಿದ್ದಂಗೆ ಇದು ಮಾಡಿದ್ದು. ಅದು ಅಪ್ಪನೇ ಅದನ್ನ ಅದು ಏನಿತ್ತು ಏನೋ ಗೊತ್ತಿಲ್ಲ. ಅದು ಆ ಕ್ಷಣ ಬಂದರು ಜನ, ಅದನ್ನ ಹೇಳಕ್ಕೆ ನನಗೆ ತುಂಬಾ ಇದಾಗತ್ತೆ. ಹೆಂಗೆ ಅಂದ್ರೆ ಬಂದರೆ ಕೇಳ್ತಾರೆ, ಯಾರಪ್ಪ ಡ್ರೈವರು, ಹೆಂಗ್ ಹೊಡೆದ ಇವನು ಅಂತ ಕೇಳಿದ್ರೆ
ನಾನೇ ಡ್ರೈವರು, ನಾನೇ ಹೊಡೆದಿದ್ದು. ಸುಮ್ನಿರಪ್ಪ, ನೀನ್ ತಮಾಷೆ ಮಾಡ್ಬೇಡ ಅಂತಾರೆ. ಯಾಕಂದ್ರೆ ಹಿಂಗ್ ಕಾಮನ್ ಆಗಿದ್ದೀನಿ. ಕಾಮನ್ ಆಗಿರೋ ಮನುಷ್ಯನ ಯಾರು ನಂಬಕ್ ಸಾಧ್ಯ? ಆ ಧೈರ್ಯ ಕೊಟ್ಟಿದ್ಯಾರು? ಹೌದು. ಅಲ್ಲಿ ನಮ್ಮೊಳಗೆ ನಮ್ಮಪ್ಪ ನಮ್ಮನ್ನ ಪೂರ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆ ಧೈರ್ಯ ಕೊಡ್ತಾ ಇದ್ದಾರೆ. ಹಿಂಗೆ ಕಾಮನ್ ಆಗಿ ಮಾತಾಡ್ತೀನಿ. ಬಂದರಿಗೆ ಎಲ್ಲರಿಗೂ ಕಾಮಾಗೆ ಮಾತಾಡ್ತೀನಿ, ಕೂಲಾಗೆ ಮಾತಾಡ್ತಿದ್ದೀನಿ, ಎಲ್ಲ ಮಾಡ್ತೀನಿ. ಅವ್ರಿಗೆ ನೀರು ಕುಡಿಸಿ ಆ ಜೀವ ನೀರು ಬಿಟ್ಟ ತಕ್ಷಣ ಹೋಗ್ಬಿಡ್ತು. ಅಲ್ಲೇನೆ ಹೋಗ್ಬಿಡ್ತು. ನಾನೇ ನೀರು ಕುಡಿಸಿದೆ, ಜೀವ ಹೋಗ್ಬಿಡ್ತು. ಆನಂದು ಭಗವಂತ ಅದೇನೋ ನೀನೇ ಇದು ಮಾಡಿದ್ದಪ್ಪ, ಅದು ತಪ್ಪ ಒಪ್ಪ ಕ್ಷಮಿಸಪ್ಪ ಅಂತಂದೇಳಿ ಅಲ್ಲೇ ನನ್ನ ಅಪ್ಪನಿಗೆ ಕೈ ಮುಕ್ಕೊಂಡೆ. ಬಂದರು ಸಮಾಧಾನದಾಗಿರಪ್ಪ ಅಂತಾರೆ, ಬೆಂತಡ್ತಾರೆ. ಒಬ್ರು ಬಾಯಲ್ಲಿ ಒಂದು ಕೆಟ್ಟ ಮಾತುಗಳು ನನಗೆ ಬರ್ಲಿಲ್ಲ. ಅದೆಲ್ಲ ಯಾರು ಮಾಡಿದ್ದು? ಅಲ್ವಾ? ಅದು ನಮಗೆ ಅದು ಅರಿವಾಗಿತ್ತೆ ತಾನೆ ನಮಗೆ. ನನ್ನ ಅಪ್ಪನೇ ಅಂದಾಗ ಅಂತಂತ ದೊಡ್ಡ ಘಟನೆ, ಅದೇನ್ ಸಣ್ಣದ ಘಟನೆ ಅಲ್ಲ. ಪಾರು ಮಾಡ್ತಿದ್ದಾನೆ ನನ್ನಪ್ಪ ಅಂದಾಗ ಇನ್ನೆಂತ ಬೇಕು ನಮಗೆ? ನಿದರ್ಶನಗಳು ಇನ್ನು ಎಂತೆಂತ ಬೇಕು ನಮಗೆ? ಎಂತ ತೋರಿಸ್ಬೇಕಲ್ಲೇ ನಿಮಗೆ ಅಲ್ವಾ? ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ಬೈಕಲ್ಲಿ ಒಬ್ರು ಮುಖ ಎಲ್ಲ ಕಟ್ಕೊಂಡು ಇಬ್ರು ಬಂದ್ರು ನನ್ನ ಹತ್ರ. ಒಬ್ಬ ಮಾತ್ರ ಮುಂದ್ ಬಂದ್ಬಿಟ್ಟು ಬಾ ಇಲ್ಲಿಂದ ಫಸ್ಟ್ ಹೊಡ್ಬಾ ನೀನು ಅಂತಂದ್ರು. ನನಗೆ ಇವ್ರು ಗೊತ್ತಿಲ್ಲ, ಪರಿಚಯ ಇಲ್ಲ, ಇವ್ರು ಇದ್ಕಿದ್ದಂಗೆ ಕರೀತಾರಲ್ಲ ಏನು ಅಂತಂದು ಅನ್ಕಂಡೆ. ಅವಾಗ ಆ ಕ್ಷಣ ಅವರು ಮೊದಲು ಇಲ್ಲಿಂದ ಹೊಡ್ಬೇಕ್ ನೀನು ಅಂತ ಗದರಿಬಿಟ್ರು. ಹತ್ತು ಬಾ ಇಲ್ಲಿ ಅಂತಂದ್ರು ಬೈಕ್. ಅವಾಗ ನಾನು, ಸ್ವಾಮಿ ಇಲ್ಲ ನಮ್ಮ ಊರ್ದೇ ಒಂದು ಕಾರ್ ಐತೆ, ಅದ್ರ ಹೋಗ್ತೀನಿ ಬಿಡ್ರಿ ಸ್ವಾಮಿ ಅಂತಂದು. ಹಂಗಂದನು ಕಾರ್ ಹತ್ಕೊಂಡು ಬಂದನ್ ಸೀದಾ ಆಶ್ರಮಕ್ಕೂ ಬಂದೆ. ಅದು ಕೇಸಿಂದ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅದು ಅಪ್ಪ ಅದ್ ಹೆಂಗೆ ನೀರ್ ಹೆಂಗ್ ಅರ್ಧೋಗ್ತಾವ ಹಂಗ್ ನೀರು ಅರ್ಧದಂಗ್ ಹೋಗ್ಬಿಡ್ತದ. ಅದು ಗೊತ್ತೇ ಆಗ್ಲಿಲ್ಲ. ಅದು ಏನಾಯ್ತು, ಏನ್ ಬಿಡ್ತು, ಅದು ಬೇರೆಯವ್ರಿಗಾಗಿದ್ರೆ ಅದೆಷ್ಟು ರಂಪಾಟ ರಾದ್ದಾಂತ, ಆ ಟೆನ್ಷನ್ ಎಷ್ಟದು. ನನ್ ಗುರು ಇರೋದ್ರಿಂದ ಅದೆಲ್ಲ ನಿವಾರಣೆ ಆಗೋಯ್ತು. ಆಯ್ತಾ? ಇದು ಸತ್ಯ ತಾನೇ ನಮ್ ಗುರು, ನಮ್ ಕಾಯ್ತಿರೋದು ನಿಜ ತಾನೇ ಅದು. ಇದಕ್ಕಿನ್ನ ನಿದರ್ಶನ ಇನ್ನೆಂತ ಬೇಕಿದು ಅಂತ ಅಪ್ಪ ಈ ರೀತಿಯಾಗಿ ತೋರಿಸ್ಕೊಡ್ತಾರೆ. ದೃಢವಾಗಿ ನಂಬಿದ್ರೆ ನಿನ್ನ ಪ್ರತಿ ಕ್ಷಣ ನಾನು ಕಾಯ್ತೀನಿ ಅನ್ನೋದಕ್ಕೆ ಇದಕ್ಕಿಂತ ಇನ್ನೆಂತ ಬೇಕು? ಹೌದು, ಅದು ಸತ್ಯ. ಇಂಥವು ಕ್ಷಣನೂ ಅನುಭವಿಸ್ತಾನೆ ಇರ್ತೀವಿ. ಅದಕ್ಕೆ ಅನುಭವಿಸ್ರಿ ಅಪ್ಪ, ಅದಕ್ಕೆ ಹೇಳೋದು ಅನುಭವಿಸ್ರಿ. ಅದಕ್ಕೆ ಅರಿವಿನಲ್ಲಿ ಗುರು ನೋಡು ಅಂತಂದ ಹೇಳಿ. ಮೊದಲು ನಮಗೆ ಅರಿವಾಗಲ್ಲ, ಅದು ಅರಿವಾದ್ಮೇಲೆ ತಾನೇ ಗುರು ಯಾರು ಅಂತ ಗೊತ್ತಾಗದ್ ನಮಗೆ. ಅಲ್ಲಿವರೆಗೂ ಗೊತ್ತಾಗಲ್ಲ ನಮಗೆ. ಹಾಗೆ ಮಂದಮತಿಗಳು ನಾವು, ಜ್ಞಾನ ಇಲ್ದಾರ. ಈ ರೀತಿ ಆ ಕಾರಿಂದ ಈ ರೀತಿ ಆಯ್ತು. ನನ್ನಪ್ಪ ನನ್ನನ್ನ ಪ್ರತಿ ಕ್ಷಣ ಪ್ರತಿಗಳಿಗೆ ಎಡಬಿಡದೆ ಕಾಯ್ತಾ ಇದ್ದಾರೆ. ಇಲ್ಲಿವರೆಗೂ ನಮ್ಮನ್ನ ಸಾಕಿ ಸಲುತ್ತಿರೋದು ನನ್ನಪ್ಪನೇ. ನನ್ನ ಅಪ್ಪನ ಕೃಪೆಯಿಂದ ಬಹಳ ಆನಂದವಾಗಿದೆ. ಅಣ್ಣ, ಒಂದ್ಸಾರಿ ಏನೋ ನಿಮ್ ಫ್ರೆಂಡ್ ಅವ್ರದ್ದು ಹಿಂಗೆ ಬೋರ್ ತೆಗಿಸ್ಬೇಕಾದ್ರೆ ಒಂದು ಏನೋ ಇನ್ಸಿಡೆಂಟ್ ಘಟನೆ ನಡೀತಂತೆ, ಅದ್ರ ವಿಚಾರ ಹೇಳ್ರಿ. ಹಿಂಗೆ ಇನ್ನು ರೀಸೆಂಟ್ ನಡೆದಂತ ವಿಚಾರ ಇದು. ಅದು ನಮ್ಮ ಸ್ನೇಹಿತರು ಬೋರ್ವೆಲ್ ತೆಗಿಸ್ತಾ ಇದ್ರಂತೆ. ಅದು ನಂಗೆ ವಿಚಾರ ನಂಗೆ ಗೊತ್ತಿರ್ಲಿಲ್ಲ. ಅವನು ಬೋರ್ವೆಲ್ ತೆಗಿಸ್ತಾ ಹಿಂಗೆ ಫೋನ್ ಮಾಡ್ದ ನನಗೆ. ಸಂದೀಪ, ಈ ತರ 700 ಅಡಿ ತನಕ ಬೋರ್ ಹೊಡ್ಸಿದೀವಿ, ನೀರ್ ಬಿದ್ದಿಲ್ಲ, ನೀನ್ ಅಪ್ಪನ ಹತ್ರ ಒಂಚೂರು ಸ್ಮರಣೆ ಮಾಡಿ ನನಗೆ ಒಂದ್ ಸ್ವಲ್ಪ ಹೇಳಪ್ಪ ಅಂದ. ಅವಾಗ ನಾನಿದ್ದೇನೆ, ನೋಡಪ್ಪ, ನಾನ್ ಸ್ಮರಣೆ ಮಾಡಿದ್ರೆ ಅಪ್ಪನ ಅನುಭವ ನನಗ್ ಗೊತ್ತಾಗುತ್ತೆ, ಅದ್ ನಿನಗ್ ಗೊತ್ತಾಗಬೇಕು, ಸತ್ಯ ತಿಳಿಬೇಕು ಅಂದಾಗ ನೀನ್ ಸ್ಮರಣೆ ಮಾಡ್ಬೇಕು. ಏನಂತ ಮಾಡ್ಬೇಕು? ಶ್ರೀ ಸತ್ತುಪಾಸಿ ನಮ್ಮ ಅಂತಂದೇಳಿ ಸ್ಮರಣೆ ಮಾಡಪ್ಪ. ಆಯ್ತು ಅಂತ ಅವನು ಸ್ಮರಣೆ ಮಾಡಿದಾನೆ. 700 ಅಡಿ ತನಕನೂ ಪೈಪ್ ನೀರು ಬೋರ್ ಕೊರೆದ್ರು ನೀರ್ ಬಿದ್ದಿಲ್ಲ. ಪಕ್ಕದ ಜಮೀನಲ್ಲೇ ಏನೋ ಒಬ್ಬ ಅದನ್ನ ನೋಡ್ತಾನೆ ಇದ್ದಂತ ಬೆಳಗ್ಗೆಯಿಂದನು. ಸ್ಮರಣೆ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಓಡಿ ಬಂದಂತೆ. ಬಂದನೆ ಇನ್ನೊಂದು ಪೈಪ್ ಹಾಕ್ಸಪ್ಪ ನೀರ್ ಬೀಳ್ತತೆ ಅಂದಂತೆ. ಇನ್ನೊಂದೇ ಪೈಪು ಅಂತಂದ. ಅಲ್ಲಿಗೆ 720 ಅಡಿಗೆ ಹೋಗಿದೆ, 4 ಇಂಚ್ ನೀರು ಬಿದ್ದಿದೆ. ಅಲ್ಲಿಗೆ 7, 2, 9 ಶ್ರೀಪಾದ ವಲ್ಲಭರ ಸಂಖ್ಯೆ. ಅಲ್ಲಿಗೆ ಅವನು ಇಮ್ಮಿಡಿಯೇಟ್ ಆಗಿ ಮತ್ತೆ ವಾಪಸ್ ಫೋನ್ ಮಾಡ್ದ ನನಗೆ. ಅವನು ಖುಷಿಯಾಗಿ, ಅವನ ಆನಂದಕ್ಕೆ ಅದೇನು ಪಾರನೇ ಇಲ್ಲ. ಕೂಗೆಂದು, ಸಂದೀಪ 4 ಇಂಚ್ ನೀರು ಬಿದ್ದು ಅಪ್ಪನ ಸ್ಮರಣೆ ಮಾಡಿದ್ದಕ್ಕೆ ನನಗೆ ಅಂದ. ನೋಡಪ್ಪ, ನೀನು ಅವ್ರ ಸ್ಮರಣೆ ಮಾಡಿದ್ದು ನಿನಗೆ ಗೊತ್ತಾಯ್ತು ಆ ಸತ್ಯತೆ ಅಂತಂದೇಳಿ ಅಂದಿದ್ಗೆ ಅವನು ಬಹಳ ಖುಷಿ ಪಟ್ಟು ಬಂದು ಅಪ್ಪನ ಆಶೀರ್ವಾದನ ಅವ್ರು ತಗೊಂಡೋದ್ರು. ಈ ರೀತಿ
ಈ ಒಂದು ಈಗ ನಾಮ ಸ್ಮರಣೆಯಿಂದ ನಾಮ ಜಪದಿಂದ ಈ ರೀತಿಯಾಗಿ ಹೌದು ನನ್ನ ಅಪ್ಪ ಕಾದ್ರು ಪ್ರತಿಯೊಂದ್ರ ಅವರು ಬರೇ ನಾಮಸ್ಮರಣೆ ಮಾಡಿದ್ರೆ ಸಾಕು. ಸಾಕು. ಈಗ ನೀವು ಭಕ್ತರಾಗಿ ಹೇಳಿರೋದಕ್ಕೆ ಅವ್ರು ಮಾಡಿದ್ರು. ಹೌದು. ಹಿಂಗೆ ಅಪ್ಪ ಯಾರ್ಗುನು ಇದು ಮಾಡಲ್ಲ. ನಿಮ್ ಭಕ್ತರನ್ನ ಅಂದ್ರೆ ಭಕ್ತರನ್ನ ಮಾತನ್ನ ಸುಳ್ಳು ಮಾಡಲ್ಲ ಮಾಡೋದಿಲ್ಲ. ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳಿ. ಪ್ರತಿಯೊಬ್ಬರಲ್ಲೂ ನಾನಿದ್ದೀನಿ ಅಂತ ಅಪ್ಪ ಹೇಳ್ತಾರಲ್ಲ, ಪ್ರತಿಯೊಬ್ಬರಲ್ಲೂ ನಾನಿದ್ದೀನಿ. ಹ್ಮ್. ಅಂತರಾತ್ಮ ಅಂದ್ರೇನೆ ಅಪ್ಪ ಶಿವ, ಅದು ನಮ್ಮಪ್ಪ ಹೌದು ಶ್ರೀ ಸತ್ತುಪಾಸಿ. ಹೌದು ಅವರೇ ಅಲ್ಲ ಅಂತರಾತ್ಮದಲ್ಲಿದ್ದಾಗ ಅವರೇ ನುಡ್ಸಿರ್ತಾರಲ್ಲ ಅದನ್ನ. ಹೌದು ಹೌದು ಅದನ್ನ ಮತ್ತೆ ಎಲ್ಲಾ ನನ್ನ ಭಕ್ತರಲ್ಲೂ ಅಂತರಾತ್ಮದಲ್ಲಿ ನಾನು ಇದೀನಿ ಅಂದಾಗ ಅವ್ರು ಅದನ್ನ ನುಡಿಸಿದರೆ ಅದು ಸತ್ಯನೂ ಆಯ್ತು. ಹೌದು. ಅವ್ರು ಅದನ್ನ ಖುಷಿನೂ ಪಟ್ರು. ನನ್ನ ಅಪ್ಪನಿಗೆ ಬಂದು ಅವ್ರು ನಮಸ್ಕಾರನು ಮಾಡಿದ್ರು. ಈ ರೀತಿಯಾಗಿ ನನ್ನ ಅಪ್ಪನಿಂದ ಅವರು ಬೋರ್ವೆಲ್ ನೀರು ಬಿತ್ತು, ಅವ್ರು ಖುಷಿಯಾಗಿದ್ದಾರೆ, ಆನಂದವಾಗಿದ್ದಾರೆ. ನಿಮ್ಮ ಮನೆಯವರು ತೇಜಸ್ವಿನಿ ಅವರು ಮಗು ಅವನು ಉನ್ಮತ್ತ ಒಂದು 8 ತಿಂಗಳು ಪಾಪು ಆಗಿದ್ದ. ಅವಾಗ ಅವರಿಗೆ ನಿಮ್ಮ ಮನೆಯವರಿಗೆ ಸ್ಕ್ಯಾನಿಂಗ್ ಅಲ್ಲಿ ಏನೋ ತೊಂದರೆ ಆಗಿತ್ತಂತೆ. ಅದನ್ನ ಯಾವ ರೀತಿ ಅಪ್ಪಾಜಿಯವರು ನಿವಾರಣೆ ಮಾಡಿದ್ರು? ಅವಾಗ ನಿಮಗೆ ಏನೋ ಒಂದು ವಿಶೇಷವಾದ ಅನುಭವ ಆಯ್ತಂತೆ, ಅದರ ಬಗ್ಗೆ ತಿಳಿಸ್ಕೊಟ್ರೆ. ಈಗ ನನಗೆ ಸ್ಕ್ಯಾನಿಂಗ್ ಎಲ್ಲ ಅದು ಅವರು ತೇಜಸ್ವಿನಿ ಅವರು ಸಂಕ್ಷಿಪ್ತವಾಗಿ ಆ ವಿಚಾರಗಳನ್ನ ಹೇಳಿದ್ದಾರೆ. ಸ್ಕ್ಯಾನಿಂಗ್ ಆದಾಗ ಅಪ್ಪನ ಬಂದ್ವಿ, ಅಲ್ಲಿಂದ ಶಿವಮೊಗ್ಗಕ್ಕೆ ಹೋದ್ವಿ ಅಂತ. ಆ ಕ್ಷಣ ಮಗು ಒಂದು 8 ತಿಂಗಳು ಮಗು, ಈ ಕಡೆ ಹೆಂಡತಿ, ಸಾವು ನೋವಿನ ಮಧ್ಯೆ ಇವರು ಹೋರಾಟ ಮಾಡ್ತಿದ್ದಾಳೆ. ಈ ಕಡೆ ತೊಡೆ ಮೇಲೆ ಮಗು ಕೂರ್ಸ್ಕೊಂಡಿದ್ದೀನಿ, ಡ್ರೈವಿಂಗ್ ಸಮೇತ ಒಬ್ಬನೇ ಮಾಡ್ಬೇಕು, ಮತ್ತಿನ್ಯಾರು ಜೊತೆಗಿಲ್ಲ. ಅಪ್ಪ ಕಳ್ಸ್ಕೊಟ್ರು, ಹೋಗಿ ಏನೂ ಆಗಲ್ಲ, ಆರಾಮಾಗಿ ಹೋಗಪ್ಪ ನೀನು ಅಂದ್ರು, ಆಶೀರ್ವಾದ ಮಾಡಿದ್ರು. ನನಗೆ ಭರವಸೆ ನನ್ನ ಅಪ್ಪಂದು. ಅಪ್ಪ ಆಶೀರ್ವಾದ ಮಾಡಿದಾರೆ, ಆರಾಮಗೋನ. ಭಸ್ಮ ಕೊಟ್ರು ಒಂದ್ ಕೈಯಲ್ಲಿ, ತಗೊಂಡೋಗು ಅಂತ. ಆಮೇಲೆ ಅವಳಿಗೆ ಇಲ್ಲೇನೋ ಒಂದ್ ಸ್ವಲ್ಪ ತಿನ್ಸಿದ್ರು ಅಪ್ಪ, ತಿನ್ಸ್ಬಿಟ್ಟು ಕಳಿಸಿದ್ರು. ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ ಹೋಗಂಗಿಲ್ಲ, ನನಗೆ ಉಸಿರು ನಿಲ್ತು ಅಂತಾಳೆ. ನಾನು ಸಾಯ್ತೀನಿ ಅಂತಾಳೆ. ಸಾವು ನೋವಿನ ಮಧ್ಯೆ ಹೋರಾಟ ಮಾಡ್ತಾ ಇರೋದು ಅಷ್ಟೇ ದಿನ. ಇಲ್ಲಿಂದ ಶಿವಮೊಗ್ಗ 140 ಕಿಲೋಮೀಟರ್, ಅಲ್ಲಿವರೆಗೂ ಈ ಕಡೆ ಮಗು ಮತ್ತೆ ಈ ಕಡೆ ತೊಡೆ ಮೇಲೆ ಹೆಂಡತಿ ಕುಂದ್ ಮಲಗಿಸ್ಕೊಂಡು ಹೋಗ್ಬೇಕಾದ್ರೆ ಧೈರ್ಯ ಬೇಕಲ್ಲ, ಆ ಧೈರ್ಯ ಕೊಟ್ಟಿರೋದು ಯಾರು? ಆ ಗುರುನೇ. ಅವಳು ಏನಂತಾಳೆ, ಇನ್ನೊಂದು 4-5 ಕಿಲೋಮೀಟರ್ ಹೋಗಂಗಿಲ್ಲ, ನಾನು ಸಾಯ್ತೀನಿ ಉಸಿರು ನಿಲ್ತು ಅಂತಾಳೆ. ಮತ್ ಭಸ್ಮ ತೆಗಿಬೇಕು, ಬಾಯಿಗೆ ಹಾಕ್ಬೇಕು, ಮತ್ತೆ ಕರ್ಕೊಂಡು ಹೋಗ್ಬೇಕು. ಮತ್ತೆ 5-6 ಕಿಲೋಮೀಟರ್ ಮತ್ತೆ ಹೋಗ್ಬೇಕು, ಮತ್ತೆ ಭಸ್ಮ ಹಾಕ್ಬೇಕು, ಮತ್ತೆ ಹೋಗ್ಬೇಕು. ಆ ಮನುಷ್ಯನಿಗೆ ಆ ಕ್ಷಣದಲ್ಲಿ ಆ ಸ್ಥಿತಿಯಲ್ಲಿ ಪ್ರಾಪಂಚಿಕರಾದಂತರ ಇದ್ರೆ ಹೆಂಗೆ ಏನಾಗ್ಬೋದು? ಎಷ್ಟು ಧೈರ್ಯ ಇಡ್ಬೋದು. ತೃತಿಗೆಟ್ಟು ಅವ್ರು ಏನೇನೋ ಅನಾಹುತಗಳು, ಅದು ಏನೇನೋ ಮಾಡ್ಕೊಂಡು ಮತ್ತೆ ಒಬ್ರಿಗೊಂದು ಫೋನ್ ಮಾಡ್ತಿಲ್ಲ ನಾನು, ಹಿಂಗಾಗಿದ್ದೆ, ಹಿಂಗ್ ಬರ್ರಿ, ಹಿಂಗ್ ಮಾಡ್ರಿ. ಯಾಕೆಂದ್ರೆ ಅವ್ರು ಯಾರು ಅದಕ್ಕೆ ಬರಕ್ಕೆ ಸ್ಪಂದಿಸೋ ಅಂಥದ್ದು ಯಾರಿಗೂ ನನಗೆ ಅದು ನಂಬಿಕೆ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಆ ನಂಬಿಕೆ ಅವ್ರು ಕಳ್ಕೊಂಡ್ಬಿಟ್ಟಿದಾರಲ್ಲ. ನನಗೆ ನಂಬಿಕೆ ಇರೋದು ನನ್ನ ಗುರು ಬಿಟ್ರೆ ಇನ್ಯಾರು ಇಲ್ಲ ನನಗೆ. ಪ್ರಾಪಂಚಿಕರ ಮೇಲೆ ನಂಬಿಕೆ ಹೋಗೇ ಬಿಟ್ಟಿದ್ ಪೂರ. ಹೋಗಿರೋದ್ರಿಂದ ನಾನು ನನ್ನ ಗುರು ನಂಬಿಕೆ ಇರೋದ್ರಿಂದ ಏನಾಗಲ್ಲ ಬಿಡಮ್ಮ, ಅಪ್ಪ ಆಶೀರ್ವಾದ ಮಾಡಿದ್ದಾರೆ, ಅಪ್ಪನ ಕೃಪೆಯಿಂದ ನೀನ್ ಚೆನ್ನಾಗಿರ್ತೀಯ, ಎಲ್ಲ ಒಳ್ಳೇದಾಗಿತ್ತೆ ಅಂತ ಅಪ್ಪ ಆಶೀರ್ವಾದ ಮಾಡಿದ್ದಾರೆ, ಧೈರ್ಯವಾಗಿರು. ಅರ್ಧ ದಾರಿಗೆ ಹೋಗ್ಬಿಟ್ಟಿವಿ. ಅವಳೊಂದು ಮಾತು ಹೇಳ್ತಾಳೆ ನನಗೆ, ಆ ಕ್ಷಣ ಅದು ಮನಸ್ಸಿನಾಗ ಅಷ್ಟಿಷ್ಟು ದುಃಖ ಆಗ್ಲಿಲ್ಲ ನನಗೆ. ಒಂದು ಮಾತು ಅಂದ್ಲ ಅವಳು, ಕೈ ಮೇಲೆ ಕೈ ಇಟ್ಟು ಹೇಳಿ, ನೀನು ನಾನು ಸಾಯೋದಂತೂ ಗ್ಯಾರಂಟಿ, ಮಗನ್ನ ಮಾತ್ರ ನೀನು ಆಶ್ರಮದ ಬಿಡು, ಉನ್ಮತ್ತನ್ನ. ಆ ಕ್ಷಣ ನನಗೆ ಹೆಂಗಾಗಿರ್ಬೋದು, ಹೆಂಗಿರ್ಬೋದು ನಾನು. ಬಹಳ ಕಷ್ಟದ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳ್ಬೋದು ಅಲ್ವಾ, ಆ ಅರ್ಧ ದಾರಿಯಲ್ಲಿ. ಆದ್ರೆ ನನಗ್ ನಂಬಿಕೆ ಇದೆ, ನನ್ನಪ್ಪ ಏನೂ ಆಗಲ್ಲ ಹೋಗುವಂತ ಅಪ್ಪ ಹೇಳಿರೋದ್ರಿಂದ ಅದೇನು ಆಗಲ್ಲ ಅದು. ಯಾಕೆಂದ್ರೆ ಹಿಂದೆ ಅಂತ ಸಾಕಷ್ಟು ನನಗೆ ನಡೆದಿರೋದ್ರಿಂದ ಏನೂ ಆಗಲ್ಲ ಅಂತ. ಸಾಯ್ತೀನಿ ನಾನು, ಇದಂತೂ ನನಗೆ ಗೊತ್ತಾಗಿದೆ, ನನಗೆ ನಾನು ಸಾಯುವಲೆ ಹತ್ರಕ್ಕೆ ಬರ್ತಾ ಇದ್ದೀರಿ ಅಂತೇಳ ಅವಳು. ಈ ಕಡೆ ಮಗುನ್ನು ಹಿಡ್ಕೊಂಡು ಹಿಂಗೆ ಸ್ಟೈರಿಂಗ್ ಹಿಡ್ಕೋಬೇಕು, ಈ ಕಡೆ ಇದನ್ನ ಹಿಡ್ಕೊಂಡು. ಆ ಕಾರ್ ಓಡಿಸ್ತಿರೋರು ಯಾರು? ಇದೇ ಗುರುನೇ. ಚಲಾಯಿಸಕ್ ಸಾಧ್ಯನಾ ಕಾರನ್ನು? ಅಂತ ಸಂದಿಗ್ಧ ರೀತಿಯಲ್ಲಿ ಚಲಾಯಿಸಕ್ ಸಾಧ್ಯ ಇದೆಯಾ? ಯಾವ ಮನುಷ್ಯನಿಗೆ ಸಾಧ್ಯ ಇದೆ? ಸಾಧ್ಯ ಇಲ್ಲ.
ಅದ ಶ್ರೀ ಸತ್ತುಪಾಸಿಗಳು ಇರೋದಕ್ಕೆ ನಿಮಗೆ ಸಾಧ್ಯ ಆಯ್ತು. ಅಲ್ವಾ? ಹೌದು. ಸೀದಾ ಹಾಸ್ಪಿಟ್ಲಿಗೆ ಹೆಂಗೆಂಗ ಅಪ್ಪನ ಸ್ಮರಣೆ ಮಾಡ್ತಾ ಹಾಸ್ಪಿಟ್ಲಿಗೆ ಹೋದ್ವಿ. ಅವಳು ಪ್ರತಿ ಕ್ಷಣ ಅಪ್ಪನ ಸ್ಮರಣೆ ಮಾಡ್ತಾನೆ ಇದ್ಲು. ಸೀದಾ ಹಾಸ್ಪಿಟ್ಲಿಗೆ ಹೋದ್ವಿ, ನೋಡಿದ್ರು. ನೋಡಾದ್ಮೇಲೆ ಡಾಕ್ಟರ್ ಸ್ಕ್ಯಾನಿಂಗ್ ನೋಡಿದ ತಕ್ಷಣನೇ ಇಲ್ಲಿವರೆಗೂ ನೀವ್ ಹೆಂಗ್ ಬಂದ್ರಿ, ಸಾಧ್ಯನೇ ಇಲ್ಲ ಇಲ್ಲಿಗೆ ಬರಕ್ಕೆ. ಆಶ್ಚರ್ಯಚಕಿತರಾದ ಒಂದು ವೈದ್ಯಕೀಯ ಲೋಕಕ್ಕೇನೆ ಸವಾಲು. ಈ ತರ ಆಗಿ ಉಳಿದಿರೋರು ಯಾರು ಇಲ್ಲ. ಯಾಕೆಂದ್ರೆ ಅದು ಬರೀ ಅದೇ ಕೆಲಸ. ಅದು ಯಾಕೆಂದ್ರೆ ಹೆರಿಗೆದೇ ಮಾಡೋದೇ ಅದು ಹಾಸ್ಪಿಟ್ಲ್ ಫೇಮಸ್. ಅದು ಹಾಸ್ಪಿಟಲ್ ಇದು ಸವಾಲಿದು ಅಂತಂದ್ರೆ ಅವ್ರು ಉಳಿದಿರ್ ನೀನ್ ಇಲ್ಲೇ ತನಕ ಬಂದಿರೋದು, ಅಲ್ಲಿಂದ ಇಲ್ಲಿ ಬಂದಿರೋದೇ ಪೂರ ಇದು ದೇಹಕ್ಕೆ. ಅವಾಗ ಅಪ್ಪ ಫೋನ್ ಮಾಡಿದ್ರೆ, ಏನಪ್ಪ ನನಗೆ ತಡ್ಕಣಕ್ ಆಗ್ತಿಲ್ಲ, ಮಗು ನೋಡ್ರಿ ಹಿಂಗೆ, ಅಪ್ಪ ನೀವ್ ಬಿಟ್ರೆ ನನಗೆ ಗತಿ ಇಲ್ಲಪ್ಪ, ನೀನೇ ಎಲ್ಲಪ್ಪ ನನಗೆ, ನೀವೇ ಎಲ್ಲದನ್ನು ನಿಮಗೆ ಬಿಟ್ಟಿದ್ದಪ್ಪ ಅವಳನ್ನ ಉಳಿಸೋದು ಬಿಡೋದು ಅಂದಾಗ, ಅದು ಏನೂ ಆಗಲ್ಲಪ್ಪ, ನೀನು ಆನಂದವಾಗಿರು, ಇದೇ ಮಾತಪ್ಪ ಹೇಳಿದ್ರು. ಏನೂ ಆಗಲ್ಲಪ್ಪ, ನಿಮ್ಮ ಸೇವೆ ನಿಮ್ಮ ಭಕ್ತಿಗೆ ಆ ಭಗವಂತ ಇದ್ದಾನಪ್ಪ ಅಂದ್ರು. ಇವತ್ತು ಆ ಒಂದು ತಾಯಿ ಅವ್ರ ಮಗುವಿಗೆ ತಾಯಿಯಾಗಿ ಉಳಿದಿದ್ದಾಳೆ ಅಂದ್ರೆ ಅದು ನನ್ನಪ್ಪನ ಕೃಪೆಯಿಂದ, ಆ ನಮ್ಮಮ್ಮ ಕುರುಮಾತೆ ಕೃಪೆಯಿಂದ ಇವತ್ತು ಅವರು ಉಳಿದಿದ್ದಾರೆ. ಇವತ್ತು ನಾವೆಲ್ಲ ಈಗ ನಾನು ಒಂದು ಟೈಮಲ್ಲಿ ಏನಾಗಿ ಹೋಗಿದ್ದಾನು, ಇವತ್ತು ನಿಮ್ಮ ಕಣ್ಣೆದುರಿಗಿದ್ದೀನಿ ಅಂದ್ರು ಆ ನಮ್ಮ ಗುರುಮಾತೆ ಗುರುವಿನ ಕೃಪೆಯಿಂದಾನೆ. ಆ ಹೆಂಡತಿಯಾಗಿ ಉಳಿದಿದ್ದಾಳೆ ಇವತ್ತು ಅಂದ್ರೂ ಅವರ ಒಬ್ಬರ ಕೃಪೆಯಿಂದಾನೆ. ನಾವು ನಮ್ಮನ್ನು ಉಳಿಸಿದ್ಕೆ ಆ ಮಕ್ಕಳನ್ನು ನಮ್ಮ ಒಂದು ಇದರಲ್ಲಿ ಆ ಭಗವಂತ ಅವ್ರನ್ನ ಅದು ಗುರು ಕೃಪೆಯಿಂದಾನೆ ಅವು ಎರಡು ಮಕ್ಕಳನ್ನು ಸದಾ ಆ ಗುರುವಿನ ಒಂದು ಧ್ಯಾನದಲ್ಲಿ ಅವನ ಸ್ಮರಣೆಯಲ್ಲೇ ಇರುವಂತ ಮಕ್ಕಳನ್ನು ಕೊಟ್ಟಿದ್ದಾರೆ. ನಾವು ಆ ಗುರುವಿಗೆ ಕೃತಾರ್ಥರಾಗಿರ್ತೀವಿ. ಸರ್ವಜ್ಞಣ್ಣ ನೋಡ್ರಿ, ಅಪ್ಪನ ಒಂದು ಭಸ್ಮದಿಂದನೇ ಇಷ್ಟೆಲ್ಲ ಒಂದು ಜೀವ ಮರುಜನ್ಮ ಪಡೆದಂತಹ ಒಂದು ಸನ್ನಿವೇಶ ನಾವು ಕಾಣ್ತೀವಿ. ಇದಕ್ಕೆ ಅಪ್ಪನ ಒಂದು ಭಸ್ಮ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟಿದಾರಪ್ಪ. ಹಿಂಗೆ ಈಗ ಇತ್ತೀಚಿನಗಲ್ಲಿ ಈಗ ನಿಮ್ಮ ಒಂದು ಲಿಕ್ಕರ್ ಶಾಪ್ ಅಲ್ಲಿ ಯಾವ್ದೋ ಒಂದು ಘಟನೆ ನಡೀತಂತೆ, ಅದರ ಒಂದು ಬಗ್ಗೆ ತಿಳಿಸ್ಕೊಡಿ. ಈ ವಿಚಾರವಾಗಿ ನಮ್ಮ ಅಂಗಡಿಯಲ್ಲಿ ಕ್ಯಾಶಿಯರ್ಗಳು ಹುಡುಗರೆಲ್ಲ ಇರ್ತಾರೆ. ಅವ್ರೇನಾಯ್ತು, ಅವರಿಬ್ರು ಬಹಳ ಸ್ನೇಹಿತರು. ಅದೇನೋ ಅಪ್ಪನೇ ನುಡ್ಸಿದ್ರು ಅನ್ಸುತ್ತೆ. ನಾನು ಫಸ್ಟ್ ಬೇರೆ ಹುಡುಗನಿಗೆ ಲೆಕ್ಕ ಕೊಟ್ಟಿದ್ದೆ. ಆ ಹುಡುಗ ಇದ್ದಾನು, ಇಲ್ಲಣ್ಣ ಅವ್ನು ಬರ್ಲೇಬೇಕು, ಅವ್ನ ಫ್ರೆಂಡ್ ನನಗೆ ಅವ್ನು ಇರ್ಲೇಬೇಕು ಅಂತ. ಇಲ್ಲಪ್ಪ ಅವನು ನಿನಗೆ ಮೋಸ ಮಾಡ್ತಾನೆ, ನನಗೆ ಅದು ಗೊತ್ತಿರಲ್ಲ, ಮತ್ತು ನಾಳೆ ನೀನು ಏನಾರು ಹೆಚ್ಚು ಕಮ್ಮಿ ಆದರೂ ನನಗೆ ಅದೇನೇ ಆದರೂ ನೀನು ನನಗೆ ಅದೇನಿರ್ತದೆ ನನ್ನ ಲೆಕ್ಕದ ಪ್ರಕಾರ ನನಗೆ ದುಡ್ಡು ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ದೆ. ಅವನು ಏನು ಮಾಡ್ಬಿಟ್ಟ, ಅವನನ್ನು ನಂಬಿದ, ಅವನ ಬಿಟ್ಟ, ಅವ್ನು ಹೋಗ್ಬಿಟ್ಟ ಅಲ್ಲಿ ಊರಿಗೆ ಹಬ್ಬ ಮಾಡೋಕ್ಕೆ ಅಂತ. ಅವ್ನು ಬರೋ ಅಷ್ಟೊತ್ತಿಗೆ ಏನು ಮಾಡಿದೆ, ಇವನು ಹೆಚ್ಚು ಕಮ್ಮಿ ಒಂದು 80,000 to 90,000 ರೂಪಾಯಿ ಶಾರ್ಟೇಜ್ ಇಟ್ಬಿಟ್ಟ. ದುಡ್ಡು ನೀವು ಬಳಸ್ಕೊಂಬಿಟ್ಟ. ಬಳಸ್ಕೊಂಡ ಅವನು ಅಲ್ಲಿಂದ ಬಂದಾದ್ಮೇಲೆ, ನೋಡಪ್ಪ ನನಗೆ ದುಡ್ಡು ಕಟ್ರಿ, ದುಡ್ಡು ಕಟ್ಟಿದ್ರೆ ನಾನು ಲೆಕ್ಕ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ ಅಂದೆ. ಅವಾಗ ಅವರು ಆಯ್ತು, ನಾನು ಫಸ್ಟೇನೆ ಹೇಳಿದ್ದೆ ಅವರಿಗೆ, ನೋಡ್ರಪ್ಪ ಇಲ್ಲಿಂದ ಇವತ್ತಿನವರೆಗೂ 1 ರೂಪಾಯಿ ಹೊಡ್ಕೊಂಡು ಹೋಗಿ ಯಾವನಿಂದನೂ ಆಗಿಲ್ಲ. ಯಾಕೆಂದ್ರೆ ಸಾಕಷ್ಟು ನಮ್ಮ ವ್ಯವಹಾರದಲ್ಲಿ ಕ್ಯಾಶಿಯರ್ಗಳು ಹೊಡ್ಕೊಂಡು ಹೋಗಿದ್ದಾರೆ. ಇವತ್ತಿಗೂ ನಮ್ಮ ಅಣ್ಣರೆಲ್ಲ ಕೋರ್ಟಿಗೆ ಹಾಕೋದು, ಚೆಕ್ಕು, ಅದು ಇದು, ಅವ್ರ ಮನೆಗೆ ಅಲ್ದಾಡೋದು, ಇವೆಲ್ಲ ನಡೀತಾನೆ ಇದಾವೆ. ಅವರು ದುಡ್ಡು ಹೊಡ್ಕೊಂಡು ಹೋಗಿರ್ತಾರೆ, ಅವ್ರ ಮನೆ ತಗ ಹೋಗೋದು, ಅವ್ನು ಕೊಡಲ್ಲ, ಅದು ಇಸ್ಕೊಳಲ್ಲ, ಅದು ಮುಗಿದೋತ್ ಅಲ್ಲಿಗೆ. ಅಂಥದ್ದು ನನಗೆ ಇವತ್ತಿನವರೆಗೂ 1 ರೂಪಾಯಿ ಲಾಸ್ ಆಗದೆ ಹಿಂಗೆ, 1 ರೂಪಾಯಿ ಅಲ್ಲಿಂದ ನನಗೇನು ತೊಂದರೆ ಆಗದ್ರಿ ಇದ್ದಂಗೆ ನನ್ನಪ್ಪ ಕ್ಲೀನಾಗಿ ನೋಡ್ಕೊಂತಿದ್ದಾರೆ. ಯಾಕೆಂದ್ರೆ ಅದು ನನ್ನ ಅಪ್ಪಂದು, ಅದು ನನಗೊಂದು ಕಾಯಕ ಕೊಟ್ಟಿದ್ದಾರೆ. ಆ ಕಾಯಕ ನೋಡ್ಕೆ ನೀನ್ ಸೇವೆ ಮಾಡಿಕೆ ಅಂತಂದೇಳಿ, ಅದರಿಂದ ಅದು ನನ್ನ ಅಪ್ಪಂದಾಗಿರೋದ್ರಿಂದ ನನ್ನಪ್ಪ ಅಲ್ಲಿ ಯಾವ್ದು ಒಂದು ಚ್ಯುತಿ ಬರ್ದಂಗೆ, ಅಲ್ಲೇನೋ ಒಂದು ಚೂರು ತೊಂದರೆ ಆಗದಂಗೆ ಅದನ್ನ ಕ್ಲೀನಾಗಿ ನೋಡ್ತಾ ಇದ್ದಾರೆ. ಅದೇ ರೀತಿ ಅವನು ಹುಡುಗ ಶಾರ್ಟೇಜ್ ಕೊಟ್ನಲ್ಲ, ಅದು ಅವ್ರು ಅವನನ್ನ ಕರ್ಸ್ಬಿಟ್ಟು ನೀನು ಅದನ್ನ ನನಗೆ ದುಡ್ಡು ಕೊಡ್ಬೇಕಪ್ಪ, 90,000 ರೂಪಾಯಿ ದುಡ್ಡು ಕೊಡ್ಬೇಕಿತ್ತು ಅವರು. ಅವಾಗ ನಾನು ಹಿಂಗೆ ಫೋನ್ನೇ ಮಾತಾಡ್ತಾ ಇದ್ದೆ ಮನೆಗೆ, ತೇಜಸ್ವಿನಿ ಅಲ್ಲರಿ 90,000 ಗಟ್ಟಲೆ ಬಿಟ್ಟಿದ್ದೀರಲ್ಲ ನೀವು, ಹೊಡ್ಕೊಂಡು ಹೋಗ್ಬಿಟ್ರಲ್ಲ, ಹೆಂಗೆ ಏನು? ಅಪ್ಪ ಐತ್ ಬಿಡಮ್ಮ, ಯಾಕೆ ಯೋಚನೆ ಮಾಡ್ತೀಯ? ಅಲ್ಲಿಂದ 1 ರೂಪಾಯಿ ತಿನ್ನಕ್ಕಾಗಲ್ಲ ಕಣೆ ಅವರು, 1 ರೂಪಾಯಿ ಒಯ್ಯಕ್ಕಾಗಲ್ಲ. ನೀನು ಬೇಕಾದ್ರೆ ನೋಡ್ಕೊಂಡಿರೋದು ನೀ ಬರ್ದಿಟ್ಕ ನೀನು. ನನಗೆ ಅದು ಆಗಿದೆ ಅನುಭವಗಳಲ್ಲಿ. ಯಾಕೆಂದ್ರೆ ಸುಮಾರು ಜನ, ಒಂದು 4-5 ಜನ ಚೇಂಜ್ ಆಗಿ ಹೋದ್ರು ಕ್ಯಾಶಿಯರ್ಗಳು. ಪ್ರತಿಯೊಬ್ಬರು ಸಮೇತ ಅವತ್ತಿಂದ ನನಗೇನಿದೆ ಆ ಶೀಟು, ಆ ದುಡ್ಡು ಕೊಟ್ಟೇನೆ ಹೋಗಿದ್ದಾರೆ. ಬೇರೆ ಅಂಗಡಿಗಳಿಗೆ, ನಮ್ಮ ಅಂಗಡಿಗಳು ಮೋಸ ಆಗೈತೆ, ಸಿಕ್ಕಾಪಟ್ಟೆ ಮೋಸ ಆಗೈತೆ. ಅದು ಗೊತ್ತಿದೆ, ನಮ್ಮ ಅಣ್ಣರಿಗೆ ಸಾಕಷ್ಟು ಮೋಸಗಳಾಗಿದ್ದಾವೆ. ಆದ್ರೆ ಇಲ್ಲೂ ಆಗ್ಬೇಕಲ್ಲ ಮತ್ತೆ.
ಅದಾಗ್ಬೇಕಲ್ಲ. ಮತ್ತೆ ವ್ಯವಹಾರ ಜಾಗ ಅಂದಾಗ ಅಲ್ಲೇ ಆದಾಗ ಮತ್ತೆ ಇಲ್ಲೇ ಆಗ್ಬೇಕಲ್ಲ. ಮತ್ತೆ ಇಲ್ಲಿ ಆಗ್ಲಿಲ್ಲ ಅನ್ನೋ ಕಾರಣ ಯಾರು? ಅವ್ರು ಇರೋದಕ್ಕೆ. ಇವ್ರೇ ತಾನೆ. ಹೌದು. ಈ ಈಗ ನನ್ನ ಗುರುವಿಂದಾನೆ ತಾನೆ ಅದು ಅಲ್ಲಿ ಉಳಿತಾ ಇರೋದು. ಇವ್ರು ಇರೋದ್ರಿಂದಾನೆ ತಾನೆ. ಅದರಿಂದ ಅಲ್ಲಿ ಅವನು ಬಂದ್ಬಿಟ್ಟು ಅದನ್ನ ಲೆಕ್ಕ ಮಾಡಿ, ಹಣ ನಾಳೆ ಬೆಳಗ್ಗೆ ಅರ್ಧ ಕಟ್ತೀವಿ, ಇನ್ 4 ದಿವಸ ಬಿಟ್ಟು ಇನ್ನು ಅರ್ಧ ಕಟ್ತೀವಿ, ಕಟ್ಟಿಬಿಟ್ಟು ಅವನು ಏನ್ ನಂಬಿದ್ನಲ್ಲ ಅವನ ಫ್ರೆಂಡನ್ನು, ಅವನಿದ್ರೆ ನಾನು ಇರಲ್ಲ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟು ಅವನು ಒಳ್ಳೆ ಹುಡುಗ. ಫಸ್ಟ್ ನಾನು ಲೆಕ್ಕ ಕೊಟ್ಟಿದ್ನಲ್ಲ ಆ ಹುಡುಗ ಒಳ್ಳೆನು, ಅವನ ಜೊತೆಗೆ ಹಾಕೊಂಡಿದ್ನಲ್ಲ, ಇವನಿದ್ದನು ಅವನಿಗೆ ಮೋಸ ಮಾಡಕ್ಕೆ ಬಂದಿದ್ದ ಅವನು. ಆ ಭಗವಂತ ಅವನಿಗೆ ಫಸ್ಟೇ ನುಡ್ಸ್ಬಿಟ್ಟಿದ್ದಾನೆ ನನ್ನ ಬಾಯಿಂದ. ನನ್ನಪ್ಪ ಫಸ್ಟೇ ನುಡ್ಸ್ಬಿಟ್ಟಿದ್ದಾರೆ. ಅವ್ನು ಕಳ್ಳಕಣಲ್ಲಿ ಅವ್ನು ಯಾಕೆ ಇಟ್ಕಂತೀಯ ಅಂತ ಸ್ಟಾರ್ಟಿಂಗ್ ಹೇಳಿದ್ದೆ ನಾನು. ನನಗೆ ಅವನ ಮೇಲೆ ನಂಬಿಕೆ ಇಲ್ಲ. ನಾನು ಯಾವ್ದೇ ಕಾರಣ ಅವನಿಂದ ಲೆಕ್ಕನ ತಗೊಳತೀನಿ. ನೀನ್ ಲೆಕ್ಕ ಕೊಡ್ಬೇಕು, ನನಗೆ ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೋಡಪ್ಪ ನಾನು ಸುಮ್ಮನಿರೋದಿಲ್ಲ, ನನ್ನ ಗುರು ಅಂತ ನೀನು ಬಿಡಲ್ಲ ಅಂತಾನೆ ಇದೇ ಮಾತು. ಈಗ ಅವ್ನಿಗೆ ಹೋಗಿ ಕೇಳಿದ್ರು ಅದೇ ಮಾತು ಹೇಳ್ತಾನೆ. ಅಷ್ಟನ್ನು ಕಟ್ಟಿ ಇವತ್ತು ಅಂಗಡಿ ಅವನೇನೆ ₹1 ಇಲ್ದಂಗೆ ಪ್ರತಿದಿನದ ವ್ಯಾಪಾರದನ್ನು ₹1 ಇಲ್ದಂಗೆ ಇವತ್ತಿಗೂ ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗ್ತಿದಾರೆ ಅಲ್ಲಿ. ಇದೆಲ್ಲ ಯಾರಿಂದ ಸಾಧ್ಯ? ನಮ್ಮಪ್ಪ ಶ್ರೀ ಸತ್ತುಪಾಸಿ ಸದ್ಗುರುನಾಥನಿಂದಾನೇ ಸಾಧ್ಯ. ಅಂದ್ಮೇಲೆ ನಂಬಿಕೆ ಇಟ್ಟು ಇರೋದ್ರಿಂದ ಇದೆಲ್ಲ ಆಗ್ತಾ ಇರೋದು. ಇಷ್ಟು ಗುರು ನಂಬಿಕೆಯಿಂದಾನೇ ಇದೆಲ್ಲ ಪ್ರತಿಯೊಂದು ನಡೀತಾ ಇದೆ. ಪ್ರತಿಯೊಂದು ನೀನೇ ಕಣಪ್ಪ, ನಿನ್ನಿಂದನೇ ಕಣಪ್ಪ ಎಲ್ಲ ಅಂತಂದಾಗ ಅದು ತನ್ನಿಸ್ತಾನೆ ನಡೀತಾನೆ ಇರ್ತದೆ. ಈಗ ಬಾಯಿಗೆ ಹೇಳ್ಬೋದು ನಾವು, ಅಬ್ಬಾ ನಿನ್ನಿಂದ ಕಣಪ್ಪ, ನಿನ್ನಿಚ್ಛೆ ಅಂತ. ನಮ್ಮಪ್ಪ ಗೊತ್ತಾಗತ್ತೆ. ಅವ್ನ್ ಬಾಯಿಗೆ ಹೇಳ್ತದಾನೋ ಅವನು ಆತ್ಮಸಾಕ್ಷಿ ಒಪ್ಪಂಗೆ ಹೇಳ್ತದಾನೋ ಅಂತಂದೇಳಿ ಒಳಗಿದಾನ ಹೇಳ್ತಾನ. ಅವನಿಗೆ ಅಲ್ಲಿಂದ ಹೇಳಿದ್ದು ಗೊತ್ತಾಗತ್ತೆ, ಇಲ್ಲಿಂದ ಹೇಳಿದ್ದು ಗೊತ್ತಾಗತ್ತೆ. ಗೊತ್ತಾಗ್ಲಿಲ್ಲದಂತೂ ಇಲ್ಲ. ಯಾಕೆಂದ್ರೆ ಇಷ್ಟೆಲ್ಲ ಗೊತ್ತಾಗಿತ್ತೆ ಅಂದಾಗ ಮತ್ತೆ ಅದು ಗೊತ್ತಾಗಲ್ವಾ? ಗೊತ್ತಾಗತ್ತಾನೆ. ಅದರಿಂದ ನನ್ನಪ್ಪ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆ ನಮ್ಮ ಕುಟುಂಬನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಕರ್ಕೊಂಡೋಗಿ ಸದಾ ನಿನ್ನ ಸೇವೆಯಲ್ಲಿ ನಾವು ಎಲ್ರೂ ಪ್ರತಿ ಕ್ಷಣ, ಪ್ರತಿ ಗಳೇ ಗುರುಮಾತೆ ಮತ್ತು ಗುರುವಿನ ಪಾದ ಕಮಲಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ನಿನ್ನ ಪಾದದ ಧೂಳು ಮಾಡ್ಕೊಂಡು ನಮ್ಮನ್ನ ಸೇವೆ ಕೊಟ್ಟು ನಮ್ಮನ್ನ ಸದಾ ನಿನ್ನೆಡೆಗೆ ಸೆಳೆಕೊಂಡು ನೀನು ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗಪ್ಪ ಅಂತಂದೇಳಿ ನನ್ನ ಅಪ್ಪನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಗುರುದೇವ ದತ್ತ. ಅಣ್ಣ, ಇನ್ನು ಅಪ್ಪನ ಮಹಿಮೆ, ಅಪ್ಪನ ಲೀಲೆ ಇನ್ನು ಯಾವಾದ್ರೂ ನಿಮ್ಮ ಅನುಭವಕ್ಕೆ ಬಂದಿರೋದನ್ನ ಹೇಳ್ರಣ್ಣ. ನಾನು ಇತ್ತೀಚಿನ ದಿನದಲ್ಲಿ ವ್ಯವಹಾರ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಆಶ್ರಮಕ್ಕೆ ಬರೋದು, ಹಿಂಗೆ ಪೂಜೆ ಪುನಸ್ಕಾರ ಮುಗಿಸ್ಕೊಳೋದು, ಹಂಗೆ ಹೋಗೋದು, ಇದೇ ಥರ ಮಾಡ್ತಾ ಇದ್ದೆ ಒಂದು 2 ವರ್ಷದಿಂದ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಒಂದಿನ ಹಿಂಗಿದ್ದಾಗ ನನ್ನ ತೇಜಸ್ವಿನಿ ಹತ್ರ ಅಪ್ಪ ಅವನು ಇತ್ತೀಚೆಗೆ ಅರ್ಧ ಗಂಟೆ ನಿಲ್ಲೋದಿಲ್ಲ, ಹಿಂಗೆ ದಸರಾ ಪೂಜೆ ಇದಕ್ಕೆ ಬಂದಾಗ, ದಸರಾ ಪೂಜೆ ಬಂದಾಗ ಅವಾಗ ಅರ್ಧ ಗಂಟೆನೂ ಆಶ್ರಮದ ನಿಲ್ಲಲ್ಲಿಗ ಅವ್ನು ಹಂಗೆ ಓಡೋಗ್ತಾನೆ ಅಂತ ಹೇಳ್ಬಿಟ್ಟಿದ್ದಾರೆ. ಅವತ್ತಿಂದ ಏನಾಯ್ತು, ನನಗೆ ಸ್ವಲ್ಪ ಮನಸ್ಸಲ್ಲಿ ನನ್ನ ಗುರುವಿಗೆ ನಾನು ನೋವು ಮಾಡಿದ್ದೀನಿ, ನನ್ನ ಗುರುವಿಗೆ ನಾನು ಬೇಜಾರ ಮಾಡಿದ್ದೀನಿ. ಏನಾದರೂ ಈಗ ನನ್ನಿಂದ ಈಗ ಜಪ ತಪ ಮಾಡಿ ನನ್ನ ಗುರುವನ್ನ ನನಗೆ ಮೆಚ್ಚಕ್ಕಂತೂ ಆಗೋದಿಲ್ಲ. ಏನಾದರೂ ಸೇವೆ ಮಾಡ್ಬೇಕು ನಾನು ಹೋಗಿ ನನ್ನ ಗುರುವಿಂದು. ಯಾಕೆಂದ್ರೆ ನನ್ನ ಗುರು ನನ್ನ ಸೇವೆಗೇನೆ ನನಗೆ ಮೆಚ್ಚುಗೆ ಕೊಟ್ಟಿರೋದು. ಅದಕ್ಕಿಂತಾನೆ ಸೇವೆ ಮಾಡೋಣ, ಅದು ಏನಾಗುತ್ತೋ ನೋಡ್ಕೊಂಡು ಅಂತಂದು ಇದ್ಕಿದ್ದಂಗೆ ನಾನು ಹೊರಟ್ಬಿಟ್ಟು ಗುರುವಾರ ಹೊರಟು ನಾನು ಇದ್ಕಿದ್ದಂಗೆ ಬಂದೆ. ಅಮಾವಾಸ್ಯೆ ದಿವಸ ಬಂದಾಗ ಇಲ್ಲಿ ಬಂದು ನೋಡಿದ್ರೆ ನಮ್ಮ ಆಶ್ರಮದ ಹುಡುಗರೆಲ್ಲ ಈ ಸದ್ಭಕ್ತರು, ನಮ್ಮ ಆಶ್ರಮದ ಏನಿದಾರಲ್ಲ ವಾಸಿಗಳು, ಇವರು ಅಡಿಕೆ ಗಿಡಕ್ಕೆ, ಆಶ್ರಮ ವಾಸಿಗಳು ಅಡಿಕೆ ಗಿಡಕ್ಕೆ ಗೊಬ್ಬರ ಅದನ್ನ ಗುಣಿ ಕೆಲಸ ತೋಟದ ಕೆಲಸ ಮಾಡಕ್ಕೆ ಮಾಡ್ತಾ ಇದ್ರು. ಆ ದಿನಗಳಲ್ಲಿ ಬಂದೆ ನಾನು. ಗುರುವಾರ ಪೂಜೆ ಎಲ್ಲ ಮುಗಿಸಿದೆ, ಶುಕ್ರವಾರ ಅವ್ರ ಜೊತೆಗೆ ಹೋದೆ. ಹೋಗ್ಬಿಟ್ಟು ಅವರು ನಾವೇನು ಅವ್ರ ಜೊತೆನೆ ಸೇರ್ಕೊಂಡು, ಆದ್ರೆ ನಮ್ಮ ಆಶ್ರಮದ ಏನು ಈ ನಿವಾಸಿಗಳಿದ್ದಾರೆ ಅವ್ರು ಕೆಲಸ ಮಾಡ್ತಾ ಇದ್ರೆ ಅದು ನೋಡಕ್ ಒಂಥರ ಆನಂದ. ಯಾಕೆಂದ್ರೆ ಹೆಂಗ್ ಮಾಡ್ತಾರವ್ರು ಅಂದ್ರೆ, ಈ ನಮ್ಮ ಇದ್ರ ಅಪ್ಪನ ಅದು ಒಂದು ಕೃಪೆಯಿಂದ ಮಾಡಕ್ ಸಾಧ್ಯ. ಅದನ್ನೆಲ್ಲ ಅವರಿಂದ ಮಾಡಕ್ಕಲ್ಲ, ಅದು ಈ ನನ್ನ ಗುರುವಿನ ಕೃಪೆಯಿಂದ ಮಾಡಕ್ ಸಾಧ್ಯ. ಈಗ ನಾವೇ ಆಗ್ಲಿ ಅಲ್ಲಿ ಹೋಗಿ ನಿಲ್ತೀವಿ ಅಂದ್ರೆ ನಮ್ಮ ಅಪ್ಪನ ಗುರು, ಪ್ರತಿಯೊಂದಕ್ಕೂ ನಮ್ಮ ಅಪ್ಪನ ಕೃಪೆ ಇದ್ದೇ ಇರುತ್ತೆ. ಆದ್ರೆ 4 ದಿವಸ ಮಾಡೋ ಅಂತ ಕೆಲ್ಸಗಳನ್ನ ಒಂದೊಂದು ದಿವಸಕ್ಕೆ ಮಾಡ್ಕೊಂಡು ಬರೋ ಅಂತ ಶಕ್ತಿ, ಇದನ್ನ ನಮ್ಮಪ್ಪ ಅವರಿಗೆ ಕರುಣಿಸಿದ್ದಾರೆ. ಆ ಬಲನ ಕರುಣಿಸಿದ್ದಾರೆ ನಮ್ಮಪ್ಪ ಈ ನಮ್ಮ ಆಶ್ರಮದ ವಾಸಿಗಳಿಗೆ. ಅವ್ರ ಜೊತೆ ಇದ್ರೆ ಒಂಥರ ಆನಂದ ನನಗೆ, ಒಂಥರ ಪರಮಾನಂದ. ಅವ್ರ ಜೊತೆ ಇರೋದೇ ಒಂದು ಪರಮಾನಂದ ನನಗೆ. ಅಷ್ಟು ಖುಷಿ ಪಡಿಸ್ಕೊಂತ ಅವರು ನಕ್ಕಂತ ನಲ್ಕಂತ ಕೆಲ್ಸನೂ ಮಾಡ್ತಾನೆ ಇರ್ತಾರೆ. ಅವಾಗ ಅದೆಲ್ಲ ಮಾಡಿ ಆದ್ಮೇಲೆ ಸಾಯಂಕಾಲಕ್ಕೆ ಸಂಜೆ ಅಪ್ಪ ಬಂದು
ನಗ್ತಾ ಇದ್ರು ಅಪ್ಪ. ಖುಷಿ ಆಯ್ತು, ಅಪ್ಪನಿಗೆ ಖುಷಿ ಆಯ್ತು ಅವ್ರು ಮಾಡಿದ್ದೆಲ್ಲ ನೋಡ್ಬಿಟ್ಟು. ನಮ್ದೇನು ಇರೋದಿಲ್ಲ, ಆದ್ರೆ ಅವ್ರ ಜೊತೆಗೆ ಒಂದು 4 ಒಳ್ಳೊಳ್ಳೆ ಮಾತುಗಳು ಆಡ್ಕೊಂತ ನಕ್ಕಂತ ಹೋಗ್ತೀವಿ. ಆದ್ರೆ ಎಲ್ಲ ಮುಗೀತು. ಅಪ್ಪ ಬಂದಾಗ ಹೇಳಿದ್ರು, ನೋಡಪ್ಪ 1 ತಿಂಗಳಾಗ ಕೆಲಸ 2 ದಿನದ ಮುಗೀತು. ಅದಕ್ಕೆ ಅಪ್ಪನೇ ಅದು ತೋಟದ ಗುಣಿಸುತ್ತು ಮಾಡಿದ್ವಿ, ಆಮೇಲೆ ಗೊಬ್ಬರ ಹಾಕಿದ್ವಿ, ದನದ ಗೊಬ್ಬರನ, ಆಮೇಲೆ ಇದನ್ನು ಗೌರ್ಮೆಂಟ್ ಗೊಬ್ಬರ ಹಾಕಿದೀವಿ, ಆಮೇಲೆ ಫುಲ್ ತೋಟಕ್ಕೆಲ್ಲ ಔಷಧಿ ಹೊಡೆದ್ವಿ. ಅಷ್ಟು 4, 5, 6 ದಿವಸದೊಳಗೆ ಅಷ್ಟು ಮುಗ್ದೈತೆ. ಅದೆಲ್ಲ ನಮ್ಮ ಅಪ್ಪನ ಕೃಪೆಯಿಂದಾನೆ. ಆದ್ರೆ ಅಪ್ಪ ಹೇಳೋದೇನು ಅಂದ್ರೆ, ನೋಡಪ್ಪ ನೀನ್ ಬಂದಿದ್ಕಾತು, ನೋಡಪ್ಪ ಹುಡುಗರೆಲ್ಲ ನೀವ್ ಎಷ್ಟು ಚೆನ್ನಾಗ್ ಮಾಡಿದ್ರಿ. ಅದು ಅಪ್ಪನ ಮೇಲೆ ಹಾಕೋದೇ ಇಲ್ಲ ಯಾವ್ದನ್ನು. ಅದಕ್ಕೆ ಸೂತ್ರಧಾರಿ ತಾನು, ಅಪ್ಪನೇ ಸೂತ್ರಧಾರಿ. ನಮಗೊಂದೊಂದು ಪಾತ್ರ ಕೊಟ್ಟಿರ್ತಾರೆ. ಆ ಪಾತ್ರನ ನಾವು ಶ್ರದ್ಧಾ ಭಕ್ತಿಯಿಂದ, ನಿಷ್ಠೆಯಿಂದ, ಪ್ರೀತಿಯಿಂದ, ನಗುತ್ತಾ ಮಾಡೋ ಅಂತ ಈ ಶಕ್ತಿನ, ಬುದ್ಧಿನ, ಜ್ಞಾನನ ನೀನೇ ಕೊಟ್ಟು ನಮ್ಮ ಆಶ್ರಮದ ನಿವಾಸಿಗಳನ್ನು, ನಮ್ಮನ್ನು ಎಲ್ಲರನ್ನು ನೀನು ಸದಾ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂತಂದೇಳಿ, ಸದಾ ನೀನು ಸೇವೆ ಕೊಟ್ಟು ನಮ್ಮನ್ನ ರಕ್ಷಿಸ್ಬೇಕಪ್ಪ ನೀನು ಅಂತಂದೇಳಿ ನನ್ನಪ್ಪನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡ್ತೀನಿ. ಈಗ ಇದುವರೆಗೂ ಅಪ್ಪನ, ಈಗ ನೀವ್ ಹೇಳ್ದಂಗೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಒಂದು ಮೋಸ ಮಾಡ್ದಂಗೆ ಯಾರಿಗೂ, ಅವೆಲ್ಲ ಅಪ್ಪನ ವಾಕ್ಯಗಳೇ. ಅಪ್ಪ ಹೇಳಿರೋದೆ, ಎಲ್ಲ ಭಜನೆಗಳಲ್ಲಿ ಅಪ್ಪ ಹೇಳಿರೋದೆ. ಇದನ್ನೆಲ್ಲಾನು ನಾವು ಅಳವಡಿಸ್ಕೊಂಡು ಅದನ್ನ ನಿರ್ವಹಿಸಿದಾಗ, ಯಾವುದೇ ಒಂದು ಕಾರ್ಯ ಕೊಟ್ಟಾಗ ನಿರ್ವಹಿಸಿದಾಗ ಅದು ಅಪ್ಪನಿಗೆ ಖುಷಿ ಆಗುತ್ತೆ. ನಾವಿನ್ನೇನು ಕೊಡಕ್ ಸಾಧ್ಯ ಅಪ್ಪನಿಗೆ, ಹೌದಾ? ಅವರು ವಾಕ್ಯ ಪಾಲನೆ ಮಾಡಿದಾಗ ಮಾತ್ರ ಅವ್ರಿಗೆ ಖುಷಿ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನ ನೀವು ಕೊಡ್ತಾ ಇದ್ದೀರಾ ಈ ಒಂದು ಸತ್ಸಂಗದ ಮೂಲಕ. ಇದುವರೆಗೂ ಅಪ್ಪನ ಒಂದು ಮಹಿಮೆ, ಅಪ್ಪನ ವಾಕ್ಯ ಪಾಲನೆ ಮಾಡೋದು ಹೇಗೆ ಅನ್ನೋದನ್ನ ಈ ಒಂದು ನಿಮ್ಮ ಸತ್ಸಂಗದಿಂದ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕೆ ನಿಮಗೆ ಪೂರಕವಾದ ಧನ್ಯವಾದಗಳು. ಈಗ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಮುಗಿಸ್ತೀನಿ.